ಇಟ್ಕೊಳ್ಬೇಕು. ಇಟ್ಕೊಂಡು ಯಾವುದನ್ನು ಕ್ಲೋಸ್ ಮಾಡಬೇಡ. ಮೊದಲನೆಯದಾಗಿ ಪ್ರಥಮವಾಗಿ ನನ್ನ ನೆಚ್ಚಿನ ಕಾಯಕ ಯೋಗಿಗಳು, ಕಾಯಕ ಜೀವಿಗಳು, ಕಾರ್ಮಿಕ ದೇವರುಗಳನ್ನು ಈ ಒಂದು ವೇದಿಕೆಯಲ್ಲಿ ನೆನಪಿಸ್ಕೊಳ್ತಾ, ಏನಿವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತೇಳಿ 3 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟದಲ್ಲಿ ರೈತರ ಸಂಘ, ಕಾರ್ಮಿಕರ ಸಂಘ, ದಲಿತ ಪರ ಸಂಘ, ಪ್ರಗತಿಪರ ಸಂಘಗಳು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ನೆರವು ಸಂಸ್ಥೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಇವತ್ತು ಒಂದು ಈ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತೇಳಿ ನಿರ್ಧಾರವನ್ನು ಏನು ಮಾಡಿದ್ದಾರೆ, ಇದು ಒಂದು ಉತ್ತಮವಾದ ನಿರ್ಧಾರ. ನಾನು ಪ್ರಥಮವಾಗಿ ನಮ್ಮ ಸಂತೋಷ್ ಗೌಡ್ರು ಒಂದು ಫೇಸ್ಬುಕ್ ಪೇಜ್ನಲ್ಲಿ ವಿಚಾರವನ್ನು ತಿಳಿದು, ಈ ಒಂದು ವಿಚಾರಕ್ಕೆ ಯಾರೇ ಆಗಲಿ ಕರೆ ಮೂಲಕ ಆಗಲಿ ಅಥವಾ ಒಂದು ಪತ್ರದ ಮೂಲಕ ಆಗಲಿ ನಮಗೆ ಕರೆ ಕೊಡಬೇಕು ಅಂತ ಏನಿಲ್ಲ. ಇದು ಒಂದು ನಾಡಿನ ಭವಿಷ್ಯ, ಮಕ್ಕಳ ಭವಿಷ್ಯ ಇದರಲ್ಲಿ ಅಡಗಿದೆ ಅಂತೇಳಿ ನೇರವಾಗಿ ನಾವು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ. ಇದೇ ತರ ರಾಜ್ಯದಾದ್ಯಂತ ಸುಮಾರು ದೃಶ್ಯಗಳನ್ನು ನಾನು ನೋಡಿದೆ. ಗುಲ್ಬರ್ಗ, ಬೀದರ್ ಏನು ಇಲ್ಲಿ ಪಕ್ಕದಲ್ಲಿಲ್ಲ, ಸುಮಾರು 500ರಿಂದ 600 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಕೂಡ ಒಂದಷ್ಟು STMC ಸದಸ್ಯರು, ಮಹಿಳೆಯರು ವಿಡಿಯೋವನ್ನ ಮಾಡಿ ಹಂಚ್ಕೊಳ್ತಕ್ಕಂತಹ ದೃಶ್ಯಗಳನ್ನು ನಾನು ನೋಡಿದ್ದೀನಿ. ತುಂಬಾ ಸಂತೋಷದ ಸಂಗತಿ. ಹಾಗಾಗಿ ರಾಜ್ಯದ ಮೂಲ ಮೂಲೆಯ ಪ್ರತಿಯೊಂದು ಶಾಲೆಯ STMC ಸದಸ್ಯರಲ್ಲಿ ಮನವಿ ಹಾಗೂ ಸರ್ಕಾರಿ ಶಾಲೆ ಪೋಷಕರಲ್ಲೂ ಮನವಿ, ಮತ್ತು ಏನು ನನ್ನ ಮಗನ ಭವಿಷ್ಯ ಉಜ್ವಲ ಆಗಲಿ, ನನ್ನ ಮಕ್ಕಳು ಮುಂದಿನ ದಿನಗಳಲ್ಲಿ ಉನ್ನತ ಅಧಿಕಾರಿಗಳಾಗಿ ಬೆಳಿಬೇಕು, ಉನ್ನತ ಮಟ್ಟದ ಉದ್ಯೋಗದಲ್ಲಿರಬೇಕು ಅಂತೇಳಿ ಸಾಲ ಆದರೂ ಕೂಡ, ಕಷ್ಟ ಆದರೂ ಕೂಡ ಕೂಲಿನೋ ನಾಲಿನೋ ಮಾಡಿ ಇವತ್ತು ಎಷ್ಟೋ ಸಹಕಾರ ಸಂಘಗಳಲ್ಲಿ ಸಾಲವನ್ನು ಪಡೆದು ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚಿನ ಸಮಯವನ್ನ ಕೆಲಸವನ್ನ ಮಾಡಿ ತಮ್ಮ ಬೆವರನ್ನು ಸುರಿಸಿ ಕೆಲಸ ಮಾಡಿ ಖಾಸಗಿ ಶಾಲೆಗೆ ಹಾಕ್ತಾ ಇದ್ದೀರಾ. ಅಂತಹ ಪೋಷಕರು ಕೂಡ ಇವತ್ತಿನ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ತಾವು ಒಂದು ಯಾವುದೋ ಒಂದು ಭಾಷೆಗೆ ಸೀಮಿತರಾಗ್ತಾ ಇದ್ದೀರಾ. ನನ್ನ ಮಗ ಆಂಗ್ಲ ಭಾಷೆಯನ್ನು ಕಲಿಬೇಕು, ಬೇರೆಯವರ ಮಕ್ಕಳ ತರ ಮಾತಾಡಬೇಕು, ಖಾಸಗಿ ಶಾಲೆಯ ಮಕ್ಕಳ ರೀತಿಯಲ್ಲಿ ಬೇರೆ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋ ಒಂದು ಆಶಯವನ್ನ ಇಟ್ಕೊಂಡು ಸರ್ಕಾರಿ ಶಾಲೆಯನ್ನು ಬಿಟ್ಟು ಖಾಸಗಿ ಶಾಲೆಗೆ ಸೇರಿಸುತ್ತಾ ದುಸ್ಸಾಹಕ್ಕೆ ಕೈ ಹಾಕ್ತಾ ಇದ್ದೀರಾ. ದಯವಿಟ್ಟು ಆ ಕೆಲಸ ಬೇಡ. ತಾವೆಲ್ಲರೂ ಇಂದಿನ ದಿನಗಳಲ್ಲಿ, ಇಂದಿನ ಕಾಲಮಾನಗಳಲ್ಲಿ ತಾವೆಲ್ಲರೂ ನೋಡಿದಿರಾ. ಇವತ್ತು ವಿಜ್ಞಾನಿಗಳಾಗಿರ್ತಕ್ಕಂಥವರು, ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳಲ್ಲಿರ್ತಕ್ಕಂಥವರು, ಪ್ರಧಾನಿ ಆಗಿರ್ತಕ್ಕಂಥವರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು, ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಬೇಕಾದ್ರೆ ರಾಷ್ಟ್ರಪತಿಗಳಾಗಿರತಕ್ಕಂಥವ್ರು ಕೂಡ ಇವತ್ತೊಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಆ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು. ಅಂಥವ್ರನ್ನ ಕೀಳಿರಿಮೆಯನ್ನು ಇರಿಸ್ಕೊಂಡು ತಾವದನ್ನೆಲ್ಲ ಮರೆತು ಖಾಸಗಿ ಶಾಲೆಗೆ ಆಶಯ ಪಡ್ತಾ ಇದ್ದೀರಾ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲೂ ಕೂಡ ಉನ್ನತ ಶಿಕ್ಷಣವನ್ನು ಕೊಟ್ಟಿದ್ದೆ ಆದ್ರೆ ಯಾವ ರಾಷ್ಟ್ರದ ಶಾಲೆಗಳಿಗೂ ಕೂಡ ನಮ್ಮ
ನಾಡಿನ ಸರ್ಕಾರ ಶಾಲೆಗಳು ಕಡಿಮೆ ಇರಲ್ಲ. ನಮ್ಮ ಹಳ್ಳಿಗಾಡಿನ ಮಕ್ಕಳು ಕೂಡ ಉತ್ತಮ ಬುದ್ಧಿವಂತರು, ಅವರಲ್ಲಿ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳುವಂತಹ ಶಕ್ತಿ ಇದೆ. ಹಾಗಾಗಿ ಏನು ಇವಾಗ ಮಾನ್ಯ ಸರ್ಕಾರ ನಾಚಿಕೆ ಆಗಬೇಕು. ಯಾರು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರಿಗೆ ನಾಚಿಕೆ ಆಗಬೇಕು. ಆಗ್ಲೇ ನಮ್ಮ ಹಿರಿಯವರು ಹೇಳಿದ್ರು, ಅಧಿವೇಶನದಲ್ಲಿ ತಾವು ಹೇಳ್ತಾ ಇರ್ತೀರ, ನಾವೆಲ್ಲಾದ್ರೂ ಸಾಲಿನ ಮುತ್ತಿವಿ ಅಂತ ಹೇಳಿದೀವ, ಸಾಲಿನ ಮುತ್ತಿವಿ ಅಂತ ಹೇಳಿದೀವ. ನಾವು ಸಾಲೆ ಮುತ್ತಿವಿ ಅಂತ ಹೇಳಿ ಎಲ್ಲಿ ಒಂದು ಪದವನ್ನು ಬಳಸಿಲ್ಲ ಅಂತ. ಆದ್ರೆ ಕೆಲವೊಂದು ವಿಚಾರದಲ್ಲಿ ಹೇಳ್ತಾರೆ, ಹಿಂಬಾಗ್ಲಿಂದ ಹೋಗ್ತಾರೆ ರಾಜಕಾರಣ ಮಾಡೋದಕ್ಕೆ ಅಂತೇಳಿ ಆ ಒಂದು ಹಾದಿಯನ್ನು ತಾವು ತುಳಿತಾ ಇದ್ದೀರಾ. ಹಾಗಾದ್ರೆ ನೀವು ಹೊರಟಿರ್ತಕ್ಕಂತಹ ಆದೇಶದಲ್ಲಿ ಏನು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರೆದು ಪಂಚಾಯಿತಿ ವ್ಯಾಪ್ತಿಗೆ ಒಂದು ಅಥವಾ ಹೋಬಳಿ ಮಟ್ಟದಲ್ಲಿ ಹೋಬಳಿ ವ್ಯಾಪ್ತಿಯಲ್ಲಿ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರಿತೀವಿ ಅಂತೇಳಿ ಅಕ್ಕಪಕ್ಕದ ಸುಮಾರು 3ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಶಾಲೆಗಳನ್ನ ಸಂಯೋಜನೆಗೊಳಗೊಂಡು ವಿಲೀನ ಮಾಡಿಕೊಂಡು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರಿಬೇಕು ಅಂತೇಳಿ ಆದೇಶದಲ್ಲಿ ಹೊರಡಿಸಿದ್ರಲ್ಲ ಸ್ವಾಮಿ, ತಮ್ಮ ಶಿಕ್ಷಣ ಆಯುಕ್ತರ ಆದೇಶಗಳಲ್ಲಿ ಇದೆಯಲ್ಲ. ಹಾಗಾದ್ರೆ ಇದನ್ನ ಯಾರ ಹತ್ರ ಕೇಳ್ಬೇಕು ನಾವು? ಇದು ತಮ್ಮ ಗಮನಕ್ಕಿಲ್ಲದೇನೆ ಆದೇಶ ಬಂತ? ನಾಲಿಗೆ ಹೇಳೋ ಸಂಗತಿ. ನಿಮ್ಮನ್ನ ನಾವೇನಾದ್ರೂ ಮೊಟ್ಟೆ ಕೊಡಿ, ಊಟ ಕೊಡಿ, ಇನ್ನೊಂದು ಕೊಡಿ ಅಂತ ನಾವೇನಾದ್ರೂ ಕೇಳಿದ್ವಾ? ಶೂ ಕೇಳಿದ್ವಾ? ನಾವು ಕೇಳ್ತಾ ಇರೋದು ಉತ್ತಮವಾದ ಶಿಕ್ಷಣವನ್ನು ಕೊಡಿ, ಉನ್ನತವಾದ ಶಿಕ್ಷಣವನ್ನು ಕೊಡಿ, ಶಾಲೆಗೆ ಅವಶ್ಯಕತೆ ಇರತಕ್ಕಂತಹ ಸುಸಜ್ಜಿತವಾದ ಕಟ್ಟಡಗಳನ್ನು ಕೊಡಿ. ಶಿಕ್ಷಣಕ್ಕೆ ತುಂಬಾ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ನುರಿತವಾದ ಶಿಕ್ಷಕರು. ಇವತ್ತು ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಬರೀ ಶಿಕ್ಷಣ ಇಲಾಖೆಯಲ್ಲೇ ಅಲ್ಲ, ಸರ್ಕಾರ ನೀಡತಕ್ಕಂತಹ ಸುಮಾರು ಇಲಾಖೆಗಳಲ್ಲಿ ಏನು ಅವಶ್ಯಕತೆ ಇರತಕ್ಕಂತಹ ಸಿಬ್ಬಂದಿಗಳ ಕೊರತೆ ಎದ್ದು ಕಾಡುತ್ತಿದೆ. ನೀವು ಮೂಲಭೂತವಾಗಿ ಬೇಕಾಗಿರುವಂತಹ ವಿಷಯವನ್ನ ಬದಿಗಿಟ್ಟು ತಮಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯದಲ್ಲಿ ಸುದೃಢರಾಗಲು ಬೇಕಾಗಿರ್ತಕ್ಕಂತಹ ಟೆಂಡರ್ಗಳನ್ನ ಕರೆಯೋದು, ಬೇಕಾಗಿರ್ತಕ್ಕಂತಹ ಯೋಜನೆಗಳನ್ನು ತಾವು ಇವತ್ತಿನ ದಿನಗಳಲ್ಲಿ ರೂಪಿಸ್ತಾ ಇದ್ದೀರಾ. ಮತ್ತೆ ಏನಿವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ತಾವು ಆ ಆದೇಶದಲ್ಲಿ ಒಂದು ಲೈನ್ ಅನ್ನು ನೋಡ್ತೀನಿ ನಾನು, ಸರ್ಕಾರದಿಂದ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಲ್ಲ, ಏನು ಸಹಾಯ ಹಸ್ತ ಆಗ್ತಾ ಇದ್ದಾವೆ, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಸಂಸ್ಥೆಗಳಿಂದ ಅಲ್ಲಿ ಹಣವನ್ನು ಬರೆಸಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಗೆ ಯಾವ ಸಂಸ್ಥೆ ಮುಂದೆ ಬಂದು ಅವನ ಶಾಲೆಯನ್ನ ಕಟ್ಟಡ ಮಾಡೋದಕ್ಕೆ ಒಪ್ಕೊಳ್ಳುತ್ತೆ, ಒಪ್ಪಂದವನ್ನು ಮಾಡ್ಕೊಳ್ಳುತ್ತೆ, ಆ ಶಾಲೆ ಹೆಸರನ್ನೇ ಕಟ್ಟಡಕ್ಕೆ ಇಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ನಡೆ ಏನಾಗಾದ್ರೆ? ಉದಾಹರಣೆಗೆ ಇಲ್ಲೇ ಜಾಸ್ತಿ ದೂರ ಬೇಡ, ನಮ್ಮ ಚನ್ನಪಟ್ಟ ಹೊನ್ನೂರು ಗಣುವ ಸಂಸ್ಥೆಯಿಂದ ಆದಂತಹ ಒಂದು ಸರ್ಕಾರಿ ಶಾಲಾ ಸಂಸ್ಥೆ ಚೆನ್ನಮ್ಮ ಮಂಚೇಗೌಡ ಸರ್ಕಾರಿ ಶಾಲೆ ಅಂತೇಳಿ ಅವ್ರ ಹೆಸರನ್ನ ಇಟ್ಬಿಟ್ಟಿದ್ದೀರಾ. ಅವ್ರಿಗೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ, ಗಣುವ ಸಂಸ್ಥೆಯಿಂದ ಏನು ಸರ್ಕಾರಿ ಶಾಲೆಗೆ ಕೊಡುಗೆ, ಅದ್ದೂರಿ ಕೊಡುಗೆ, ಸುಸಜ್ಜಿತವಾದ ಕಟ್ಟಡ ಅಂತೇಳಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂದ್ರೆ, ಒಂದು ಕಾರ್ಖಾನೆಯನ್ನು ನಡಿಬೇಕು ಅಂದ್ರೆ, ತಾವು ಲಾಭದಾಯಕವಾಗಿ ಸಂಸ್ಥೆಯನ್ನು ನಡೆಸಬೇಕು ಅಂದ್ರೆ, ತಮಗೆ ಲಾಭ ಬೇಕು ಅಂದ್ರೆ ಸಾಮಾಜಿಕ ಭದ್ರತೆಯಲ್ಲಿ ಸಾಮಾಜಿಕ ಹಿತದೃಷ್ಟಿಯಿಂದ ಆ ಸಂಸ್ಥೆಯಿಂದ ಇಷ್ಟಂತೂ ಶೇಕಡವಾರು ಹಣವನ್ನ ದೇಣಿಗೆಯಾಗಿ ನೀಡಬೇಕು ಅಂತೇಳಿ ಒಂದು ನಿಯಮ ಇದೆ. ಈ ದೇಣಿಗೆ ಆಧಾರದ ಮೇಲೆ ಈ ಕಟ್ಟಡಗಳನ್ನು ಕಟ್ತಾ ಇರದೆ ಹೊರತು ಯಾವುದೇ ಸ್ವಇಚ್ಛೆಯಿಂದ ಬಂದು ಯಾರು ಕೂಡ ಕಟ್ಟಡಗಳನ್ನ ಸಂಸ್ಥೆಗಳು ಬರ್ತಾ ಇಲ್ಲ. ಆ ಕಟ್ಟಡದಲ್ಲಿ ನಮ್ಮ ಸಂಸ್ಥೆ ವಿಜೃಂಭಿಸುತ್ತೆ, ನಮ್ಮ ಸಂಸ್ಥೆ ಹೆಸರು ಅಂತೇಳಿ ಸಂಸ್ಥೆಗೆ ಅನುದಾನ ನೀಡ್ತಾ ಇದ್ದಾವೆ ಹೊರತು ಯಾವುದೇ ಒಂದು
ಸಾಮಾಜಿಕ ದೃಷ್ಟಿಯಿಂದ ಬಂದ ಸಂಸ್ಥೆಗಳು ಸರ್ಕಾರಿ ಶಾಲೆಗಳಿಗೆ ಕೈ ಜೋಡಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಮನವಿ, ಏನು 1 ರಿಂದ 5ನೇ ತರಗತಿವರೆಗೂ ಮಕ್ಕಳು ತಮ್ಮ ತಮ್ಮ ಊರಿನಲ್ಲೇ ವಿದ್ಯಾಭ್ಯಾಸ ಮಾಡಬೇಕು. ಆ ವಿದ್ಯಾಭ್ಯಾಸಕ್ಕೆ ಎಷ್ಟು ಜನ ಶಿಕ್ಷಕರು ಬೇಕೋ ಆ ಶಿಕ್ಷಕರ ಒದಗಿಸುವಂತ ಕೆಲಸ ನಿಮ್ದಾಗಬೇಕು. ಆ ಶಿಕ್ಷಣಕ್ಕೆ ಮೂಲಭೂತ ಸೌಕರ್ಯವಾಗಿ ಏನ್ ಬೇಕು, ಶೌಚಾಲಯ, ನೀರು, ಶಿಕ್ಷಕರು, ಸುಸಜ್ಜಿತ ಕಟ್ಟಡ, ಪಠ್ಯ ಪುಸ್ತಕಗಳು ಇವನ್ನೆಲ್ಲ ಒದಗಿಸುವಂತ ಕೆಲಸವನ್ನ ಮೊದಲು ಮಾಡಿ. ಆಮೇಲೆ ನೀವು ಮೊಟ್ಟೆ, ಬಾಳೆಹಣ್ಣು, ಚುಕ್ಕಿ, ನಿಮ್ಗೆ ಲಾಭದಾಯಕ ಏನೋ ಪಾರ್ಟ್ನರ್ಶಿಪ್ ಅವನ್ನ ಆಮೇಲೆ ತರುವಂತೆ. ಮತ್ತೊಂದು ವಿಷಯ, ತಾವು ಏನು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನೇ ತಿರುಗು ಅಕ್ಕಪಕ್ಕದ ಶಾಲೆಗಳನ್ನ ವಿಲೀನಗೊಳಿಸಕ್ಕೆ ಹೊರಟಿದ್ದೀರಾ. ಅದ್ರ ಜೊತೆಗೆ ಸ್ಪಷ್ಟವಾಗಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀರಾ, ಆ ಶಾಲೆಗೆ ಎಷ್ಟು ಜನ ಬಿಸಿ ಊಟಕ್ಕೆ ಕಾರ್ಯಕರ್ತರು ಬೇಕಾಗ್ತಾರೆ ಅಷ್ಟನ್ನು ಮಾತ್ರ ನೇಮಕಾತಿ ಮಾಡ್ಕೊಳ್ಳಿ ಅಂತೇಳಿ. ಈಗ ಹೆಂಗೋ ಹಳ್ಳಿಯಲ್ಲಿ ಒಂದು ಊರಿನಲ್ಲಿ ಒಬ್ಬರಿಗೆ ಒಂದು ಶಾಲೆಯಲ್ಲಿ ಬಿಸಿ ಊಟದ ಕಾರ್ಯಕರ್ತರಾಗಿ ಉದ್ಯೋಗ ಸಿಗ್ತಾ ಇದೆ. ಆ ಉದ್ಯೋಗವನ್ನು ಕಸಿದುಕೊಳ್ಳೋದಕ್ಕೆ ನೀವು ನೋಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇವಾಗ ಯಾವುದೋ ಒಂದು ಖಾಸಗಿ ಸಂಸ್ಥೆ ಹೆಸರಿಟ್ಟಿದ್ದೀರಾ, ಸಂಪೂರ್ಣವಾಗಿ ಅವರಿಗೆ ಬರೆದುಕೊಳ್ಳುವಂಥದ್ದು. ಮತ್ತೆ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಬೇಕು ಅಂತೇಳಿ ವಾಹನದ ವ್ಯವಸ್ಥೆ ಮಾಡಿ ಅದಕ್ಕೊಂದು ಟೆಂಡರ್ ಕರೆದು ಅಲ್ಲೂ ಹಗರಣ ಮಾಡ್ತಕ್ಕಂಥ ಹಿತದೃಷ್ಟಿಯನ್ನು ಇಟ್ಕೊಂಡಿದ್ದೀರಾ ಅನ್ನೋದು ನನಗೆ ಭಾಸವಾಗ್ತಾ ಇದೆ. ಮತ್ತೆ ನಿಮ್ಮ ಇದು ಸರ್ಕಾರಿ ಶಾಲೆಗಳ ಸಬಲೀಕರಣ ಅಲ್ಲ, ಖಾಸಗೀಕರಣ ಸಬಲೀಕರಣದ ಹಿತದೃಷ್ಟಿ ನಿಮ್ಮಲ್ಲಿ ಎದ್ದು ಕಾಣಿಸ್ತಾ ಇದೆ. ನೀವು ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಶಾಲೆಯನ್ನು ತೆರೆದು 1 ರಿಂದ 5 ತರಗತಿ ಮಕ್ಕಳು ನಡೆದುಕೊಂಡು ಆಗುತ್ತಾ? ಈಗಲೇ ಎಷ್ಟೋ ಯೋಜನೆಗಳು ತಂದು ಅದನ್ನ ಸಬಲೀಕರಣ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳನ್ನು ನಿಮ್ಮ ಕೈ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಕೂಡ ಎಷ್ಟೋ ಶಾಲೆಗಳಿಗೆ ಇವತ್ತು ಕೂಡ ಈಗಾಗಲೇ ಯಾವ ತಿಂಗಳು ಬಂದ್ರೆ ಡಿಸೆಂಬರ್ ಆದ್ರೂ ಕೂಡ ಆಲ್ರೆಡಿ 70 ರಿಂದ 80% ವಾರ್ಷಿಕ ಆಗ್ತಾ ಇದೆ. ಈ ಸಾಲಿನಲ್ಲಿ ಶಿಕ್ಷಣ ಮುಗಿತಾ ಇದೆ. 2025-26 ಸಾಲಿನ 75% ಶಿಕ್ಷಣ ಮುಗ್ದೋಗಿದೆ. ಆದ್ರೂ ಕೂಡ ಇನ್ನು ಎಷ್ಟೋ ಶಾಲೆಗೆ ಶೂಗಳು ಬಂದಿಲ್ಲ, ಸಮವಸ್ತ್ರಗಳು ಬಂದಿಲ್ಲ. ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ನೀವು. ಹಾಗಾಗಿ ನಿಮ್ಮ ಹಿತದೃಷ್ಟಿ ಖಾಸಗಿ ಸಬಲೀಕರಣ ಮಾಡಲಿಕ್ಕೆ ಹೊರಟಿದೆ ಹೊರತು ಖಾಸಗೀಕರಣ ಮಾಡಿ ನೀವು ಹಿಂಭಾಗದಿಂದ ಹಣ ಮಾಡಬೇಕು ಅನ್ನೋ ಹಿತದೃಷ್ಟಿಯಲ್ಲಿ ನೀವು ಈ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರೀತಾ ಇದ್ದೀರ ಹೊರತು ಯಾವುದೇ ಒಂದು ನಾಡಿನ ಮಕ್ಕಳ ಹಿತದೃಷ್ಟಿಯಿಂದಾಗಲೇ ಪ್ರಜೆಗಳ ಹಿತದೃಷ್ಟಿಯಿಂದಾಗಲೇ ನೀವು ಈ ಶಾಲೆಗಳನ್ನ ತೆರೀತಾ ಇಲ್ಲ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಮೊನ್ನೆ ಒಂದು ಯಾವುದೋ ಗುಲ್ಬರ್ಗದಲ್ಲಿ ಒಂದು STMC ಸದಸ್ಯರು ಒಂದು ವಿಡಿಯೋ ಹಾಕಿದ್ರು. ಏನಪ್ಪ ಅದು ಅಂದ್ರೆ, ಒಂದು ಅಲ್ಲಿ ಅನ್ಯಾಯ ನಡೆಯುತ್ತೆ, BU ಅದಕ್ಕೆ ಮುಖ್ಯೋಪಾಧ್ಯಾಯರಿಗೆ ಸಾಥ್ ಕೊಡ್ತಾರೆ. ಯಾವುದು ಬಿಸಿ ಊಟದ ಒಂದು ಹಣಕಾಸು ವಿಚಾರದಲ್ಲಿ ಆ ಒಂದು ವಿಚಾರವನ್ನ ಮಹಿಳೆ ಧ್ವನಿ ಎತ್ತಿದ್ದಕ್ಕೆ ಅವ್ರಿಗೆ ಬೇರೆ ಯಾವುದೋ ಒಂದು ಬಿಸಿ ಊಟದ ಅಧಿಕಾರಿ ಅಂತೇಳಿ ಇನ್ನೊಬ್ಬ ವ್ಯಕ್ತಿಯನ್ನ ಕರೆಸ್ಕೊಂಡು ಆ ಮಹಿಳೆಯನ್ನ ಹತ್ತಿಕ್ಕುವಂತ ಕೆಲಸ. ತಾವು 1 ತಿಂಗಳ ಕಾಲಾವಧಿ ಅವರನ್ನ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿದ್ರಲ್ಲ, ಯಾವ ಒಂದು ಉದ್ದೇಶ ಇಟ್ಕೊಂಡು ವರ್ಗಾವಣೆ ಮಾಡಿದ್ರಿ? ಅದನ್ನ 1 ತಿಂಗಳು ನೀವು ವರ್ಗಾವಣೆ ಮಾಡಿದ್ದೆ ಅಂದ್ರೆ ಅಲ್ಲಿಗೆ ಆತ ತಪ್ಪಿತಸ್ಥ ಆದ ಕಾರಣ ನೀವು ಅವನನ್ನ ವರ್ಗಾವಣೆ ಮಾಡಿದ್ರಿ. ಆತ ತಪ್ಪಿತಸ್ಥ ಅಂದ್ಮೇಲೆ ಬೇರೆ ಶಾಲೆಗೆ ವರ್ಗಾವಣೆ ಮಾಡೋ ಬದಲು ಅವನನ್ನ ಕೆಲಸದಿಂದ ಅಮಾನತ್ ಮಾಡಬೇಕಿತ್ತು, ವಜಾಗೊಳಿಸಬೇಕಿತ್ತು. ಅವತ್ತು ನಿಮ್ಮ ಒಂದು ನಡೆ ಮಾದರಿ ನಡೆಯಾಗಿರ್ತಾ ಇತ್ತು. ಪುನಃ 1 ತಿಂಗಳ ಹತ್ರ ಅದೇ ಶಾಲೆಗೆ ತಂದು ಹಾಕೋದಂತೆ. ದಯವಿಟ್ಟು ಏನು ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅಂತೇಳಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾವು ಐತಿಹಾಸಿಕ ನಿರ್ಧಾರವನ್ನು ಮಾಡಬೇಕು. ಐತಿಹಾಸಿಕದ
ನಿರ್ಧಾರ ಇಲ್ಲೇ ಹಾಕಬೇಕು ಅಂತೇಳಿ ನಾವು ಇವತ್ತು ಕೂತಿದ್ದೀವಿ. ಈ ಒಂದು ಹೋರಾಟಕ್ಕೆ ನಾಡಿನ ಇನ್ನು 3 ದಿನಗಳ ಕಾಲ ಇರುತ್ತೆ. ಇನ್ನು 3 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಅನೇಕರು ಉಪವಾಸದಲ್ಲಿ ಭಾಗಿಯಾಗಿದ್ದಾರೆ 3 ದಿನಗಳ ಕಾಲ. ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ. ಈಗ ಈ ಸರ್ಕಾರಿ ಶಾಲೆ ಉಳಿವಿಗಾಗಿ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸುರೇಶ್ ಕುಮಾರ್ ಅಣ್ಣನವರು ಈ ಸರ್ಕಾರಿ ಶಾಲೆ ಉಳಿವಿನ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ದಯವಿಟ್ಟು, ಯಾಕೆಂದ್ರೆ ಇವತ್ತು ಅಧಿವೇಶನದಲ್ಲಿ ಧ್ವನಿಯಾಗುವಂತಹ ಶಾಸಕರು ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಸರ್ಕಾರ ಶಾಲೆಯ ಮಕ್ಕಳ ಪರವಾಗಿ ನಿಂತಾಗ ಮಾತ್ರ ನಾವು ಇನ್ನೂ ಹಂತದ ಹೋರಾಟದಲ್ಲಿ ಜಯಗಳಿಸೋದಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ಎಲ್ಲ ಶಾಸಕರು ಈ ಸರ್ಕಾರಿ ಶಾಲೆಯ ಉಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು. ಖಂಡಿತವಾಗಿ ಯಾವುದೋ ಕೆಲವು ಶಾಸಕರಿಗೆ ಹಗರಣದ ಹುಚ್ಚಿರುತ್ತೆ, ಹಣವನ್ನು ಮಾಡುವ ಹುಚ್ಚಿರುತ್ತೆ. ಆದರೆ ಕೆಲವು ಶಾಸಕರನ್ನೆಲ್ಲ ನಾವು ಮಾದರಿಯಾಗಿ ನೋಡಿದ್ದೀವಿ. ನಾಡಿನ ಕಾಳಜಿಯಾಗಿ ಇಟ್ಕೊಂಡು, ಮಕ್ಕಳ ಭವಿಷ್ಯದ ಕಾಳಜಿಯನ್ನು ಇಟ್ಕೊಂಡು ಅಧಿವೇಶನದಲ್ಲಿ ನಾವು ಧ್ವನಿ ಎತ್ತುತ್ತಂತನ್ನ ನೋಡಿದ್ದೀವಿ. ಅಧಿವೇಶನ ಇನ್ನೂ ಮುಂದುವರೆದಿದೆ. ಹಾಗಾಗಿ ಈ ಅಧಿವೇಶನದಲ್ಲಿ ನಮ್ಮ ಸುರೇಶ್ ಅಣ್ಣವರು ದಯವಿಟ್ಟು ಇದ್ರ ಧ್ವನಿಯನ್ನ ಎತ್ತಿ ಸರ್ಕಾರಿ ಶಾಲೆಯ ಉಳಿವಿಗೆ ಮುಖ್ಯ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ತಂದೆ ತಾಯಿ ಮುಗಿಸ್ಬೇಕಾಗ್ತಾರೆ. ಆಗ ಶಾಲೆಗಳನ್ನು ಶಾಲೆ ತಪ್ಪಾಗಿ ಆಗ ನಾವು ತೀರ್ಮಾನ ಮಾಡಿ ಈ ದೇಶದಲ್ಲಿ ಯಾವುದಾದ್ರು ಒಂದು ರಾಜ್ಯ SLC ಎಕ್ಸಾಮ್ ಮಾಡಿಕೊಡ್ತಾರೆ ಕರ್ನಾಟಕ ಯಾರು ಮಾಡಿಲ್ಲ. ಮಾತಾಡಿ 2 ದಿವಸ ಸರ್ಕಾರಿ ಶಾಲೆ ಇಲ್ಲೆಲ್ಲ ಮಾಡೋದು ಸಾಧ್ಯ. ಖಾಸಗಿ ಶಾಲೆ ಎಲ್ಲ ದೊಡ್ಡ ಮಗುವರ ಸರ್ಕಾರಿ ಶಾಲೆ ಬಗ್ಗೆ ಯಾವ ನಾಲೆಜ್ ಇರಬೇಕು ಅದಕ್ಕೆ ಇಚ್ಛೆ ಇಲ್ಲ ಕೂಡ ಒಂದು ಸರ್ಕಾರಿ ಶಾಲೆ ಮೇಲೆ ವೈದ್ಯ ಶಾಲೆಯಲ್ಲಿ ಅಥವಾ ಪ್ರೈವೇಟ್ ಶಾಲೆಯಲ್ಲಿ ಗೋರ್ಮೆಂಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಈ ವಿಚಾರ ಆಚೆ ಒಂದು ಲೆಕ್ಕಾಚಾರ ಮಾಡೋದು ಒಂದು ಆಸೆ ಅದನ್ನು ತಪ್ಪು ಮಾಡಬೇಕು. ಇಲ್ಲಿ 2 ಸಮಸ್ಯೆ
ಅವ್ರದ್ದು ಶ್ರೀನಿವಾಸ ಗೋಬಿನ ಬಗ್ಗೆ ಕೇಳಿದ್ರೆ ಹೋದೆ ಇವತ್ತು ಬಂದಾಗ ಇವತ್ತು ನಾವು ಹೋಗ್ತಾ ಇದ್ದೀವಿ ಮುಖ್ಯವಾದ ಸೈಕಲ್ ಬೆಂಗಳೂರಿನ ಸೈಕಲಲ್ಲಿ ಬಂದಿದ್ದು ಶ್ರೀರಂಗಪಟ್ಟಣ ಆರೋಗ್ಯ ಬಗ್ಗೆ ಏನು ಇರಲಿ ಬಿಡಿ ಅಲ್ಲಿ 1, 2, 3, 4 1ರಿಂದ 5 ಕ್ಲಾಸ್ 1ರಿಂದ 5 ಕ್ಲಾಸ್ ಬಹಳ ಓದೇ ಬೇಡ ಓದೇ ಭಾಳ ಮಜಾ ಅಂದರೆ ಒಂದು ಅಡ್ಮಿಷನ್ ಬೇರೆ ಮಕ್ಕಳು ಯಾರೋ ನಾನೇ ಅವರು ಬೆಳಗ್ಗೆಯಿಂದ ಹಿಂಗೇನ ಮಾತಾಡ್ತಿದ್ದಾರೆ ಸ್ಪೋರ್ಟ್ಸ್ ಇರ್ತದೆ ಏನು ಅಂತೇನೆ ಒಬ್ಬರೇ ಆಗಲ್ಲ ಇದು ಬೇಜಾರಾಗತ್ತಿಲ್ಲ ಆ ಒಂದು ಯಾವ ಜೊತೆ ಮಾತಾಡೋದು ಅಲ್ಲ ಒಬ್ಬರೇ ಹೋರಾಟ ಮಾಡೋದು ಆ ಒಂದು ಇದು ಎಣ್ಣೆ ಮಾಡಬೇಕು ಅವರಿಗೆ ಅಲ್ಲಿ ಅಷ್ಟೇ 1, 2, 4, 5 ಎಷ್ಟು ಇಲ್ಲ ನಾಲ್ಕನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಯಾವುದು 2ನೇ ಕ್ಲಾಸಲ್ಲಿ ಯಾವುದು 3ನೇ ಕ್ಲಾಸಲ್ಲಿ ಅಂದರೆ 5 ಕ್ಲಾಸಿಂದ 6 ಜನ ಇದ್ದಾರೆ ಅಲ್ಲಿಂದ 2 ಕಿಲೋಮೀಟರ್ ಅಲ್ಲ ಅದೇ ಆಚೆ ಅದೇ ಇದ್ರ ಬಗ್ಗೆ ಇವಾಗ ನಿರ್ಮಾಣ ಚೆನ್ನಾಗಿದೆ ಪಂಚಾಯತಿ ನಾವು ತಿರುವಿಗೆ ಟೀಚರ್ ತರಗತಿ ಅದನ್ನು ಮಾಡೋಕ್ಕೆ ಭಾಳ ಕೋಪ ಮಾಡ್ತೀವಿ ಒಂದು ಬಂದಾರ ಏನು ಮಾಡ್ತೀರಾ ಇದು ಮಾಡೋಕ್ಕಿಂತ ಅದು ಯಾವ ಒಂದು ಬಿಟ್ಟು ಇದೆಲ್ಲ ಭಾಳ ರಾಜ್ಯ ಮಟ್ಟದಲ್ಲಿ ಯಾವ ಜಿಲ್ಲೆ ಓಡೋದಲ್ಲ ನಾನೇ ಓದ್ಕೊಂಡು ಬಂದಿದ್ದೀನಿ ಹೇಳಿ ಸರ್ ಹೋರಾಟ ಜೊತೆ ಅಸೆಂಬ್ಲಿಯಲ್ಲಿ ಏನು ಬೇಕೋ ಅದನ್ನು ಮಾತು ಹೇಳ್ತಾ ಇದ್ದೀನಿ ಸದನ ಸಂಸ್ಥೆಯಲ್ಲಿ ಚರ್ಚೆ ಆಗೋದಿಲ್ಲ ಹೇಳ್ತಾ ಇದ್ದೀನಿ ಗೋಲಾಯ ಮನಸ್ಥಿತಿ ಒಚ್ಚಿದ್ದೆಲ್ಲ ನಮ್ಮದು ಏನಂದರೆ ಇದು ನಾನು ಬಣ್ಣನ ಕೂತ್ಕೊಳ್ಳೋಕ್ಕೆ ಒಂದು ಕಾರಣ ಇದೆ ನಾನು ಸರ್ಕಾರಿ ಶಾಲಾ ಆ ಒಂದು ಇದರಿಂದಲೇ ನಾನು ಆ ಗುಣ ನನ್ನಲ್ಲಿದೆ ಆ ಗುಣ ನಾನು ಕೆಲಸ ಮಾಡಬೇಕು ಶಾಲೆನೇ ದೇಶ ಭವಿಷ್ಯ ಸಂಗತಿ ಅಂದರೆ ಶಾಲೆಗೆ ನೀವು ದೇಶ ಬರ್ತೀವಿ ಆ ಪ್ರತಿಯೊಂದು ಅಲ್ಲೇ ನೀವು ಕಲ್ತಿರೋದಾದ್ರೆ ದೇಶದಲ್ಲಿ ಒಳ್ಳೆ ಕೆಲಸ ಒಂದು ಉಚಿತವಾದ ಗುಣಮಟ್ಟದ ಶಿಕ್ಷಣ ಅದೇ ಎರಡನೇದು ಉಚಿತವಾದ ಗುಣಮಟ್ಟದ ಚಿಕಿತ್ಸೆ ಆಗಬೇಕು ಎರಡೇ
2 ಗ್ಯಾರಂಟಿ ಕೊಟ್ಟರೆ ನಮ್ಮ ರಾಜ್ಯ ಉತ್ತರ ಹೇಳ್ತೀರಾ ಆರೋಗ್ಯ ಶಿಕ್ಷಣವನ್ನು ಕೊಡಿ ಅಂತೇಳಿ. ಆದರೆ ನಾವು ಕೇಳ್ತಕ್ಕಂಥದ್ದು ಯಾರು ಗಮನ ತಗೋತಿಲ್ಲ, ಅದು ಕೊಡ್ತಿಲ್ಲ. ಅವ್ರಿಗೆ ಏನು ಬೇಕು ಈಗ ಫ್ರೀ ಗ್ಯಾರಂಟಿಗಳು ಯಾರು ಕೇಳಿದ್ರು ನಾವು ಯಾರು ತಗೋತಿಲ್ಲ. ಯಾರೋ ರೈತ ಮಕ್ಕಳಿಗೆ ಓಟಿಂಗ್ ಮಕ್ಕಳ ಹತ್ರ ಓಟ್ ಇಲ್ಲ, ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಹೇಳಲ್ಲ ಮಾತು ಹೇಳಿ ಶಿಕ್ಷಣ ಕ್ಷೇತ್ರ ಉತ್ಪಾದನಾ ಕ್ಷೇತ್ರ ಕೃಷಿ ಬಿಟ್ಟರೆ ಇಲ್ಲೇ ನಾವು ಸರಿಯಾಗಿ ಗಮನ ಕೊಡಬೇಕು. ಯಾವುದು ಗಮನ ಮಾಡೋದು ಅದಕ್ಕೋಸ್ಕರ ನೋಡಿದೆ ಅಗತ್ಯ ವಿಧಾನ ನಿಮಗೆ ಬನ್ನಿ ಮಾತಾಡೋಣ. ಆರೋಗ್ಯ ಶಿಕ್ಷಣ ನಮ್ಮ ಇತ್ತೀಚೆಗೆ ಸರ್ಕಾರದ ಕೆಲಸಕ್ಕೆ ಯೂಸ್ ಮಾಡ್ತಾರೆ. ಮಕ್ಕಳು ಪಾಠ ಮಾಡೋಕ್ಕೆ ಬಿಡ್ತಾರೆ. ಇತ್ತೀಚೆಗೆ ಅದಂತೂ ಬಹಳ ಯಥೇಚ್ಛವಾಗಿದೆ. ಗಣತಿ ಆ ಗಣತಿ ಈ ಗಣತಿ ಪಾಠ ಮಾಡೋಕ್ಕೆ ಬಿಡ್ತಾರೆ. ಶೌಚಾಲಯ ಇದೆ, ಬರೋರಿಲ್ಲ. ಉನ್ನತ ಶಿಕ್ಷಣದ ಅಭಿವೃದ್ಧಿ ಮಕ್ಕಳಿಗೆ ಕರೆಕ್ಟಾಗಿ ಪಾಠ ಮಾಡೋದು ಕ್ಲಾಸ್ಗಳು ಭಾಷೆಗಳೇ ಇರಲ್ಲ ಅಲ್ಲಿ. ಆಫೀಸ್ ಮುಖಂಡ ಅವರು ಮಾತಾಡಿ ಏನು ಮಾಡೋದು ಇಲಾಖೆ ಆದೇಶ ಬಂದೈತೆ. ನಮ್ಮ ಮೊಬೈಲಾಗೆಲ್ಲ ಮಾಡಬೇಕು, ಮೊಬೈಲ್ನ ಮಾಡ್ತಾ ಇದ್ದೀವಿ. ಎಷ್ಟು ಜನ ಬಟ್ಟೆ ತಿಂದರು, ಎಷ್ಟು ಜನ ಬಾಳೆಹಣ್ಣು ರಾಜಕಾರಣ ಮಾಡ್ತಾರೆ ಎಮ್ ಎಲ್ ಎ ಅವರು ಹೆಸರಲ್ಲಿ ಖಾಸಗಿ ಸ್ಕೂಲು ಜಾಸ್ತಿ ಗೊತ್ತಾಗ್ತಾ ಇರೋದು. ಮೊದಲನೇ ಜನಪ್ರತಿನಿಧಿಯಾಗಿ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದೀರಾ, ತುಂಬ ಹೃದಯದ ಅಭಿನಂದನೆಗಳು ಸರ್. ಮತ್ತು ನಿಮ್ಮ ಮೂಲಕ ನೀವು ಜನಪ್ರತಿನಿಧಿಯಾಗಿದ್ದೀರಾ ಮತ್ತು ಅಧಿವೇಶನದಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ದು 2 ಬೇಡಿಕೆ ಇದೆ. LKG ಇಂದ 5ನೇ ಕ್ಲಾಸ್ ಗಂಟ ಆಯಾ ಊರಲ್ಲೇ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು. 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಗಂಟ ಪ್ರತಿಯೊಂದು ಪಂಚಾಯತಿಲೂ CBSE ಗುಣಮಟ್ಟ ನವೋದಯ ಸ್ಕೂಲ್ ಥರ ವಸತಿ ಶಾಲೆ ಕೊಡಬೇಕು. ಈ ಥರ ಕೊಟ್ಟರೆ ನಮ್ಮದು 99% ಸೋಲಾಗುತ್ತೆ. LKG ಇಂದ 5ನೇ ಕ್ಲಾಸ್ ಗಂಟ ಆಯಾ ಊರಲ್ಲೇ ಓದ್ಕೋತಾರೆ. 6ನೇ ಕ್ಲಾಸಿಂದ 12 ವಸತಿ ಶಾಲೆ ಏನಕ್ಕೆ ಅಂದರೆ ನಾವೆಲ್ಲ ನೋಡಿದ್ವಿ, ಎಲ್ಲ ಹಳ್ಳಿಲೇ ಇರೋದು. ಪೇರೆಂಟ್ ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ. ಪುನಃ ಟ್ಯೂಷನ್ ಯಾವುದು ಸಮಸ್ಯೆ ಆಗಬಾರ್ದು. ಮತ್ತು ಎಲ್ಲ ಕೃಷಿ ಕಾರ್ಮಿಕರು ಅದಕ್ಕೋಸ್ಕರ ಅದು ಮಾಡಬೇಕು. ಅಕಸ್ಮಾತ್ ಡಿಸೆಂಬರ್ 31 ಇದ್ರ ಬಗ್ಗೆ ಏನಾದ್ರು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಜನವರಿ 26ನೇ ತಾರೀಕು ಎಲ್ಲ ದಯವಿಟ್ಟು STMC ಅಧ್ಯಕ್ಷರಿದ್ದಾರೆ. 31 ಜಿಲ್ಲೆಯಲ್ಲಿದ್ದಾರೆ, 224 ತಾಲೂಕಲ್ಲಿದ್ದಾರೆ. 41,000 42,000 ಬರೀ ಅಧ್ಯಕ್ಷರು ಸಿಗ್ತಾರೆ ನಮಗೆ ರಾಜ್ಯದಲ್ಲಿ. ಅವ್ರಿಗೆಲ್ಲ ಏನು ಕರೆ ಕೊಡ್ತೀವಿ ಅಂದರೆ 31ನೇ ತಾರೀಕು ಒಳಗಡೆ ಏನಾರ ನಮ್ಮ 2 ಬೇಡಿಕೆ ಈಡೇರಿಸಿಲ್ಲ ಅಂದರೆ ಜನವರಿ 26ಕ್ಕೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದು 75 ವರ್ಷ ಆಗುತ್ತೆ. ದೇಶಕ್ಕೆ ಸಂವಿಧಾನ ಬಂದು 75 ವರ್ಷ ಆಗುತ್ತೆ. 75 ವರ್ಷ ಆದರೂ ನಮಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಆರ್ಟಿಕಲ್ 21 ಏನು ಕೊಟ್ಟಿದ್ದಾರೆ ಅದನ್ನ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಅವತ್ತು ನಾವು ರಾಜ್ಯಾದ್ಯಂತ 224 ತಾಲೂಕು ಕ್ಷೇತ್ರ 31 ಜಿಲ್ಲಾ ಕೇಂದ್ರದಲ್ಲಿ ಬಲಗೈಲಿ ರಾಷ್ಟ್ರಧ್ವಜ ಇರುತ್ತೆ, ಎಡಗೈಲಿ ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ. ಕಪ್ಪು ಬಾಟನ ಯಾರು ಪ್ರದರ್ಶನ ಮಾಡ್ತಾರೆ? ಸರ್ಕಾರಿ ಶಾಲೆಯಲ್ಲಿ ಓದ್ತಾರೋ ಮಕ್ಕಳು, ಪೇರೆಂಟು. ನೋಡೋಣ FIR ಯಾರ ಮೇಲೆ ಹಾಕ್ತಾರೆ, ಯಾವ ರೀತಿ ತಡೀತಾರೆ ನೋಡಿ ಬಿಡೋಣ. ಅವತ್ತು ಯಾವತ್ತು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಲ್ಲ. ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರದಲ್ಲಿ ಬಲಗೈಲಿ ರಾಷ್ಟ್ರಧ್ವಜ ಇರುತ್ತೆ. ನಮಗೆ ಗೌರವ ಇದೆ ಪ್ರಜಾಪ್ರಭುತ್ವ ಮೇಲೆ. ಇದ್ರ ಮೇಲೆ ಕಪ್ಪು ಬಾಟ ಪ್ರದರ್ಶನ ಕೊಡ್ತೀವಿ ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಸಂತೋಷ ಸರ್. ನಾನೇನು ರಾಜಕಾರಣದಲ್ಲಿ ಹೆಲಿಕಾಪ್ಟರ್ ಬಂದಿಲ್ಲ, ಅದೆಲ್ಲ ಕೆಳಮಟ್ಟದಿಂದ ಬಂದಿದ್ದೆ. ಅದು ಹೋರಾಟ ಮಾಡಿದ್ದು ನಮ್ಗೆ ಗೊತ್ತಿಲ್ಲ. ನಾನೊಬ್ಬ ಕಾರ್ಪೊರೇಟರ್ ಆಗಿದ್ದೆ. 6ನೇ ಸಲ ಇವಾಗ MLA, ಕರ್ನಾಟಕದ ಲಾ ಮಿನಿಸ್ಟರ್. ಹೋರಾಟ ನಾನು ಕೂಡ ಭಾಳಷ್ಟು ಹೋರಾಟ ಮಾಡೋದು ಹಕ್ಕು ಕರ್ತವ್ಯ ಮಾಡಿ. ಆದರೆ ಯಾವುದು ಭ್ರಮೆಯಲ್ಲಿರ್ತದೆ. ಡಿಸೆಂಬರ್ 31ನೇ ತಾರೀಕು ಒಳಗಡೆ ಆಗೋದಿಲ್ಲ ಆಗ್ಬೋದು. ಡಿಸೆಂಬರ್ 31ನೇ ತಾರೀಕು ಏನೇನಾಗಬೇಕು ಗೊತ್ತಿಲ್ಲ ನನಗೆ. ಇಲ್ಲಿ ಯಾವುದು ಮ್ಯಾಜಿಕ್ ಪ್ಲಾನ್. ಆಮೇಲೆ 2ನೇದು 31ನೇ ತಾರೀಕು ಆದರೆ ಇದ್ರೆ ಜನವರಿ 26ನೇ ತಾರೀಕು ಮಾಡಿ ಹೋರಾಟ ಮಾಡೋ ಅದು ಬೇರೆ. ಅದು 26ನೇ ತಾರೀಕೆಲ್ಲ ಮಾಡಬಹುದು.
26ಕ್ಕೆ ಅದೇ ತಾರೀಕು 27 ಮಾಡಿ 25 ಮಾಡಿ ಯಾವುದೇ ಮಾಡಿ ನನ್ನ ಒಂದು ರಿಕ್ವೆಸ್ಟ್ ಮುಂದೆ ಇರ್ತೀನಿ ಇಲ್ಲ ಸರ್ ಅದು ಸಾಧ್ಯ ಇಲ್ಲ. 26ನೇ ತಾರೀಕಿಗೆ ಮಾಡಿ ಮಜಾ ಮಾಡಿ. ಎಲ್ಲ ಹೋರಾಟಗಾರರಿಗೆ ಇನ್ನೊಂದ್ಸಲ ಇದು ಮಾಡ್ತಾ ಇದ್ದೀನಿ. ನಾವೇನಾದ್ರು ಇದೇ ರೀತಿ ಚಳವಳಿ ಕೂತ್ಕೊಂಡ್ರೆ 30 ದಿನ ಉಪವಾಸ ಕೂತ್ಕೊಂಡು ಯಾರು ನಮ್ಮ ಮೂಸ್ ನೋಡಲ್ಲ, ಯಾರು ನಮ್ಮ ತಿರುಗಿ ನೋಡಲ್ಲ. ಅವ್ರೇನಕ್ಕೆ 25ನೇ ತಾರೀಕು ಮಾಡಿ 27ಕ್ಕೆ ಮಾಡಿ ಅಂದರೆ ಅವತ್ತು ಯಾರು ಮೂಸ್ ನೋಡಲ್ಲ ನಮ್ಮನ್ನು. ಗಣರಾಜ್ಯೋತ್ಸವ ದಿನ ಆದರೆ ಎಲ್ಲ ಕಣ್ಣು ಗಿಣ್ಣು ಎಲ್ಲ ಇದಿರುತ್ತೆ, ಇಲ್ಲೇ ಪೊಲೀಸ್ ಇಲಾಖೆಯವರು ಇರ್ತಾರೆ. ಸೊ ಅದಕ್ಕೆ ಜನವರಿ 26ನೇ ತಾರೀಕು ಸರ್ಕಾರ ನಮ್ಮ ಬೇಡಿಕೆ ಅದೇನು ದೊಡ್ಡ ವಿಷಯ ಅಲ್ಲ. 2 ಲ್ಯಾಂಗ್ವೇಜ್ ಕೊಡೋಕ್ಕೇನು ಇದೆ, ಟೆಕ್ಸ್ಟ್ ಬುಕ್ ಕೊಟ್ಬಿಟ್ಟು ಪಾಠ ಮಾಡೋದು, ಅದಕ್ಕೇನು ಇದರಿಂದ ಸಮೂಹದಿಂದ ಮುಕ್ತೋಗ ಅಂತ ಹೇಳ್ತಾ ಇದ್ದೀನಿ. ಇವನ್ಗೆ ಯಾರಿಗಾರೆ ಶಿಕ್ಷಣ ಸಚಿವನಿಗೆ ಬುಕ್ ಕೊಟ್ಟು ಪಾಠ ಮಾಡಕ್ಕೆ ಹೇಳ್ಬೇಕು ಅಷ್ಟೇ. ಅದಕ್ಕೆ ಇನ್ನೇನು ಬ್ರಹ್ಮವಿದ್ಯೆ ಅಲ್ಲ, ಇದನ್ನು ಮಾಡೋಕ್ಕಾಗಲ್ಲ ಅನ್ನೋ ಇದಕ್ಕೆ. ಆದ್ರೆ ಎಲ್ಲ ಹೋರಾಟಗಾರರು ಮತ್ತೆ ಎಲ್ಲ SDMC ಅಧ್ಯಕ್ಷರು ದಯವಿಟ್ಟು 26ನೇ ತಾರೀಕು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. 224 ತಾಲೂಕು ಕೇಂದ್ರ 31 ಜಿಲ್ಲಾ ಕೇಂದ್ರದಲ್ಲಿ ಬಲಗೈ ರಾಷ್ಟ್ರಧ್ವಜ ಇದೆ. ಸಂವಿಧಾನ ಬಗ್ಗೆ ಗೌರವ ಇದೆ, ಪ್ರಜಾಪ್ರಭುತ್ವ ಬಗ್ಗೆ ಗೌರವ ಇದೆ. ಎಡಗೈಗೆ ಕಪ್ಪು ಬಾಟ ಸರ್ಕಾರಕ್ಕೆ ರಾಷ್ಟ್ರಧ್ವಜ, ನಮ್ಮ ದೇಶಕ್ಕೆ, ನಮ್ಮ ಸಂವಿಧಾನಕ್ಕೆ, ನಮ್ಮ ಪ್ರಜಾಪ್ರಭುತ್ವ. ಆ ರೀತಿ ಪ್ರದರ್ಶನ ಮಾಡೋಣ. ಸರ್ಕಾರಿ ಶಾಲೆ ಮಕ್ಕಳು ಕೇಳಿ ಮಾಡ್ಸೋಣ. 224 ಕ್ಷೇತ್ರದಲ್ಲಿ ಕರ್ನಾಟಕ ಬಂದ ಸರ್ಕಾರ ಬರುತ್ತೆ, ನಮ್ಗಲ್ಲ. ಮತ್ತೆ ಇನ್ನೊಂದು ಕಪ್ಪು ಬಾಟ ಪ್ರದರ್ಶನ ಮಾಡೋರಿಗೆ FIR ಆಗುತ್ತೆ ಅಂತ ಆ ಥರ ಏನು ಭ್ರಮೆ ಇಲ್ಲ. ಅದು ಮೂಲಭೂತ ಹಕ್ಕು. 19.1 ಆರ್ಟಿಕಲ್, ಸಂವಿಧಾನದ ಆರ್ಟಿಕಲ್ 19.1 ಪ್ರಕಾರ ನಮ್ದು ಶಾಂತ ರೀತಿಯಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಪ್ರೊಟೆಕ್ಟ್ ಮಾಡೋದು. ದೇಶದಲ್ಲಿ ಯಾವುದೇ ಮೂಲ ಕೂತ್ಕೊಂಡು ಪ್ರೊಟೆಕ್ಟ್ ಮಾಡ್ಬೋದು, ಆದರೆ ಜನಸಾಮಾನ್ಯ ತೊಂದರೆ ಕೊಡಬಾರ್ದು. ಅದು ನಮ್ಮ ಮೂಲಭೂತ ಹಕ್ಕು. ಮತ್ತೆ ಕಪ್ಪು ಬಾವುಟ ಅಂತ ಹೇಳ್ತಾ ಇದ್ರಲ್ಲ, ಕಪ್ಪು ಬಾವುಟ ಮುಖ್ಯಮಂತ್ರಿಗೂ ತೋರಿಸ್ಬೋದು. ಹಿಡ್ಕೊಂಡು ಮುಗಿದ ಮೇಲೆ ಬಾರಿಸಿ ಅಲ್ಲ ಸಾರಿ ಮುಖದ ಮೇಲೆ ಬೀಸಿ, ಹಿಂಗೆ ಗಾಡಿ ಬೀಸ್ತಾರಲ್ಲ ಆ ಥರ ಬೀಸಿ. ಅದು ಏನು ಕಾನೂನು ಬಾಹಿರಲ್ಲ. ಯಾಕಂದ್ರೆ 2024 ನವೆಂಬರಲ್ಲಿ ಕೇರಳ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಯಾಕೆಂದ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರೆ FIR ಹಾಕಿದ್ರು ಅವ್ರ ಮೇಲೆ. ಕೋರ್ಟ್ ತೀರ್ಪು ಕೊಟ್ಟಿದೆ, ಅದು ಕಾನೂನುಬದ್ಧವಾಗಿದೆ. ಅದರಿಂದ ಎಲ್ಲರೂ ಧೈರ್ಯವಾಗಿ ಮಾಡಿ ಸರ್ಕಾರಿ ಶಾಲೆ ಮಕ್ಕಳ ಕೈಯಲ್ಲಿ ಬಲಗೈಲಿ ರಾಷ್ಟ್ರಧ್ವಜ, ಎಡಗೈಲಿ ಕಪ್ಪು ಬಾವುಟ ಕೊಡಿ. ನೋಡೋಣ ಅದು ಏನ್ ಮಾಡ್ತಾರೆ, ಯಾರ ಮೇಲೆ FIR ಹಾಕ್ತಾರೆ. ಪೂರ್ತಿ ಸರ್ಕಾರಿ ಶಾಲೆ ಮಕ್ಕಳ ಮೇಲೆ ಹಾಕ್ತಾರೆ, ನೋಡೋಣ ಸರ್ಕಾರಕ್ಕೆ ಒಂದು ಸವಾಲು ಹಾಕೋಣ. ಇಲ್ಲಾಂದ್ರೆ ನೋಡಿ, ನಮ್ಮ ಮಕ್ಕಳಿಗೆ ನಮ್ಮ ವಯಸ್ಸಾಗಿರುತ್ತೆ. ನಾವು ಹಿಂಗೆ ಏನಾದ್ರು ಬದ್ದೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನಮ್ಮ ವಯಸ್ಸಾಗಿ ಹಿಂಗೆ ಕೂತಿರ್ತಾರೆ, ಯಾರು ತಲೆ ಕೆಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಈ ನಿರ್ಧಾರ ತಗೊಳ್ಳೇಬೇಕಾಗತ್ತೆ. ಅದರಿಂದ ದಯವಿಟ್ಟು ಎಲ್ಲ ಹೋರಾಟಗಾರರು ಆಯಾ ತಾಲೂಕು ಯಾರು ಇಲ್ಲ, ಅದೆಲ್ಲ ದುಡ್ಡು ಖರ್ಚಾಗಿದೆ. ನೀವು ಅಲ್ಲಿಂದ ಬಂದಿದ್ದು ದುಡ್ಡು ಖರ್ಚು ಮಾಡಿಕೊಂಡು ಟೈಮ್ ಮಾಡಿಕೊಂಡು ಅದೇನು ಸಮಸ್ಯೆ ಆಗಲ್ಲ. ದಯವಿಟ್ಟು ನಿಮ್ಮ ತಾಲೂಕಲ್ಲಿ 26ನೇ ತಾರೀಕು ಅವರು ರಾಷ್ಟ್ರಧ್ವಜ, ನಾವು ರಾಷ್ಟ್ರಧ್ವಜ ಕೈ ನಿಂತ್ಕೊಂಡು ಕಪ್ಪು ಬಾವುಟ ಪ್ರದರ್ಶನ ಮಾಡೋಣ. ಎಲ್ಲ 224 ಸಾಲಲ್ಲಿ ಗೊತ್ತಾಗಬೇಕು ಸರ್ಕಾರಕ್ಕೆ. ಪೂರ್ತಿ ದೇಶದ ತಿರುಗಿ ನೋಡುತ್ತೆ ನಾವೇನೋ ಆ ಥರ ಮಾಡಿದ್ರೆ. ಮತ್ತೆ ಹೋರಾಟಗಾರರು ದಯವಿಟ್ಟು SDMC ನಮ್ಮ ಸದಸ್ಯ ಪದಾಧಿಕಾರಿಗಳ ಜೊತೆಲಿರಿ, ಅವ್ರ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿ ನಮ್ಮ ಈ ಕಾರ್ಯಕ್ಕೆ ಇದು ಮಾಡಿ. ಈ ಥರ ಅದು ನೋಡಿ, ಮುಂದಿನ ಶೈಕ್ಷಣಿಕ ವರ್ಷದಲ್ಲೇ 2 ಲ್ಯಾಂಗ್ವೇಜ್ ಸಾಧ್ಯ ಆಗುತ್ತೆ. ಹೇಳಿದ್ನಲ್ಲ, ಬುಕ್ ಕೊಟ್ಬಿಟ್ಟು ಪಾಠ ಮಾಡಿಸೋದು. ಅದು ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ. ಅವ್ನು ಏನು 2 ಸ್ಟೋರಿ 3 ಸ್ಟೋರಿ ಬಿಲ್ಡಿಂಗ್ ಕಟ್ಟು ಲಿಫ್ಟ್ ಹಾಕು ಅಂತ ಹೇಳ್ತಾ ಇಲ್ಲ ಶಿಕ್ಷಣ ಸಚಿವರಿಗೆ, ಸರ್ಕಾರಕ್ಕೆ. ಬುಕ್ ಕೊಟ್ಬಿಟ್ಟು ಪಾಠ ಮಾಡಿ ಅಷ್ಟೇ. 2 ಲ್ಯಾಂಗ್ವೇಜ್ CBSE. ಸೊ ಅದಕ್ಕೆ ದಯವಿಟ್ಟು ಎಲ್ಲ ಹೋರಾಟಗಾರರು ಇದು ಮೈಂಡಲ್ಲಿರಲಿ, ನಿಮ್ಮ ಮೈಂಡಲ್ಲಿರಲಿ. ಜನವರಿ 26ನೇ ತಾರೀಕು ರಾಜ್ಯಾದ್ಯಂತ ಮಾಡೋಣ. ಮತ್ತೆ ನಮ್ಮ ಅಧ್ಯಕ್ಷರು ಆಲ್ರೆಡಿ 16ನೇ ತಾರೀಕು ಮಂಗಳವಾರ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ ಮಳವಳ್ಳಿಗೆ. ಅವ್ರು ಭೇಟಿ ಮಾಡಕ್ ಹೋಗ್ತಾ ಇದೀವಿ. ಅಲ್ಲೂ ಈ ವಿಷಯನ ಪ್ರಸ್ತಾಪ ಮಾಡ್ತೀವಿ. ಬಂಧುಗಳೇ, ಇವತ್ತು ಮಂಡ್ಯದಲ್ಲಿ ಶುರುವಾಗಿರುವಂಥ 3 ದಿನದ ಉಪವಾಸ ಸತ್ಯಾಗ್ರಹ ಮಂಡ್ಯ ಜಿಲ್ಲಾ ರೈತ ಸಂಘ ಹಾಗೂ ರಾಜ್ಯ SDMC ಸಂಘ ಸಹಯೋಗದಲ್ಲಿ ನಡೀತಾ ಇರುವಂಥ ಒಂದು ಸರ್ಕಾರಿ ಶಾಲೆ ಉಳಿಸಿ ಮೂಲಭೂತ ಶಿಕ್ಷಣವನ್ನು ಆಗ್ರಹಿಸಿ ನಡೀತಾ ಇರುವಂಥ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಚಾಲನೆಯನ್ನ ಕೊಟ್ಟಾಗಲೇ ಆಗಿದೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನೆರವು ಸಂಘಟನೆಯವರು ಹಾಗೆ ವಂದೇ ಮಾತರಂ ಸೇವಾ ಯುವ ಘಟಕ, ಮಾತೃಭೂಮಿ ಉಚಿತ ವೃದ್ಧಾಶ್ರಮದವರು ಕೂಡ ಸಾಕಷ್ಟು ಕನ್ನಡ ಪರ ರೈತ ಪರ ಸಂಘಟನೆಗಳು ಬೆಂಬಲವನ್ನ ಕೊಡ್ಲಿಕ್ಕೆ ರಾಜ್ಯಾದ್ಯಂತ ಬಂದಿರುವಂತ ಕನ್ನಡಿಗರಿಗೆ ಮೊದಲನೇದಾಗಿ ಹೃದಯಪೂರ್ವಕ ಸ್ವಾಗತ ಮಂಡ್ಯಕ್ಕೆ. ಅದೇ ರೀತಿಯಲ್ಲಿ 1-2 ಘೋಷಣೆಗಳನ್ನ ಕೂಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಚುರುಕನ್ನ ಕೊಡೋಣ.
ನಾನು ಉಳಿಸಿ ಉಳಿಸಿ ಅಂತ ಹೇಳ್ತೀನಿ. ದಯಮಾಡಿ ಸರ್ಕಾರಿ ಶಾಲೆ ಉಳಿಸಿ ಅಂತ ಘೋಷಣೆಗಳನ್ನ ಕೂಗಬೇಕು. ಉಳಿಸಿ ಉಳಿಸಿ, ಉಳಿಸಿ ಉಳಿಸಿ, ಸರ್ಕಾರಿ ಶಾಲೆಗಳನ್ನು ಉಳಿಸಿ. ಸರ್ಕಾರಿ ಶಾಲೆಗಳನ್ನು ಉಳಿಸದ ರಾಜ್ಯ ಸರ್ಕಾರಕ್ಕೆ ಹೇಳಿ. ಅಧಿಕಾರ, ಸರ್ಕಾರಿ ಶಾಲೆಗಳನ್ನು ಉಳಿಸದ ರಾಜ್ಯ ಸರ್ಕಾರಕ್ಕೆ ಹೇಳಿ. ಅಧಿಕಾರ. ಖಾಸಗಿ ಶಾಲೆ ಬೇಡವೇ ಬೇಡ, ಖಾಸಗಿ ಶಾಲೆ ಬೇಡವೇ ಬೇಡ. ಉಳಿಸಿ ಉಳಿಸಿ, ಉಳಿಸಿ ಉಳಿಸಿ, ಸರ್ಕಾರಿ ಶಾಲೆ ಉಳಿಸಿ. ಸರ್ಕಾರಿ ಶಾಲೆ ನಮ್ಮದು ನಮ್ಮದು, ಸರ್ಕಾರಿ ಶಾಲೆ ನಮ್ಮದು ನಮ್ಮದು, ಸರ್ಕಾರಿ ಶಾಲೆ ನಮ್ಮದು ನಮ್ಮದು. ಬಂಧುಗಳೇ, ಈಗಾಗಲೇ ಇವತ್ತಿಂದ ಶುರುವಾಗಿರುವಂತ ಉಪವಾಸ ಸತ್ಯಾಗ್ರಹಕ್ಕೆ ಸಂತೋಷ್ ಅವರು ಹಾಗೂ ನಮ್ಮ ಇಂಡೋಳು ಚಂದ್ರಶೇಖರ್ ಅವರು ಕಳೆದ 10-15 ದಿನದಿಂದ ಸಾಕಷ್ಟು ಜನರಿಗೆ, ಕನ್ನಡಿಗರಿಗೆ, ಮೂಲವಾಗಿ ಕನ್ನಡಿಗರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಅಂತ ಆಗಿರುವ ಕೊಟ್ಟಿರುವಂತಹ, ಸಾರ್ವಜನಿಕವಾಗಿ ಕೊಟ್ಟಿರುವಂತಹ ಹೇಳಿಕೆಯ ಮೂಲಕನೇ ಕೂಡ ನಾವು ಕೂಡ ಕೆಆರ್ಎಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ಒಂದು ಸತ್ಯಾಗ್ರಹ ಯಾವ ಅಂಶಗಳನ್ನು ಆಗ್ರಹಿಸಿ ನಡೀತಾ ಇದೆಯೋ ಅದೇ ಅಂಶಗಳನ್ನ ಕೂಡ ಕೆಆರ್ಎಸ್ ಪಕ್ಷವನ್ನು ಕೂಡ ಇಟ್ಕೊಂಡಿದೆ. ಹಾಗಾಗಿ ಈ ಒಂದು ಸತ್ಯಾಗ್ರಹಕ್ಕೆ ಕೆಆರ್ಎಸ್ ಪಕ್ಷವು ಕೂಡ ಒಂದು ಬೆಂಬಲವನ್ನ ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಬಂಧುಗಳೇ, ಇವತ್ತು ರಾಜ್ಯಾದ್ಯಂತ ಇರುವಂತ ಈಗಾಗಲೇ ಮತ್ತೊಮ್ಮೆ ಇವತ್ತು ನಡೀತಾ ಇರುವಂತ ಆಗ್ರಹಗಳ ಪ್ರಮುಖವಾಗಿ ಸಂತೋಷ್ ಅವರು ಮನೆ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಅರುಣ್ ನಾವು ಇಟ್ಕೊಂಡಿರುವಂತದ್ದು ಎರಡು ತುಂಬಾ ಸರಳವಾಗಿದೆ. ಸರ್ಕಾರಿ ಈಗೇನು ಶಾಲೆಗಳಿದೆ 41,905 ಅಂತ ನಮ್ಮ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದೇ ತರಕ್ಕಿರುತ್ತೆ. ಹಾಗಾಗಿ ಪ್ರತಿ ಒಂದು ಹಳ್ಳಿಗಳಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳು ಕನಿಷ್ಠ LKG ಇಂದ 5ನೇ ತರಗತಿವರೆಗೆ ದ್ವಿಭಾಷಾ ಸೂತ್ರದಲ್ಲಿ ಅಂದ್ರೆ CBSE ಮಾದರಿಯಲ್ಲಿ ದ್ವಿಭಾಷಾ ಸೂತ್ರದಲ್ಲಿ ಅಂದ್ರೆ ಕನ್ನಡವನ್ನು ಒಳಗೊಂಡಂತೆ ದ್ವಿಭಾಷಾ ಸೂತ್ರ, ಕನ್ನಡವನ್ನು ಒಳಗೊಂಡಂತೆ ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿಸಬೇಕು ಅನ್ನುವುದನ್ನ ಆಗ್ರಹವನ್ನ ಇಟ್ಕೊಂಡಿದ್ದಾರೆ. ಅದೇ ಮುಂದುವರೆದು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ವಸತಿ ಸಹಿತ ನವೋದಯ ವಿದ್ಯಾಕೇಂದ್ರಗಳು ಏನಿದೆ ಅದೇ ರೀತಿ ಅದೇ ಮಾದರಿಯಲ್ಲಿ ವಸತಿ ಸಹಿತ ಒಂದು ವಿದ್ಯಾಸಂಸ್ಥೆಗಳು ಬರಬೇಕು, ಇದನ್ನ ಸರ್ಕಾರವೇ ನಿಭಾಯಿಸಬೇಕು ಅನ್ನೋ ಒಂದು ಆಗ್ರಹಗಳನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಇವತ್ತು ರಾಜ್ಯ ಸರ್ಕಾರದ ಉನ್ನತ ಸಚಿವರು ಹೇಳ್ತಾರೆ, ಸರ್ಕಾರ ಹೇಳುತ್ತೆ ನಾವು ರಾಷ್ಟ್ರೀಯ ನೀತಿಯನ್ನ ನಾವು ಅನುಸರಿಸ್ತಾ ಇಲ್ಲ, ನಮ್ಮದೇ ರಾಜ್ಯ ಸರ್ಕಾರದ ಶಿಕ್ಷಣ ತಜ್ಞರನ್ನು ಒಳಗೊಂಡಂತೆ ಒಂದು ನೀತಿಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ಕೊಂಡು ಇವತ್ತು ಶುರು ಮಾಡಿದ್ದಾರೆ. ಗೊತ್ತಿದೆ, KPSC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮತ್ತು KPSC ಮ್ಯಾಗ್ನೆಟ್ ಅನ್ನೋ ಒಂದು ಹೆಸರುಗಳ ಅಡಿಯಲ್ಲಿ ಅದೇ ರಾಷ್ಟ್ರೀಯ ಶಿಕ್ಷಣ ನೀತಿಗಳನ್ನ ಹಿಂಬಾಗ್ಲಿಂದ ತರ್ತಿದ್ದಾರೆ. ಇದನ್ನ ಪ್ರತಿಯೊಬ್ಬ ಕನ್ನಡಿಗರು ನಾವು ಖಂಡಿಸಬೇಕು. ಖಂಡಿಸಲಿಲ್ಲ ಅಂದ್ರೆ ಇವತ್ತು ನಾವು ಸರ್ಕಾರಿ ಶಾಲೆ ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನ ಕಳೆದುಕೊಂಡ್ರೆ ಮುಂದೊಂದು ದಿನ ಯಾವತ್ತೂ ಕೂಡ ಅವರು ನಮ್ಮ ಕನ್ನಡಿಗರ ಪಾಲಾಗಕ್ಕೆ ಬರುವುದಿಲ್ಲ ಅವು. ಏನಕ್ಕೆ ಅಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಆಗಿರುವಂತದ್ದು ಒಂಥರ ದೇವಸ್ಥಾನ ಮಾಡಬೇಕಾದ್ರೆ ಒಂದು ಸ್ವಯಂ ಪ್ರೇರಿತವಾಗಿ ಜನಗಳು ಮುಂದಕ್ಕೆ ಬಂದು ಆ ಜಾಗಗಳನ್ನ ಕೊಟ್ಟು ಇವತ್ತು ವಿದ್ಯಾಸಂಸ್ಥೆಗಳು ಆಗಿರುವಂತದ್ದು. ಬಹುತೇಕ ಒಂದು ನಗರ ಪ್ರದೇಶಗಳಲ್ಲಿ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ಕೂಡ ಇವತ್ತು ಕೆಲವೊಂದು ಖಾಸಗಿ ಸಂಸ್ಥೆಗಳೇನಿದೆ ಅವು ಮೂಲದಲ್ಲಿ ಸರ್ಕಾರದ ಅನುದಾನವನ್ನು ತೆಗೆದುಕೊಂಡು ಬಂದಂತವು, ಸರ್ಕಾರದ ಕನ್ನಡ ಶಾಲೆಗಳನ್ನ ನಡೆಸಿ ಅಂತ ಬಂದಂತವ್ರು ಇವತ್ತು ಸರ್ಕಾರ ಕನ್ನಡವನ್ನ ಕಡೆಗಣಿಸಿ ಇವತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಒತ್ತು ಕೊಟ್ಟಿರುವಂತದ್ದು ಕಾಣ್ತಾ ಇದೆ. ಹಾಗಾಗಿ ಯಾವೆಲ್ಲ CS ಸೈಟ್ ಸರ್ಕಾರದ ಮೂಲಕ ಹಂಚಿಕೆ ಆಗಿದೆಯೋ ಆ ಸೈಟ್ಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಮೂಲದಲ್ಲಿ ಬಂದಿರುವಂತವ್ರು ಕೆಲವೊಂದು ಶಾಲೆಗಳು ಗಮನಕ್ಕೆ ಬಂದಿದೆ. ಅವರು ಸರ್ಕಾರವನ್ನ ಕನ್ನಡಕ್ಕೆ ಯಾರು ನಮ್ಗೆ ದಾಖಲಾತಿಗೆ ಬರ್ತಾ ಇಲ್ಲ, ಹಾಗಾಗಿ ನಾವು ಕನ್ನಡ ಮಾಧ್ಯಮಗಳನ್ನ ನಿಲ್ಲಿಸಿದೀವಿ ಅಂತ ಹೇಳಿ ಇವತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗಿದ್ದಾರೆ. ಹಾಗಾಗಿ ಯಾವುದೇ ಜಿಲ್ಲೆಯ ತಾಲೂಕಿನ POಗಳು ಏನ್ ಮಾಡ್ತಾ ಇದ್ದೀರಾ, ದಯಮಾಡಿ ಇವೆಲ್ಲವನ್ನ ಗಮನಿಸ್ಬೇಕು. ನೀವು ಯಾರ್ಯಾರು ಸರ್ಕಾರದ
ಅನುದಾನವನ್ನು ಪಡೆದುಕೊಂಡು ಸರ್ಕಾರಿ ಜಾಗದಲ್ಲಿ ಶಾಲೆಯನ್ನ ಮಾಡಿಕೊಂಡು ಇವತ್ತು ನೀವು ಮೂಲಭೂತ ಹಕ್ಕುಗಳನ್ನ ನೀವು ಸಂರಕ್ಷಣೆ ಮಾಡದೇನೆ ಇವತ್ತು ಇಂಗ್ಲಿಷ್ ಮೀಡಿಯಂಗೆ ಒತ್ತು ಕೊಟ್ಟಿದ್ದೀರಾ. ಇದೆಲ್ಲ ನಿಲ್ಲಬೇಕು. ಮತ್ತೆ ಇದೇ ಸಂದರ್ಭದಲ್ಲಿ ಮ್ಯಾಗ್ನೆಟ್ ಅಂತ ಇದು ಅಯಸ್ಕಾಂತ ಇದು ಸುತ್ತಮುತ್ತ ಇರೋ ಎಲ್ಲ ಪಾಚಿ ಒಂಥರ JCB ತೆಗೆದು ಎಲ್ಲ ಹಾಕೊಂಡು ಅಂತರದಲ್ಲಿ ಹಾಕೊಂಡು ಬಿಸಾಕತ್ತಲ್ಲ ಹಂಗೆ ಆಗ್ತಾ ಇದೆ. ಹಾಗಾಗಿ ಇವ್ರು ಹೇಳ್ತಾ ಇರುವಂತ ಮ್ಯಾಗ್ನೆಟ್ ಶಾಲೆಗಳು ಇವತ್ತು 6,000 ಗ್ರಾಮ ಪಂಚಾಯತಿಗಳು ರಾಜ್ಯದಲ್ಲಿರುವಂತ ಪ್ರತಿಯೊಂದು ಹಂತದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ದಯಮಾಡಿ ಅದನ್ನ ಮಾಡೋದನ್ನ ನಿಮ್ ಬಿಟ್ಟು ಈಗ ಹೇಳ್ತಾ ಇದ್ರೆ ಮೊನ್ನೆ ಸಂತೋಷ್ ಹೇಳ್ತಾ ಇದ್ರು, ಮೊನ್ನೆ ಒಂದು ಯಾವ್ದೋ ವಿಡಿಯೋದಲ್ಲಿ ಹೇಳ್ತಾ ಇದ್ರು, ಇವ್ರು ಮಾಡ್ತಾ ಇರುವಂತದ್ದು ಅವ್ರು ಬಳಸಿರುವಂತ ಪದಗಳು ಕೂಡ ನಾವು ಇದುವರೆಗೂ ನಾವು ಕೇಳಿಲ್ಲ. ಆ ತರ ಕ್ಲಿಷ್ಟಕರವಾದ ಒಂದು ಕಷ್ಟವಾದ ಪದಗಳನ್ನ ಆ ಒಂದು ಆದೇಶದಲ್ಲಿ ಕೊಟ್ಟಿದ್ದಾರೆ. ಅಕ್ಟೋಬರ್ 15ನೇ ತಾರೀಕು ಕೊಟ್ಟಿರುವಂತ ಆದೇಶದಲ್ಲಿ ಜನಸಾಮಾನ್ಯರಿಗೆ ಆ ವಿಚಾರಗಳು ಅರ್ಥ ಆಗಬಾರ್ದು. ಇವನ್ನು ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಕೂಡ ನಮ್ಗಿನ್ನೂ ಗೊಂದಲ ಇದೆಯಲ್ಲ ಸರ್, ಅದ್ರ ಬಗ್ಗೆ ಇನ್ನೂ ನಾವು ಮಾಹಿತಿ ತಗೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವು ಎಲ್ಲವನ್ನ ಮಾನ್ಯ ಸಚಿವರು ಕುಮಾರ್ ಬಂಗಾರಪ್ಪ ಅಂತೀನಿ, ಮಧು ಬಂಗಾರಪ್ಪ ಅವರು ಬಿಡಬೇಕು. ಇವತ್ತು ಕನ್ನಡ ಪರವಾಗಿರುವಂತ ಮುಖ್ಯಮಂತ್ರಿ ಅವರು ಏನ್ ಮಾಡ್ತಾ ಇದ್ದಾರೆ ಗಮನಿಸ್ತಿಲ್ಲ ಯಾವುದನ್ನ ಇದನ್ನ ಮೊನ್ನೆ ಹೇಳ್ತಾರೆ, ಮೊನ್ನೆ ಯಾವ್ದೋ ಸದನದಲ್ಲಿ ಹೇಳ್ತಾ ಇದ್ರು, ನನ್ನ ಪ್ರತಿಯೊಂದು ಕಣದಲ್ಲೂ ಕನ್ನಡ ಇದೆ ಅಂತ ಹೇಳ್ತಾ ಇದ್ರು. ಸಂತೋಷ್ ಅವರು ಕೇಳ್ತಾ ಇದ್ರು, ಯಾವ್ದಪ್ಪ ರಕ್ತ ಕಣದಲ್ಲಿ ಇದೆಯೋ ಇಲ್ಲ ಬಿಳಿ ರಕ್ತ ಕಣದಲ್ಲಿ ಇದೆಯಪ್ಪ ನಿನ್ನ ಕನ್ನಡ ತರ ಅಂತ ಕೇಳ್ತಾ ಇದ್ರು. ಕನ್ನಡ ತರ ಇವತ್ತು ನಿಜವಾಗ್ಲೂ ಇಟ್ಟಿದ್ದೇ ಆದ್ರೆ ನೀವು ಇರುವಂತ ಶಾಲೆಗಳನ್ನ ನೀವು ಸುಸಜ್ಜಿತವಾಗಿ ಬೇಕಾಗಿರುವಂತಹ ಮೂಲಭೂತಗಳ ಸೌಕರ್ಯಗಳನ್ನ ಕಲ್ಪಿಸಬೇಕಾಯ್ತು. ಇದ್ಯಾವುದನ್ನು ಮಾಡಿದ್ರೆ ನೀವು ಇವತ್ತು ಯಾರೋ ಸರ್ಕಾರ ಮನವಿ ಮಾಡಿದ್ರೆ ಇವತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ADB ಬ್ಯಾಂಕಿಂದ ನಮಗೆ ಅನುದಾನ ಸಿಗುತ್ತೆ, 2,000 ಕೋಟಿ ಹೆಚ್ಚು ಅನುದಾನ ಸಿಗುತ್ತೆ ಅಂತ ಹೇಳಿ ಇವತ್ತು ಲೂಟಿಯನ್ನ ಹೊಡೆದಕ್ಕೆ ನಿಂತಿರುವಂತದ್ದು ಪ್ರತಿಯೊಬ್ಬ ಕನ್ನಡಿಗರು ಖಂಡಿಸಬೇಕು. ಉಳಿಸಿ 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 ಸರ್ಕಾರಿ ಶಾಲೆ ಉಳಿಸಿ. ಈ ಮ್ಯಾಗ್ನೆಟ್ ಅನ್ನೋದನ್ನ ಬಿಟ್ಟು ಸುತ್ತಮುತ್ತ ಎಲ್ಲಿದೆ ಸ್ವಾಮಿ ನೀವು ಹೇಳ್ತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿ ಬಂದ್ರು ನಾವು ಶಾಲೆಗಳನ್ನ ಮುಚ್ಚದ ಅಂತ ಹೇಳ್ತಿದ್ದೀರಾ. ಈಗ ಚನ್ನಪಟ್ಟಣದಲ್ಲಿ ಆಗ್ತಾ ಇರುವಂತದ್ದೇನು, ಚನ್ನಪಟ್ಟಣದಲ್ಲಿ 80, 90, 100 ಇರುವಂತ ವಿದ್ಯಾರ್ಥಿಗಳ ಶಾಲೆಯಲ್ಲೂ ಕೂಡ ನೀವು ಅದನ್ನ ವಿಲೀನ ಮಾಡ್ತೀವಿ, ಮರ್ಜ್ ಮಾಡ್ತೀವಿ ಅಂತ ಹೋಗ್ತಿದ್ದೀರಲ್ಲ, ಎಲ್ಲಿದೆ ನಿಮ್ಮ ನೈತಿಕತೆ, ಎಲ್ಲಿದೆ ನಿಮ್ಮ ಕನ್ನಡತನ? ದಯಮಾಡಿ ಇವೆಲ್ಲ ಬಿಡ್ಬೇಕು. ನೀವು ಇರುವಂತ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಿ, ಮೂಲಭೂತ ಸೌಕರ್ಯಗಳನ್ನ ಕಳಿಸಿ. ಇವತ್ತು ನೀವು ಮ್ಯಾಗ್ನೆಟ್ ಶಾಲೆಗಳು ಅಂತ ಹೇಳಿ ಅದಕ್ಕೆ ಆ ಮ್ಯಾಗ್ನೆಟ್ ಶಾಲೆಗಳಿಗೆ ಸ್ಥಳೀಯ ಶಾಸಕರು ಅಧ್ಯಕ್ಷರಂತೆ ಒಂದು ದಿನ ಮತ್ತೊಂದು ಲೂಟಿ ಮಾಡಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗೆ ಇವ್ರಿಗೆ ಆಲೇ ಲೂಟಿ ಮಾಡ್ತಾ ಇದ್ದಾರೆ. ಇರುವಂತ ಅನುದಾನಗಳೆಲ್ಲ ತೆಗೆದುಕೊಂಡು ಅವರ ಬೇಕಾದ ಬೆಂಬಲಿಗಳನ್ನು ಕೊಟ್ಕೊಂಡು ಇವತ್ತು ಅಧೋಗತಿಗೆ ತಂದಿದ್ದಾರೆ. ಅದ್ರ ಜೊತೆಲೇ ಮುಂದೆ ಬರುವಂತ ಮ್ಯಾಗ್ನೆಟ್ ಸಂಸ್ಥೆಗಳು ಕೂಡ ಸ್ಥಳೀಯ ಶಾಸಕರ ಅಧ್ಯಕ್ಷ ಆಗ್ತಾರಂತೆ. ನೋಡಿ, ಏನೇ ಆದ್ರೂ ಅವ್ರು ಬೇಕಾಗಿರುವಂತದ್ದನ್ನ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಯಾವುದೋ JCB ಪಕ್ಷಗಳು ಅಂತ ಹೇಳ್ತೀವಿ ನಾವು, ಪ್ರತಿ ಒಂದು ಪಕ್ಷಗಳು ಇದೇ ರೀತಿ ನಡೆಸ್ಕೊಳ್ತಾ ಇದ್ದಾವೆ. ನೀವೇನು ಮ್ಯಾಗ್ನೆಟ್ ಶಾಲೆಯಲ್ಲಿ ಏನು ತಲೆನೇ ಕೆಡಿಸಬೇಕಾಗಿಲ್ಲ. ರೈತ ಬಾಂಧವರು ನಾವು ನಿಮ್ಮದೇ ಊರುಗಳಿಗೆ ನಾವು ಬಸ್ಸನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ. ಆ ಬಸ್ಸನ್ನ ಕಳಿಸುವಂತ ನಿರ್ವಹಣೆ ಯಾವ ತರ ಮಾಡ್ತೀರಾ? ತಿರ್ಗಾ ಅದನ್ನು ಕೂಡ ಜನಸಾಮಾನ್ಯರ ಮೇಲೆ ಹಾಕ್ತೀರಾ. ಇವತ್ತು ಬಹುತೇಕ ಸರ್ಕಾರಿ ಶಾಲೆಗಳು ಹಳ್ಳಿಯಲ್ಲಿರುವಂಥದ್ದು. ಹಳ್ಳಿಯಲ್ಲಿ ರೈತರು ಬೇಕಾಗಿರುವಂತ ರೈತ ಕೆಲಸಗಳನ್ನ ವ್ಯವಸಾಯಗಳನ್ನ ಮಾಡಬೇಕಾದ್ರೆ ಇವತ್ತು ಯಾವುದೇ ಒಂದು ಗೊಂದಲಗಳನ್ನ ಇಲ್ಲದೆ ತಮ್ಮ ಮಕ್ಕಳನ್ನ ಇನ್ನೂ ಕೂಡ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ. ಅವರು ತಮ್ಮ ಮಕ್ಕಳು ಬೆಳಿಗ್ಗೆ ಏನೋ ಊಟ ಮಾಡ್ಕೊಂಡು ಹೋದ್ರೆ ಇನ್ನು ಸಾಯಂಕಾಲ ಒಂದು 5:30, 6 ಗಂಟೆಗೆ ನೆಮ್ಮದಿಯಾಗಿ ಬರ್ತಾರೆ. ಇವತ್ತು ನೀವೇನಾದ್ರೂ ಅಕ್ಕಪಕ್ಕ ಊರುಗಳಿಗೆ ಹೋಗ್ಲಿ ಅಂತ ಬಿಟ್ಕೊಂಡ್ರೆ ಒಂದು 15 ಅಲ್ಲ, ಒಂದು 25-30 ವರ್ಷ ಹಿಂದಕ್ಕೆ ಹೋದಂಗೆ ಆಗುತ್ತೆ. ಆ ಕಾಲದಲ್ಲಿ ಪ್ರತಿಯೊಂದು ಸುಮಾರು ಹಳ್ಳಿಗಳಲ್ಲಿ ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಶಾಲೆನೇ ಇರಲಿಲ್ಲ, ಶಿಶುವಾರಗಳು ಕೂಡ ಇರಲಿಲ್ಲ. ಅಕ್ಕಪಕ್ಕದ ಗ್ರಾಮಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಸಾಕ್ಷರತಾ ಆಂದೋಲನ ಅಂತ ಹೇಳಿ ಜನಸಾಮಾನ್ಯರಿಗೆ ಎಲ್ಲರೂ ಶಿಕ್ಷಣವನ್ನ ಕಲ್ಪಿಸಬೇಕು ಅಂತ ಹೇಳಿ ಮಾಡಿದ್ರು. ಇವತ್ತು ಇರುವಂತ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ. ಆ ಮುಚ್ಚುವುದರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಶಾಲೆಗಳ ಕಟ್ಟಡಗಳ ಒಂದು ಅವಿನಾಭಾವ ಸಂಬಂಧ ಬೆಳೆದೋಗುತ್ತೆ. ಇವತ್ತು ಇರುವಂತಹ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತ 80ಕ್ಕೂ ಹೆಚ್ಚು ಉದ್ಯೋಗಿಗಳು ಕನ್ನಡ ಶಾಲೆಯಲ್ಲಿ ಓದುವಾಗಿರುವಂತವ್ರು. ಅವ್ರಿಗೇನಾಗಿದೆ ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂತವ್ರಿಗೆ ಏನಾಗಿದೆ ಅಂದ್ರೆ ಅವ್ರು ಏನ್ ಹೇಳೋದನ್ನು ಕೇಳೋದಿಲ್ಲ.
ಶಿಕ್ಷಣ ಸಚಿವರು ಅವನು ಯಾವನ ಅಯೋಗ್ಯ ಇದ್ದಾನೋ ಗೊತ್ತಿಲ್ಲ, ಏನೋ ಈ ಒಂದು ಇವ್ರಿಗೆಲ್ಲ ಮಾಹಿತಿ ಕೊಡ್ತಾ ಇರುವಂತವ್ರು ಅವ್ರು ಹುಗಿಬೇಕು, ಅವ್ರು ಹೇಳಕ್ಕಾಗ್ತಾ ಇಲ್ಲ ಅಲ್ಲಿ. ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಾಪಕರುಗಳಾಗಿರ್ತಾರೆ, ಬೋಧನೆ ಮಾಡಿರ್ತಾರೆ, ಅದರಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದ್ರೆ ಅವರ ಮಕ್ಕಳುಗಳನ್ನ ಕೂಡ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸ್ತಾ ಇಲ್ಲ. ಇದನ್ನ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದೇ ಒಂದು ಕ್ಷಣದಲ್ಲಿ ಬದಲಾವಣೆಗಳನ್ನ ಮಾಡಬಹುದು. ಯಾವ ರೀತಿ ನೋಡ್ರಪ್ಪ, ನಾವು ಸರ್ಕಾರದವರು ಸರ್ಕಾರಿ ಶಾಲೆಗಳೆಲ್ಲ ಕೂಡ ಮೂಲಭೂತ ಸೌಕರ್ಯಗಳನ್ನ ಉನ್ನತ ಮಟ್ಟದ ಶಿಕ್ಷಣವನ್ನ ಕೊಡ್ತೀವಿ. ಹಾಗಾಗಿ ದಯಮಾಡಿ ಸರ್ಕಾರಿ ಕೆಲಸನೇ ಬೇಕು ಅಂತ ಹೇಳಿ ನೀವೆಲ್ಲ ತಗೊಂಡಿದ್ದೀರಾ, ಒಳ್ಳೇದು. ಹಾಗಾಗಿ ನಿಮ್ಮ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದ ಕಾಲೇಜುಗಳಲ್ಲಿ ಓದಿಸಿ ಅಂತ ಹೇಳ್ಬೇಕು. ಓದಿಸಿಲ್ಲ ಅಂದ್ರೆ ನಾವು ಒಂದಷ್ಟು ಏನನ್ನ ಇರ್ತಾವಲ್ಲ, ಮುಂಬಡ್ತಿ ಹಿಂಬಡ್ತಿ ಇರ್ತಾವಲ್ಲ, ಅದಕ್ಕೆಲ್ಲ ಕೊಕ್ಕೆ ಹಾಕಿದ್ರೆ ತನ್ನಕ್ಕೆ ತಾನಾಗೆ ಬರ್ತವೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಇಚ್ಛಾಸಕ್ತಿ ಇಲ್ಲ ಇವ್ರಿಗೆ, ಸರ್ಕಾರಗಳಿಗೆ ಏನಕ್ಕೆ ಇಚ್ಛಾಸಕ್ತಿ ಇಲ್ಲ? ಒಂದಷ್ಟು ಖಾಸಗಿತನದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವರ ಒಂದು ಒಡೆತನದಲ್ಲೇ ಇದೆ. ಹಾಗಾಗಿ ಅವರ ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು. ಆ ಒಂದು ಜಾಗಗಳು ಇರ್ತಾವಲ್ಲ, ಆ ಜಾಗವನ್ನು ಕೂಡ ಕಬಳಿಕೆ ಮಾಡ್ಕೋಬೇಕು ಇವ್ರು ಮುಂದಿನ ದಿನಗಳಲ್ಲಿ. ಆ ಜಾಗವನ್ನ ಕಬಳಿಕೆ ಮಾಡ್ಕೋಬಹುದು. ಮೊನ್ನೆ ಹೇಳ್ತಾ ಇದ್ರು ನಾವು ಆ ಇರ್ತಾ ಇರುವಂತ ಶಾಲೆಗಳು ಇರುವಂತ ಜಾಗಗಳನ್ನು ಕೂಡ ನಾವು ಸಂಘ ಸಂಸ್ಥೆಗಳಿಗೆ ಕೊಡ್ತೀವಿ ಅಂತ. ಆ ಸಂಘ ಸಂಸ್ಥೆಗಳು ಯಾವುವು? ಅವರ ಒಂದು ಕೃಪಾ ಪೋಷಕ ನಾಟಕಕ್ಕೆ ಕುಣಿತಾ ಇರ್ತಾರಲ್ಲ, ಅವ್ರಿಗೆ ಹೋಗುತ್ತೆ. ಹಾಗಾಗಿ ಪಕ್ಷಾತೀತವಾಗಿ ಜನರು, ಕರ್ನಾಟಕದ ಜನರು, ಕನ್ನಡಿಗರು ಖಂಡಿಸಬೇಕು. ಸರ್ಕಾರಿ ಶಾಲೆಗಳು ಇವತ್ತು ಹಳ್ಳಿಗಳಲ್ಲಿರುವಂಥದ್ದು ನಮ್ಮ ಪುಣ್ಯ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದನ್ನ ಮಾಡಬೇಕು. ಅದಾಗ್ಲಿಲ್ಲ ಅಂದ್ರೆ ಖಂಡಿತವಾಗಿ ಉಳಿಗಾಲ ಇಲ್ಲ. ಕನ್ನಡ ಶಾಲೆಗಳು ಉಳಿಗಾಲ ಇಲ್ಲ ಅಂದ್ರೆ ನಮ್ಮನ್ನು ಆಳುವಂತ ಅಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ಕನ್ನಡ ಗೊತ್ತಿದ್ದವರು ಬರ್ತಾರೆ. ಇವತ್ತು ಆಲೆ ಗಮನಿಸಬಹುದು, ಸಾಕಷ್ಟು ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾರೆ. ಸ್ಥಳೀಯವಾಗಿ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಅವ್ರು ಕನ್ನಡಿಗರು ಎಲ್ಲ ಕನ್ನಡನೇ ಗೊತ್ತಿರೋದಿಲ್ಲ. ಅವ್ರ ಹತ್ರ ರೈತ ಬಾಂಧವರು ಕನ್ನಡಿಗರು ಯಾವ ರೀತಿ ವ್ಯವಹಾರ ಮಾಡಕ್ಕಾಗುತ್ತೆ? ಇದನ್ನೆಲ್ಲವನ್ನ ಗಮನಿಸ್ತಾ ಇರುವಂತ ಕನ್ನಡಿಗರು ಈ ಒಂದು ಪಕ್ಷಾತೀತವಾಗಿ ನಡೀತಾ ಇರುವಂತ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಕೊಡಬೇಕು. ಆ ಮೂಲಕ ಸರ್ಕಾರಿ ಶಾಲೆಗಳನ್ನ ಉಳಿಸಲಿಕ್ಕೆ ಪ್ರತಿಯೊಬ್ಬರು ಕಂಕಣ ಬದ್ಧರಾಗಿರ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ಇನ್ನೂ ಕೂಡ ಇಲ್ಲಿ ಸಾಕಷ್ಟು ವಿಚಾರಗಳಿದೆ. ಎಲ್ಲ ವಿಚಾರಗಳನ್ನ ನಾವು ಸರ್ಕಾರಕ್ಕೆ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹ ಮಾಡಬೇಕಾಗುತ್ತೆ, ದೊಡ್ಡ ಧ್ವನಿಯಿಂದ ಆಗ್ರಹ ಮಾಡಬೇಕಾಗುತ್ತೆ. ಮುಂದಿನ ದಿನಗಳು ಇವತ್ತು ಮಂಡ್ಯದಲ್ಲಿ ಶುರು ಆಗಿರ್ಬೋದು, ಪ್ರತಿಯೊಂದು ತಾಲೂಕುಗಳಲ್ಲೂ ಶುರುವಾಗುತ್ತೆ. ಇದು ಪ್ರತಿಯೊಂದು ತಾಲೂಕುಗಳು ಶುರುವಾಗುತ್ತೆ. ಹಾಗಾಗಿ ನೀವು ನಾವು ಮ್ಯಾಗ್ನೆಟ್ ಸ್ಕೂಲ್ಗೆ ಸರ್ಕಾರಿ ಬಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳೋದು, ತಿರ್ಗಾ ಮುಂದಿನ ದಿನಗಳು ಅದನ್ನು ಕೂಡ ಹಳ್ಳ ಬಿಡುವಂತ ವ್ಯವಸ್ಥೆಗಳಾಗ್ತವೆ. ಹಾಗಾಗಿ ಈ ಮ್ಯಾಗ್ನೆಟ್, KPS ಎಲ್ಲ ಬಿಡಿ, ನೀವು ಇರುವಂತಹ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಿ ಸಾಕು ಅನ್ನೋದನ್ನ ಹೇಳ್ಕೊಂಡು ನನ್ನ ಮಾತನ್ನ ಮುಡಿಸ್ತೀನಿ. ದಯಮಾಡಿ ಎಲ್ಲರೂ ಈ ಒಂದು ಲೈವ್ ಅಥವಾ ಈ ಸತ್ಯಾಗ್ರಹ ನಡೀತಾ ಇರುವಂತ ಗಮನಿಸ್ತಾ ಇರುವಂತದ್ದು 3 ದಿನಗಳ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಕನ್ನಡಿಗರೆಲ್ಲ ಕೂಡ ಉತ್ತಮವಾದ ಸರ್ಕಾರಿ ಶಾಲೆಗಳ ಉಳಿಗಾಗಿ ನಾವು ಒಗ್ಗಟ್ಟಾಗಿರ್ತೀವಿ. ನೀವು ಯಾವುದೇ ಥರದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗವನ್ನ ಬಿಡಿಸೋದಕ್ಕೆ ಬಿಡುವುದಿಲ್ಲ ಅನ್ನೋದನ್ನ ಒಕ್ಕಲಿನಿಂದ ಧ್ವನಿಯಾಗಿ ನಾವೆಲ್ಲ ನಿಲ್ಬೇಕು ಅಂತ ಹೇಳ್ಕೊಂಡು ಮತ್ತೊಮ್ಮೆ ಘೋಷಣೆಗಳನ್ನ ಕೊಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಉಳಿಸಿ ಉಳಿಸಿ ಸರ್ಕಾರಿ ಶಾಲೆ ಉಳಿಸಿ, ಉಳಿಸಿ ಉಳಿಸಿ ಸರ್ಕಾರಿ ಶಾಲೆ ಉಳಿಸಿ, ನಮ್ಮದು ನಮ್ಮದು ಸರ್ಕಾರಿ ಶಾಲೆ ನಮ್ಮದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಹಣ ಹಿಡ್ಕಣ 2 ಕೈಯನ್ನು ಓದ್ತಾನ. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ನಾನು ಸಹ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಹಾಗೂ ಕೇರ್ಪೇಟೆಯಿಂದ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಾನು 5ನೇ ತಿಂಗಳಿಂದಲೇ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲಾದ್ಯಂತ ಪ್ರತಿ ಹಳ್ಳಿ ಮನೆ ಮನೆಗೂ ಏನು ಸ್ಕೂಲ್ಗಳಿಗೂ ಹೋಗಿ ತೆರಳಿ ನಾವು ಕೇಳೋದಿಷ್ಟೇ, ಕರಡಿ ಮುಂದೆ ಗಿರಡಿ ಬರ್ಸಂಗೆ ಆಗುತ್ತೆ. ನಾವು ಎಷ್ಟು ಹೋರಾಡಿದ್ರು ಕಷ್ಟ ಆಗ್ತಾ ಇದೆ. ಇತ್ತೀಚೆಗೆ ಗೊತ್ತಿದೆಯಲ್ಲ, ಹೋರಾಟ ಮಾಡೋರನ್ನ ಹತ್ತಿಕ್ಕದು ಜಾಸ್ತಿ ಆಗ್ತದೆ. ಯಾರು ಸಹ ಕಷ್ಟ ಮುಂದೆ ಬರ್ತಾ ಇಲ್ಲ. ಇವಾಗ ಹೋರಾಟ ಮಾಡಿದ್ರೆ ಅವ್ರಿಗೆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ, ಖರ್ಚು ಬೇಕು ಅವರಿಗೆ. ಈಗ ಯಾರನ್ನು ಕೇಳಿದ್ರೆ ಹೋರಾಟ ಮಾಡ್ತೀವಿ ದುಡ್ಡು ಕೊಡಿ ಅಂತ ಯಾರು ಕೊಡಲ್ಲ. ಸ್ವಂತ ಖರ್ಚಿಂದ ನೋಡಿ, ಈಗ ಹುಬ್ಳಿ, ಧಾರವಾಡ, ಕೆಲ ಕಡೆ ತುಂಬ ಕಡೆಯಿಂದ ಬಂದಿದ್ದಾರೆ. ಸ್ವಂತ ಖರ್ಚಿಂದ ಆಗಮಿಸಿದ್ದಾರೆ ಪುಣ್ಯಾತ್ಮರು. ಯಾಕಂದ್ರೆ ಒಂದು ದೇಶ ನಮಗೆ ಏನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ದೇಶಕ್ಕಾಗಿ ಏನು ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇದ್ದೀವಿ ನಾವೀಗ. ನಾವು ಹೇಳೋದಿಷ್ಟೇ, ನಾವು ಪ್ರಥಮವಾಗಿ ತಮ್ಮ ಮಕ್ಕಳುಗಳನ್ನು ನಾವು ನಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಮುಂದಾಗಬೇಕು.
ಎಲ್ಲ ಖಾಸಗಿ ಶಾಲೆಗೆ ಅವ್ರ ಮಕ್ಕಳು ಹಂಗ್ ಓದ್ತದಾನೆ ಅವ್ರು ಹಿಂಗ್ ಓದ್ತದಾನೆ ಅನ್ನೋದು ಬೇಡ. ನಾವು ಊರಿನಲ್ಲಿ ಪ್ರಥಮವಾಗಿ ಖಾಸಗಿ ಶಾಲೆಗೆ ಏನು ಡೊನೇಷನ್ ಕೊಡ್ತೀವಿ ಇರ್ಬೋದು, ಯೂನಿಫಾರ್ಮ್ ಕೊಡ್ತೀವಿ. ಅಲ್ಲಿ ಸಖತ್ತು ಸಾಲ ಮಾಡಿ ನಾರು ತುಪ್ಪ ತಿನ್ನಿ ಎಂಬ ಗಾದೆ ಮಾತಂತೆ ಸಾಲ ಮಾಡಿ ಯಾರು ಸರಿ ಖಾಸಗಿ ಶಾಲೆಗೆ ಅವ್ರು ಸೇರಿಸ್ತಾರಲ್ಲ, ಅವ್ರ ಮೇಲೆ ಫ್ರಿಡ್ಜ್ ತಂದವ್ರೆ, ಅವ್ರ ಮೇಲೆ ಟಿವಿ ತಂದವ್ರೆ, ಅವ್ರ ಬೈಕ್ ತಂದವ್ರೆ ಅನ್ನೋದು ಬೇಡ. ಪ್ರಥಮವಾಗಿ ನಾವು ಎಲ್ಲರಿಗೂ ಹಳ್ಳಿನಲ್ಲಿ ಜನಪ್ರತಿನಿಧಿಗಳು ಇರ್ಬೋದು, ಯಾರಿದ್ದಾರೆ ರೈತರು ಇರ್ಬೋದು, ಎಲ್ಲ ಸೇರಿ ತಮ್ಮ ತಮ್ಮ ಊರಿನಲ್ಲಿ ಏನು ಹಿಂದೆ ಗೊತ್ತಿದೆಯಲ್ಲ ನಿಮಗೆಲ್ಲ, ದೇವಸ್ಥಾನ ಇದ್ರೆ ಒಂದು ಭಯ ಇರುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಮಾಡ್ತಾ ಇದ್ರು. ಅದೇ ರೀತಿ ಒಂದು ಹಳ್ಳಿನಲ್ಲಿ ಸ್ಕೂಲ್ ಇರಬೇಕು, ಮಕ್ಕಳುಗಳು ಹಾಳಾಗೋದಿಲ್ಲ. ಅದರಿಂದ ದಯವಿಟ್ಟು ತಮ್ಮ ಮಕ್ಕಳುಗಳನ್ನ ಪ್ರಥಮವಾಗಿ ಸರ್ಕಾರಿ ಶಾಲೆಗೆ ಸೇರಿಸಬೇಕು, ಎಲ್ಲ ಒಗ್ಗಟ್ಟಾಗಿ. ಆಮೇಲೆ ನಾವು ಬೇರೆ ಮಾತಾಡೋಣ. ಹಾಗೂ ಈ ದಿವಸ ನಾವು ಏನು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಮಂಡ್ಯದಲ್ಲಿ ಎಲ್ಲ ಜಿಲ್ಲೆಯಿಂದ ಆಗಮಿಸಿದರೆ, ರೈತ ಸಂಘದಲ್ಲಿರ್ಬೋದು, ಎಲ್ಲರೂ ನಿಮಗೆಲ್ಲ ಗೊತ್ತಿದೆ KRS ಪಕ್ಷ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೆಮ್ಮೆ ಅನಿಸುತ್ತೆ. ಇವತ್ತು ಅವ್ರಿಲ್ಲ ಅಂದ್ರೆ ಸರ್ಕಾರಿ ನೌಕರರಿಗೆ ನಡ್ಕೊ ಬಂದಿದೆ. ಇವಾಗ KRS ಪಕ್ಷದವರು ಯಾರೇ ಇದ್ರು ಹಿಂದೆ ಏನು ಶನಿ ದೇವರು, ನಿಮ್ಗೆ ಹಳ್ಳಿನಲ್ಲಿ ಗೊತ್ತಿದೆಯಲ್ಲ, ಶನಿ ಬಂದ್ರು ನಂಗೆ KRS ಪಕ್ಷ ಶನಿ ದೇವರ ರೀತಿ ಎಲ್ಲರಿಗೂ ಅಟ್ಟಾಕ್ಸ್ಕೊತಿದ್ರೆ, ಶನಿ ಅಗಲಿರ್ದಂಗೆ KRS ಪಕ್ಷದವರು ಎಲ್ಲ ಈಗ ಯಾವುದೇ ಒಂದು ರಜಾ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಮೋಜು ಮಸ್ತಿ ಮಾಡೋದಕ್ಕೆ ತಮ್ಮ ಸರ್ಕಾರಿ ವಾಹನದಲ್ಲಿ ತೆರಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಇವಾಗ ಎಲ್ಲಿ ಬರ್ತಾರಪ್ಪ KRS ಪಕ್ಷದವರು, ಎಲ್ಲಿ ನಿಮ್ಮ ಏನು ಹೋಗ್ತಾ ಇದ್ದಾರೆ, ನಿಮ್ದು ID ಕಾರ್ಡ್ ಕೊಡಿ. ಯಾವುದೇ ಇಲಾಖೆಗೆ ಹೋಗಿ KRS ಪಕ್ಷದವರು ನಿಮ್ಮ ID ಕಾರ್ಡ್ ತೋರಿಸಿ. ಈಗ ಅದು ರೂಲ್ಸ್ ಇದೆ, ಯಾವುದೇ ನೌಕರರಾದರೂ ID ಕಾರ್ಡ್ ತೋರಿಸ್ಬೇಕು, ಅವ್ರ ಹೆಸರು ಇರಬೇಕು, ಜಾಬ್ನಲ್ಲಿ ಇರ್ಬೋದು, ಕೊರಳಲ್ಲಿ ನಿಮ್ಮ ಹೆಸರೇನು, ಯಾವ ಹುದ್ದೆ, ಏನು ಕೆಲಸ ಮಾಡ್ತಾರೆ ಅನ್ನೋದು ಬೇಕು. ಅದನ್ನ KRS ಪಕ್ಷ ತೋರಿಸ್ತಾ ಇದ್ದಾರೆ. ಮೊದಲು ಪ್ರಥಮವಾಗಿ KRS ಪಕ್ಷದವರಿಗೆ ನಾವು ಚಿರಋಣಿ ಆಗಬೇಕು. KRS ಪಕ್ಷದವರು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ಒಂದು ನಮ್ಮ ದೇಶ ಸುಭಿಕ್ಷವಾಗುತ್ತದೆ, ರಾಮರಾಜ್ಯವಾಗುತ್ತೆ ಅನ್ನೋದು ಯಾವುದೇ ಮಾತಿಲ್ಲ. ಯಾಕಂದ್ರೆ ನಮ್ಮ ಒಂದೇ ಮಾತರಂ ಸೇವಾ ಸಂಘಟನೆ ಲೋಕಾಯುಕ್ತ ವೆಂಕಟಾಚಲಯ್ಯ ಅವರಿಂದ ಉದ್ಘಾಟನೆ ಆಗಿತ್ತು. ನಮ್ಮಲ್ಲಿ ನನ್ನ ಮಗಳೇ ಕುಮಾರಿ ಕೃಪಾಂತ ವರ್ಷದ ವೀರಮಹಿಳ ಅವಾರ್ಡ್ ಆಯಿತು. ಹೋರಾಟ ಮಾಡೋದು ತುಂಬ ಕಷ್ಟ, ಆದ್ರೂ ಈ ದಿವಸ ಈ ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಶಿಕ್ಷಣ ಉಳಿಸ್ಬೇಕು, ಏನು ಖಾಸಗಿ ಶಾಲೆ ಯಾಮೋ ಬಿಡಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಸುಮಾರು ಅಣ್ಣ ಹೇಳ್ತಾರೆ ಹರೀಶಣ್ಣ, ತುಂಬ ಅವ್ರ ಹೋರಾಟಕ್ಕೆ ನಾವು ಒಂದು ಇವತ್ತೆಲ್ಲ ಬೆಂಬಲ ಸೂಚಿಸ್ತೀವಿ. ತುಂಬ ಕಷ್ಟ ಹೋರಾಟ ಮಾಡೋದು. ಅವರೆಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಏನು ದಾಖಲೆ ತರಿಸ್ಕೊಂಡು ಏನೇನು ಆಗ್ತಾ ಇದೆ ಆಗು ಹೋಗುಗಳ ಬಗ್ಗೆ ಒಂದು ಇವತ್ತು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಏನು ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಮಕ್ಕಳುಗಳನ್ನು ಸರ್ಕಾರಿ ಪಾಠಶಾಲೆಗೆ ಸೇರಿಸಲಿಕ್ಕೆ ಮುಂದಾಗಬೇಕು. ಈಗ 46 ಒಂದು ಸವಲತ್ತುಗಳು ಸಿಗ್ತಾವ್ರಿ ಸರ್ಕಾರಿ ಪಾಠಶಾಲೆಯಲ್ಲಿ ಓದುವಂಥ ಮಕ್ಕಳುಗಳಿಗೆ. ಯಾಕೆ? ಹಾಗೂ ಈಗೇನು ಗೊತ್ತಿದೆ, ಬೇಜಾರು ಮಾಡ್ಕೊಬೇಡಿ, ಸರ್ಕಾರದ ಸವಲತ್ತುಗಳೆಲ್ಲ ತಗೋತೀರಾ, ಬಿಟ್ಟಿ ಬಾಯಿಗಳು ತಗೋತೀರಾ. ಆದರೆ ನೀವು ಯಾಕೆ ಸರ್ಕಾರಿ ಪಾಠಶಾಲೆಗೆ ಮಕ್ಕಳು ಸೇರಿಸಬಾರ್ದು? ರೇಷನ್ ಬೇಕು ಅಂತೀರಾ, 2000 ಬೇಕು, ಅದು ಬೇಕು ಇದು ಬೇಕು ಅಂತ ಓಡಾಡ್ತೀರಾ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಯಾಕೆ ಸೇರಿಸಬಾರ್ದು? ಯೋಚನೆ ಮಾಡಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಒಂದಾಗಿ ತಮ್ಮ ಮಕ್ಕಳುಗಳನ್ನು ಸರ್ಕಾರಿ ಪಾಠಶಾಲೆಗೆ ಸೇರಿಸಿ ತಮ್ಮ ಮಕ್ಕಳುಗಳನ್ನು ಓದಿಸಿ, ಅದರಿಂದ ಎಲ್ಲರೂ ಸಹ ಪ್ರತಿಯೊಬ್ಬರೂ ಹಳ್ಳಿಗಳಿಗೆ ತೆರಳಿ ಹಳ್ಳಿಗಳಲ್ಲಿರುವಂಥ ಎಲ್ಲ ಶಾಲೆಗಳನ್ನು ಉಳಿಸೋದಿಬೇಕು. ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳ್ತಾ ಇದ್ದೀನಿ. ನಾಗಣ್ಣ ಜೈ ಹಿಂದು. ಸಾಮಾಜಿಕ ಕಳಕಳಿ ವ್ಯಕ್ತಿ, ಒಂದೇ ಮಾತರಂ ಸೇವಾ ಟ್ರಸ್ಟ್, ಒಂದೇ ಮಾತರಂ ಯುವ ಸಂಘ ಹಾಗೂ ಮಾತೃಭೂಮಿ ಉಚಿತ ವೃದ್ಧಾಶ್ರಮ, ಚಂದ್ರಾಯಪಟ್ಟಣ ಮತ್ತು ಕೇರ್ಪೇಟೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ದಿನದ 24 ಗಂಟೆನೂ ಇರುತ್ತೆ. ಇದು 24 ಗಂಟೆನೂ ಸತ್ಯಾಗ್ರಹ ಇರುತ್ತೆ. ಯಾರು ಬಂದು ಕರೆದು ನೀವು ಮಾತಾಡಿ ಅಂತ ಹೇಳೋಕ್ಕಾಗಲ್ಲ. ಸ್ವಯಂ ಪ್ರೇರಿತವಾಗಿ ಬನ್ನಿ. ಇದೆಲ್ಲ ಜನಾಂದೋಲನ ಇದ್ದಂಗೆ, ನೀವೇ ನಾಯಕರು ಆಯಿತಾ. ದಯವಿಟ್ಟು ನೀವೇ ಮುಂದಾಗಿ ಬಂದು ಯಾರು ಮಾತಾಡಬೇಕು, ಮತ್ತು ನಿಮ್ಮ ಸ್ಕೂಲಲ್ಲಿರೋ ಸಮಸ್ಯೆ ಇರುತ್ತೆ, ದಯವಿಟ್ಟು ಅದನ್ನೆಲ್ಲ ಮಾತಾಡ್ಬೋದು. ಬೇರೆ ಯಾವುದೋ ಸಂಘಟನೆಯವರು, ವಿವಿಧ ಸಂಘಟನೆಯವರು ದಯವಿಟ್ಟು ಫಸ್ಟ್ ಮಾತಾಡಿ. ನಾವು ಎಸ್ಟಿಎಂಸಿಯವರು 3 ದಿನ ಇರ್ತೀವಿ, ಅದನ್ನು ನಾವೆಲ್ಲ ನಿಧಾನ ಮಾತಾಡ್ಬೋದು. ಸಂಘಟನೆಯವರು ಮಾತಾಡಿ ದಯವಿಟ್ಟು. ಸಂಘಟನೆಯ ಮುಖಂಡರು, ಬೇರೆ ಹೊರಗಡೆಯಿಂದ ಬಂದರು, ಮತ್ತು ಹೋಗೋಕ್ಕೆ ಮುಂಚೆ ದಯವಿಟ್ಟು ಮಾತಾಡ್ಬಿಟ್ಟು ಹೊರಡಿ. ಹಂಗೆ ಇದು ಮಾಡೋಕ್ಕೆ ಹೋಗ್ಬೇಡಿ. ಒಬ್ಬರು ಮೇಡಮ್ ಇದೆ ಇಲ್ಲಿ, ಅವರು ಇನ್ನೊಬ್ರು ಮೇಡಮು ಹೊರಟೋದ್ರಾ?
ಆಹ್ವಾನ ಮಾಡ್ತೇವೆ. ರಾಯರು ಕೊಟ್ಟಿರೋ ದಕ್ಷಿಣವಿದು ಪ್ರೀತಿಯಿಂದ ರಾಯರು ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನವನ್ನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದೇ ಮಾತರಂ ಸೇವಾ ಟ್ರಸ್ಟ್ ಮತ್ತೆ ಒಂದೇ ಮಾತರಂ ಯುವಕ ಸಂಘ, ಮಾತೃಭೂಮಿ ಉಚಿತ ರುದ್ರಾಶ್ರಮ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೆಆರ್ಎಸ್ ಪಕ್ಷಗಳ ಇವರ ಆಶ್ರಯದಲ್ಲಿ, ಎಲ್ಲ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತು ಸರ್ಕಾರಿ ಶಾಲೆಯನ್ನ ಉಳಿಸಬೇಕು ಅಂತೇಳಿ ಇವತ್ತು ಮಂಡ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕೆ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು, ಏನಕ್ಕಾಗಿ ಉಳಿಸ್ಬೇಕು ಅನ್ನುವಂಥದ್ದು. ಈಗ ನೋಡಿ, ನಮ್ಮ ಹಳ್ಳಿ ಪ್ರದೇಶದಲ್ಲಿ ಬಹಳಷ್ಟು ಜನ ಎಲ್ಲ ಕಡುಬಡವರು ಇದ್ದಾರೆ, ದಲಿತರಿದ್ದಾರೆ, SC STಗಳಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಎಲ್ಲ ಜನಾಂಗದ ಜನಗಳು ಇದ್ದಾರೆ. ಅವ್ರ ಹತ್ರ ಯಾರ್ದವೂ ಕಾಸಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ 24 ಗಂಟೆನಲ್ಲಿ ಕನಿಷ್ಠ ಅಂತಂದ್ರೆ 16 ಗಂಟೆ ದುಡಿತಾರೆ ನಮ್ಮ ಹಳ್ಳಿ ಜನ. 16 ಗಂಟೆ ದುಡಿಯುವಂತ ನಮ್ಮ ಜನ ಜೋಬಳಿಗೆ ₹1 ಕಾಸಿಲ್ಲ. ಅವರು ಯಾವ ರೀತಿ ಮಕ್ಕಳನ್ನ ಶಾಲೆಗೆ ಸೇರ್ಸಕ್ಕಾಗುತ್ತೆ? ಇವತ್ತು ಕಾನ್ವೆಂಟ್ಗೆ ಮಕ್ಕಳನ್ನ ಸೇರಿಸಬೇಕು ಅಂತ ಅಂದ್ರೆ ₹1,00,000 ಬೇಕು LKG ಓದ್ಸಕ್ಕೆ. ₹1,00,000 ಹಳ್ಳಿಗೆ ಜನಗಳ ತವಿಲ್ಲ. ಸರ್ಕಾರಿ ಶಾಲೆಗೆ ಸೇರಿಸುವ ಅಂದ್ರೆ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದೆ. ಸರ್ಕಾರ ಸರ್ಕಾರಿ ಶಾಲೆಯನ್ನೇ ಮುಚ್ಚಿಬಿಟ್ರೆ ಗ್ರಾಮೀಣ ಪ್ರದೇಶದ ಬಡವರ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡುವಂತವ್ರು ಯಾರು? ಆಗಿದ್ಮೇಲೆ ಶ್ರೀಮಂತರು ಮಕ್ಕಳೇ ಡಾಕ್ಟರ್ ಆಗಬೇಕು, ಇಂಜಿನಿಯರೇ ಆಗಬೇಕು, DC ಮಕ್ಕಳು DCನೇ ಆಗಬೇಕು. ಎಲ್ಲ ಇವರೇ ಆಗೋದಾದ್ರೆ ಹಳ್ಳಿ ಗ್ರಾಮೀಣ ಪ್ರದೇಶದ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಹಳ್ಳಿಯ ನಿರುದ್ಯೋಗಿಗಳು ಮತ್ತೆ ಹಳ್ಳಿಯ ಬಹಳ ಬಡ ಕುಟುಂಬದವರು ವಿದ್ಯಾಭ್ಯಾಸ ಕೊಡೋದು ಹೆಂಗೆ? ಸರ್ಕಾರ ಹಳ್ಳಿನಲ್ಲಿ ಹಿಂದೆಲ್ಲ ಏನ್ ಮಾಡ್ತಿರೋ ಅಂದ್ರೆ ಎಮ್ಮೆ ಸಾಲ ಕೊಡ್ತಿರೋ, ಎತ್ತು ಗಾಡಿ ಸಾಲ ಕೊಡ್ತಿರೋ, ಹಸು ಸಾಲ ಕೊಡ್ತಿರೋ, ಹಸು ಮೇಯಿಸ್ಕೊಂಡು ಹಾಲು ಕರ್ಕೊಂಡು ಊರಲ್ಲೇ ಇರ್ತಿರೋ. ಹಂಗೆ ಹಳ್ಳಿನಲ್ಲೇ ಇವರು ವ್ಯವಸಾಯ ಮಾಡ್ಕೊಂಡು ಈ ದೇಶಕ್ಕೆ ಇವ್ರು ಅನ್ನ ಕೊಡ್ಲಿ ಅಂತೇಳಿ ಗೌರ್ಮೆಂಟ್ ಶಾಲೆಯನ್ನ ಮುಚ್ತಾ ಇದ್ದಾರ. ಇವ್ರಿಗೂ ಏನಾರ ಸರ್ಕಾರಿ ಶಾಲೆ ಕೊಟ್ಬಿಟ್ರೆ ಇವರು ವಿದ್ಯಾವಂತರು ಏನಾರ ಆದ್ರೆ ಈ ದುಡಿಯೋರು ಯಾರಿದಾರು ಊರಲ್ಲಿ ಅಂತೇಳಿ ಇವ್ರನ್ನ ದುಡ್ಸಕ್ಕೆ ಸಲುವಾಗಿ ಈ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದೆಯಾ? ಹಂಗಿದ್ಮೇಲೆ ಹಳ್ಳಿಗಾಡಿನ ಪ್ರದೇಶದ ಜನಗಳಿಗೆ ನ್ಯಾಯ ಕೊಡೋರು ಯಾರು? ಈ ಹಳ್ಳಿಗಾಡಿನ ಜನಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಒಂದೇ ಮಾತರಂ ಯುವಕರ ಸಂಘ ಮತ್ತೆ STMC ಕರ್ನಾಟಕ ರಾಜ್ಯದ STMC ಸಂಘ ಇವತ್ತು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬಡವರ ಮಕ್ಕಳಿಗೂ ವಿದ್ಯೆ ಸಿಗಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ, ಎಲ್ಲ ಬಡವರ ಮಕ್ಕಳಿಗೆ ವಿದ್ಯೆ ಸಿಗಬೇಕು. ಆ ಕಾರಣ ವಿದ್ಯೆ ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಸುದ್ದಿ ಮಾಡಿಕೊಂಡು ಮಂಡ್ಯದಲ್ಲಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದರಿಂದ ಏನು ಇವತ್ತು ಅಧಿವೇಶನ ನಡೀತಾ ಇದೆಯೋ ಆ ಅಧಿವೇಶನದಲ್ಲಿ ಬಡವರ ಬಗ್ಗೆ ಬಹಳಷ್ಟು ಕಿಂಚಿತ್ತಿದೆ ಅಂತ ಮಾತಾಡ್ತಕ್ಕಂಥ ಈ ಸರ್ಕಾರ ಬಡವರ ಶಾಲೆಯನ್ನ ಯಾಕೆ ಸರ್ಕಾರಿ ಶಾಲೆ ತೆರೀತಾ ಇಲ್ಲ? ಮಂಡ್ಯದಲ್ಲಿ ಸರ್ಕಾರಿ ಒಂದು ಕಾರ್ಖಾನೆ ಇದೆ, ಇದನ್ನು ಸುಧಾ ಉಳಿಸ್ತಾ ಇಲ್ಲ. ಏನು ಸರ್ಕಾರ ಶಾಲೆಗಳಿದೆ ಆ ಸರ್ಕಾರಿ ಶಾಲೆನೂ ಉಳಿಸ್ತಾ ಇಲ್ಲ. ಎಲ್ಲ ಮುಚ್ಕೊಂಡು ಹೋದ್ರೆ ಸರ್ಕಾರಿ ಶಾಲೆಗಳನ್ನ ಗ್ರಾಮೀಣ ಪ್ರದೇಶದ ಮಕ್ಕಳು ಹೇಗೆ ವಿದ್ಯಾವಂತರಾಗ್ತಾರೆ? ಇವರು ಎಮ್ಮೆ ಸಾಲ ಕೊಡ್ಬೋದು, ಹಸು ಸಾಲ ಕೊಡ್ಬೋದು, ಏನಾದ್ರು ಕೊಡ್ಬೋದು. ಆದ್ರೆ ಒಂದಿನ ಕಳ್ಳ ಬಂದು ಕತ್ಕೊಂಡಿರ್ತಾನೆ. ಆದ್ರೆ ಕಲ್ತಿರ್ತಕ್ಕಂಥ ವಿದ್ಯೆನ ಯಾರೂ ಕಲಿಯಕ್ಕಾಗಲ್ಲ. ಕಲ್ತಿರ್ತಕ್ಕಂಥ ವಿದ್ಯೆನ ಕಲಿಯಕ್ಕಾಗದೆ ಇರ್ತಕ್ಕಂಥ ಈ ವಿದ್ಯೆನ ಸರ್ಕಾರ ಶಾಲೆನೇ ಮುಚ್ಚೋದ್ರ ಮೂಲಕ ವಿದ್ಯೆ ಇಲ್ಲದಂತೆ ಮಾಡ್ತಾ ಇರುತ್ತೆ. ಹಂಗಾಗಿ ಈ ಸರ್ಕಾರವನ್ನ ಕಿತ್ತೊಗಿಬೇಕು. ಯಾವುದೇ ಸರ್ಕಾರ ಬರಲಿ, ಗ್ರಾಮೀಣ ಪ್ರದೇಶದಲ್ಲಿ ಬಡವರ ಮಕ್ಕಳ ಪರ ಇಲ್ಲೇ ಇರೋ ಸರ್ಕಾರನೇ ಬೇಕಿಲ್ಲ ನಮ್ಗೆ. ಹಿಂದೆ ಬ್ರಿಟಿಷರ ಕಾಲನೇ ಬಹಳಷ್ಟು ಚೆನ್ನಾಗಿತ್ತಪ್ಪ. ಇವತ್ತಿನ ಈ ಸರ್ಕಾರಕ್ಕಿಂತ ಬ್ರಿಟಿಷರ ಕಾಲದಲ್ಲಿ ಎಷ್ಟೋ ಉತ್ತಮವಾಗಂತ ನಡೀತಾ ಇತ್ತಪ್ಪ. ಅದಕ್ಕಿಂತ ಹೆಚ್ಚಾಗಿ ನಡೀತಾ ಇದೆ.
ನಮ್ಗೆ ನಾವು ಬೈಕತ್ತಿದ್ದು ಹಿಂದೆಲ್ಲ ಬ್ರಿಟಿಷ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲಿಲ್ಲ, ಅವ್ರು ಹಾಗೆ ಇವ್ರು ಹೀಗೆ ಅಂತೇಳಿ. ನಮ್ ಸ್ವಾತಂತ್ರ್ಯ ಬಂತಾನೆ ಏನಾಗಿದೆ, ಇವತ್ತು ನಮ್ ಸ್ವಾತಂತ್ರ್ಯ ಬಂದಿದ್ರು ಹಳ್ಳಿಗಾಡಿಂದ ನಾವೆಲ್ಲ ಇಲ್ಲಿದ್ರು ನಾವು ಬೆಳೆದಂತ ಬೆಳೆಗೆ, ನಾವು ಬೆಳೆದಂತ ಕಬ್ಬಿಗೆ, ನಾವು ಬೆಳೆದಂತ ರಾಗಿಗೆ, ನಾವು ಬೆಳೆದಂತ ರೇಷ್ಮೆಗೆ ಬೇರೆಯವರು ಬಂದು ರೇಟ್ ಬೆಲೆ ಕಟ್ತಾರೆ. ನಮ್ಗೆ ಎಲ್ಲಿದೆ ಸ್ವಾತಂತ್ರ್ಯ? ಇವತ್ತು ಬಟ್ಟೆ ಅಂಗಡಿಗೆ ಹೋದ್ರೆ ಅವರು ರೇಟ್ ಫಿಕ್ಸ್ ಮಾಡ್ತಾರೆ ಮೀಟರ್ ಲೆಕ್ಕ. ಇವತ್ತು ಕಬ್ಬಿಣದ ಅಂಗಡಿಗೆ ಹೋದ್ರೆ ಕೆಜಿ ಲೆಕ್ಕ ರೇಟ್ ಫಿಕ್ಸ್ ಮಾಡ್ತಾರೆ. ಅವ್ರವರು ತಯಾರು ಮಾಡಿದಂತ ಪ್ರಾಡಕ್ಟ್ ಅವ್ರವರೇ ಬೆಲೆ ಕಟ್ತಾರೆ. ಆದ್ರೆ ನಮ್ಮ ಹಳ್ಳಿ ಗಾಡಿನ ಜನ ಏನೇ ಬೆಳೆದ್ರು ಅವ್ರು ಬಂದು ಬೆಲೆ ಕಟ್ತಾರೆ. ಇದರಲ್ಲಿ ಎಲ್ಲಿದೆ ನ್ಯಾಯ? ಇಂಥದ್ರಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ದುಡ್ಕೊಂಡು ತಿನ್ನುವಂತ ನಮ್ಮಂತ ಬಡ ಕೂಲಿ ಕಾರ್ಮಿಕರು ವಿದ್ಯಾಭ್ಯಾಸ ಕಲಿಸೋದಕ್ಕೆ ಏನು ಈ ನರ್ಸರಿ ಶಾಲೆಗೆ ಹಣವನ್ನು ಕಟ್ಟಕ್ಕಾಗಲ್ಲ ಅಂತ ಹೇಳುವಂತ ಇಂಥ ದುಸ್ಥಿತಿಗಿರ್ತಕ್ಕಂಥ ಬಡವರಿಗೆ ಒಂದು ಶಾಲೆಯನ್ನ ತೆರೆಯೋದಕ್ಕೆ ಸರ್ಕಾರ ಮುಕ್ತಾದೆ ಅಂತ ಅಂದ್ರೆ ಇದು ನಾಚಿಕೆ. ಆ ಕಾರಣ ಇದು ಆಗ್ಲೇಬೇಕು. ಇದೇನಾರ ಆಗ್ಲಾರ 3 ದಿವಸ ಏನು ಇವರು ಕಾರ್ಯಕ್ರಮ ಹಮ್ಮಿಕೊಂಡಿದಾರೋ ಇದ್ರ ಜೊತೆಗೆ ಇಡೀ ಕರ್ನಾಟಕದ ಸ್ವಾಭಿಮಾನಿ ರೈತರಿಗೆ ಹೇಳೋದಿಷ್ಟೇ, ಏನು ಜನವರಿ 26ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಇದೆಯೋ ಆ ಗಣರಾಜ್ಯೋತ್ಸವದಿಂದ ಇಲ್ಲಿ ಕರ್ನಾಟಕದ 41,900 ಶಾಲೆಯ ಎಲ್ಲ STMC ಸದಸ್ಯರುಗಳಿಗೆ ಹೇಳದಿಷ್ಟೇ, ನಾನು ಒಬ್ಬ STMC ಸದಸ್ಯ. ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೀಳ್ಗಟ್ಟೆ ಗ್ರಾಮದನು. ನಾನು ಸುಮಾರು 5 ವರ್ಷ ಅಧ್ಯಕ್ಷನಾಗೂ ಇದ್ದೆ, ಜೊತೆಗೆ ಈಗ ಹಾಲಿ ಸದಸ್ಯನಾಗಿದ್ದೀನಿ. ಎಲ್ಲ ಶಾಲೆಗಳನ್ನು ಬಲಗೈನಲ್ಲಿ ರಾಷ್ಟ್ರ ಧ್ವಜವನ್ನು ಹಿಡಿದು ಎಡಗೈನಲ್ಲಿ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗೋಣ. ಅದ್ಯಾನ ದಸ್ತಗಿರಿ ಮಾಡ್ತಾರೆ ನೋಡೋಣ. 41,900 ಶಾಲೆಗಳಿವೆ, ಅಷ್ಟು ಜನ ಅರೆಸ್ಟ್ ಮಾಡ್ತಾರ ಮಾಡ್ಲಿ. ಅದ್ರ ಜೊತೆಯಲ್ಲಿ ಅವ್ರೇನಾರು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೇಸ ಸರ್ಕಾರ ಹಾಕುತ್ತೆ. ಆದ್ರೆ ಸರ್ಕಾರಿ ಶಾಲೆ ಮಕ್ಕಳು ಅದಕ್ಕೆ ಸಪೋರ್ಟ್ ಕೊಡೋದ್ರ ಮೂಲಕ ಲಕ್ಷಾಂತರ ಜನ ಜೈಲಿಗೆ ಹೋಗೋಣ. ಸರ್ಕಾರಿ ಶಾಲೆಯನ್ನು ಉಳಿಸಿಕೆ ನಾವೆಲ್ಲ ಪ್ರಯತ್ನ ಪಡೋಣ. ಆಗ ಮಾತ್ರ ಸಾಧ್ಯ. ಇವತ್ತು ನಾವು ಭೂಮಿ ಮೇಲೆ ಹುಟ್ಟಿದ್ದೀವಿ, ಯಾವತ್ತಾರ ಒಂದು ಸೋದೈತೀವಿ. ಹುಟ್ಟು ಸಾವು ಸಹಜ, ಯಾವಾಗಿದ್ರು ಸಾಯಲೇಬೇಕು. ಅದ್ಯಾಕಪ್ಪ ನ್ಯಾಣಕನ್ ಸಾಯೋದು, ಬಸುಬಿ ಸಾಯೋದು? ಸ್ವಾತಂತ್ರ್ಯ ನಮ್ಗೆ ಬೇಕೇ ಬೇಕು. ಸರ್ಕಾರಿ ಶಾಲೆ ಇದ್ರಲ್ಲೇ ಸಾಯುವ ನಾವು ಯಾವಾಗಿದ್ರು ಸಾಯೋರೆ. ಹುಟ್ಟಿದ ಮೇಲೆ ಯಾರು ಎಲ್ಲರೂ ಸಾಯಲೇಬೇಕು. ಯಾರ ಬದುಕಿರಕ್ಕಾಗ್ತದ? ನಮ್ಮ ಆಸ್ತಿ ಉಳಿತ ಸೊತ್ತೋಗ್ಬೇಕು. ಇವ್ನು ಸರ್ಕಾರಿ ಶಾಲೆ ಉಳಿಸ್ತೆ ಬಡದ ಮಕ್ಕಳು ಆ ಫೀಸ ಕಟ್ಟಕ್ಕಾಗಿ ನಾವು ಪರ ಹೋರಾಟ ಮಾಡಿ ಸತ್ತಕ್ಕನೆ ಅನ್ನೋದಾಗ್ಲಿ. ಇವತ್ತು ಉಪವಾಸ ಮಾಡ್ತೀವಲ್ಲ 3 ದಿವಸ, ಇನ್ನೂ 3 ದಿನ ಅಲ್ಲಿ ಇದಕ್ಕೋಸ್ಕರ ಸತ್ಯ ಹೋಗುವ ಏನಾಗುತ್ತೆ? ಸುದ್ದಿ ಆಗುತ್ತೆ. ನೋಡಿ, ಸರ್ಕಾರಿ ಶಾಲೆ ಉಳಿಸೋದಕ್ಕೆ ಇವರೊಬ್ರು ಜೀವದಾನ ಮಾಡೋದಂತೆ ಅಂತ ಒಂದು ಸುದ್ದಿ ಆಯ್ತದೆ. ಅದನ್ನ ಮಾಡೋಣ. ಆಗ ಈ ದೇಶಕ್ಕೆ ಪ್ರೇಮನ ಉಳಿಸೋಣ. ನಾವೆಲ್ಲ ಅದಕ್ಕೆ ಹೋರಾಟ ಕೊಡೋಣ. ಯಾವುದೇ ಕಾರಣಕ್ಕೂ ನಾವು ಹಿಂಜರಿಬಾರ್ದು. ನಾವು ಹಳ್ಳಿಗಳಿಗೆ ಹೋದ ತಕ್ಷಣ ಸರ್ಕಾರಿ ಶಾಲೆ ನಾವೆಲ್ಲ STF ಸದಸ್ಯರಾಗಿದ್ದೀವಿ. ಎಲ್ಲ ಮೀಟಿಂಗ್ ಕರೆಯೋಣ. ಎಲ್ಲ 9 ಜನ 11 ಜನ ಸದಸ್ಯರನ್ನು ಕರೆಸೋಣ. ಶಾಲಾ ಮಕ್ಕಳನ್ನು ಕರೆಸೋಣ. ಶಾಲಾ ಮಕ್ಕಳ ಜೊತೆ ಅವ್ರ ತಂದೆ ತಾಯಿಗಳ ಜೊತೆ ಮಾತಾಡೋಣ. ನಮ್ಮ ಮಕ್ಕಳು ಇವತ್ತು 1ನೇ ತರಗತಿಯಿಂದ SSLC ತನಕ ನಾವು ಓದಿಸ್ತೀವಿ. ಅಷ್ಟೇ ನಮ್ಮ ಇರೋದು. SSLC ಆದ ನಂತರ ನಾವು PUCಗೋ ಇಂಜಿನಿಯರ್ ಕಾಲೇಜು ಕಲಿಸ್ಬೇಕು ಅಂತಂದ್ರೆ ನಾವು ಲಕ್ಷಾಂತರ ರೂಪಾಯಿ ಕೊಡಬೇಕು. 50 ಲಕ್ಷ ಫೀಸ್ ಕಟ್ಟಬೇಕು, 60 ಲಕ್ಷ ಕೊಡಬೇಕು. ನಮ್ಮ ಹತ್ರ ಹಣ ಎಲ್ಲಿದೆ? ಆಗ ನಮ್ಮ ಮಕ್ಕಳು ಓದುತ್ತಾರೆ, ಏನ್ ಪ್ರಯೋಜನ ಆದದು? ಆಗ ನಾವು ಮತ್ತೆ ಅಲ್ಲಿ ತನಕ ಓದ್ಸಕ್ಕಾಗಲ್ಲ, ನಾವು IAS ಮಾಡ್ಸಕ್ಕಾಗಲ್ಲ, ASS ಮಾಡ್ಸಕ್ಕಾಗಲ್ಲ. ಸರ್ಕಾರಿ ಶಾಲೆ ಉಳಿದ್ರು ಮಾತ್ರ ಮಾಡೋದು. ಹಂಗಾಗಿ ನಾವೆಲ್ಲ ನಮ್ಮ ಶಾಲೆನಲ್ಲಿ ಉಪವಾಸ ಮಾಡೋದ್ರ ಮೂಲಕ ಜನವರಿ 26ನೇ ತಾರೀಕು ನಾವೆಲ್ಲ ಒಗ್ಗಟ್ಟಾಗಿ ಧ್ವಜ ಹಾರಿಸುವುದ್ರ ಮೂಲಕ ಬಲಗೈಯಲ್ಲಿ ಧ್ವಜ ಹಾರಿಸೋಣ, ಎಡಗೈಯಲ್ಲಿ ಕಪ್ಪು ಬಟ್ಟೆ ಹಿಡಿಯೋಣ ಅಂತ ಒಂದು ನಿರ್ಣಯಕ್ಕೆ ಬಂದು ನಾವೆಲ್ಲ ಅದಕ್ಕೆ ಕಾರ್ಯಪ್ರವೃತ್ತರಾಗೋಣ. ಇಡೀ ಕರ್ನಾಟಕದ 41,900 ಶಾಲೆಗಳಲ್ಲೂ ಸುಧಾ ಜನವರಿ 26ನೇ ತಾರೀಕು ನಾವು ರಾಷ್ಟ್ರಧ್ವಜ ಬಾವುಟವನ್ನು ಹಾರಿಸುವುದ್ರ ಜೊತೆಯಲ್ಲಿ ಎಡಗೈಯಲ್ಲಿ ಕಪ್ಪು ಬಟ್ಟೆನ ಹಿಡ್ಕೊಳ್ಳೋಣ. ಅದೆಷ್ಟು ಜನ ಪೊಲೀಸರು ಬಂದರು ನೋಡೋಣ. 1980ರ ದಶಕದಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಒಂದು ಕರೆ ಕೊಟ್ಟರು. ರೈತ ಚಳವಳಿಯಲ್ಲಿ ಕರೆ ಕೊಟ್ಟಾಗ ಸರ್ಕಾರಿ ಬಸ್ಗಳು ಜಾಸ್ತಿ ಹಣವನ್ನು ತಗೋತಿದ್ದೋ ಯಾರು ಬಸ್ ಹತ್ಬೇಡಿದ್ರು, ಯಾರು ಬಸ್ ಹತ್ತಿಲ್ಲ. ಬಸ್ ವಾಪಸ್ ಹೋಯ್ತು. ಗೌರ್ಮೆಂಟ್ ಅವಮಾನ ಆಯ್ತು. ಗೌರ್ಮೆಂಟ್ ಅವಮಾನ ಆದಾಗ ನಮ್ಮೆಲ್ಲರ ಮಾತಾಡೋದು ನಮ್ಗೆ ಅವಮಾನ ಆಯ್ತು ಅಂತ. ಹಂಗೆ ನಾವು 41,900 ಸರ್ಕಾರಿ ಶಾಲೆಗಳು ಕರ್ನಾಟಕದಲ್ಲಿವೆ. ಎಲ್ಲ STMC ಸದಸ್ಯರೇ, ನೀವು ತಕ್ಷಣವೇ STMC ಮೀಟಿಂಗ್ ನ ಕರೀರಿ.
ಕರೆದು ನಮ್ಗೆ ಅನ್ಯಾಯ ಆಯ್ತದೆ. ಸರ್ಕಾರಿ ಶಾಲೆಯನ್ನ ಮುಚ್ಚಿದ್ರೆ ನಾವು ಕಾಲೇಜ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳನ್ನ ಸೇರ್ಸಕ್ಕಾಗಲ್ಲ. ನಮ್ಮ ಮಕ್ಕಳು ಇಂಜಿನಿಯರ್ ಆಗಕ್ಕಾಗಲ್ಲ, IAS, IPS, IAS ಆಫೀಸರ್ ಆಗಕ್ಕಾಗಲ್ಲ. ನಮ್ಗೆ ಅನ್ಯಾಯ ಆಯ್ತಾರೆ. ನಾವು ಬದುಕಿದಂಗೆ ಅವ್ರಿಗೆ ರಕ್ಷಣೆ ಮಾಡೋಣ. ಈ ಸರ್ಕಾರ ತಕ್ಷಣ ಏನಾದ್ರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಜನವರಿ 26ನೇ ತಾರೀಕು ನಾವೇನು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ. ನಮ್ಮ STMC ತೀರ್ಮಾನ ಅದು ಗಣರಾಜ್ಯೋತ್ಸವ ನಮ್ಮ STMC ತೀರ್ಮಾನವೇ ಅಂತಿಮ ತೀರ್ಮಾನ. ನಾವೆಲ್ಲ STMC ಸದಸ್ಯರುಗಳು ಒಗ್ಗೂಡಾಗಿ ಬಲಗೈಲಿ ರಾಷ್ಟ್ರಧ್ವಜ ಹಿಡಿಯೋಣ, ಎಡಗೈಲಿ ಕಪ್ಪಡಿ ಹಿಡಿಯೋಣ ಅಂತ ಇಡೀ ಜನರೇ ಹೇಳ್ಬೇಕು. 9 ಜನ ಸದಸ್ಯರುಗಳಿದ್ದೀವಿ. ನಾವೆಲ್ಲ ನಿರ್ಣಯ ಮಾಡಬೇಕು, ಎಲ್ಲ STMC ಸದಸ್ಯರುಗಳು. ಜೊತೆಗೆ ಶಾಲಾ ಮಕ್ಕಳನ್ನು ಕೂರಿಸ್ಕೊಂಡು ಆಗ ಸರ್ಕಾರಕ್ಕೆ ಅವಮಾನ ಆಗುತ್ತೆ. ಆಗೇನಾರ ತಪ್ಪು ಎಚ್ಚೆತ್ತುಗಳಿಲ್ಲ. ಉಪವಾಸ ಚಳವಳಿ ಇದ್ದೇನೆ, ನಾವು ಬದುಕಿದ್ದೀವಿ, ಯಾವಾಗಲೂ ಸತ್ಯ ಸಾಯ್ತೀವಿ. ಚಳವಳಿ ಮಾಡಿ ಸಾಯೋಣ, ನ್ಯಾಯ ದೊರಕಿಸ್ಕೊಳ್ಳೋಣ. ಗಾಂಧೀಜಿಯವರು, ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ದೇಶ ಪ್ರೇಮಿಗಳು. ಅಂಬೇಡ್ಕರ್ ಇವರೆಲ್ಲ ದೇಶ ಪ್ರೇಮಿಗಳು. ಕುವೆಂಪುರವರು, ಕೆಂಪೇಗೌಡರು ಎಂತೆಂಥ ಮಹಾನುಭಾವಿಗಳು ಈ ದೇಶವನ್ನ ಬಿಟ್ಟು ಹೋಗಿದ್ದಾರೆ. ಅವರೆಲ್ಲ ಈ ದೇಶಕ್ಕೆ ಏನಾದ್ರೂ ಒಂದು ಕೊಡುಗೆನ ಬಿಟ್ಟೋಗಿದ್ದಾರೆ. ನಾವು ಬದುಕಿದಾಗಲೇ ಏನಾದ್ರೂ ಇವತ್ತು ಈ ಒಂದೇ ಮಾತರಂ ಸಂಘ ಇವತ್ತು ಕರೆದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಸರ್ಕಾರಿ ಶಾಲೆ ಮುಕ್ತಾದೆ, ಇದೇನಾರ ಮಾಡಿ ಉಳಿಸ್ಬೇಕು. ಇವೆಲ್ಲ ಒಗ್ಗಟ್ಟಾಗಿ ಅಂತ ಹೇಳಿತ್ತು. ಮಂಡ್ಯದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದು ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಹಬ್ಲಿ. ತಕ್ಷಣವೇ ಜನವರಿ 26ನೇ ತಾರೀಕು ನಾವೆಲ್ಲ ಕಾರ್ಯಕ್ರಮ ಮಾಡೋಣ, ಆಯೋಜನೆ ಮಾಡೋಣ. ಸರ್ಕಾರ ತಕ್ಷಣ ಇದನ್ನೇನಾದ್ರು ಆಯೋಜನೆಯನ್ನ ಜಾರಿಗೆ ತರಲಿಲ್ಲ, ಸರ್ಕಾರಿ ಶಾಲೆ ಉಳಿಸ್ತಿಲ್ಲ ಅಂದ್ರೆ ಇದಕ್ಕೆಲ್ಲ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಿಮ್ಮೆಲ್ಲರ ನಮಸ್ಕಾರಗಳು. ನಮಸ್ಕಾರ. ಮದುವೆ ಘೋಷಣೆಗಳನ್ನ ಹೋಗೋಣ. ಉಳಿಸಿ 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 ಉಳಿಸಿ, ನಮ್ಮದು 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 ನಮ್ಮದು, ಉಳಿಸಿ ಉಳಿಸಿ. ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಲು ಹೊರಟಿರುವಂತಹ ರಾಜ್ಯ ಸರ್ಕಾರಕ್ಕೆ ಹೇಳಿ. ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಲು ಹೊರಟಿರುವಂತಹ ರಾಜ್ಯ ಸರ್ಕಾರಕ್ಕೆ ಹೇಳಿ. ಸರ್ ಇನ್ನೊಂದ್ಸಲ ಕರೆ ಕೊಡಿಯೋದು. ಗಣರಾಜ್ಯೋತ್ಸವ ಬಂಧುಗಳೇ, ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಇದೆ. ಅಷ್ಟರೊಳಗಡೆ ಏನಿವತ್ತು ಮಂಡ್ಯದಲ್ಲಿ ನಾವು ಸಭೆ ಸೇರಿದೆವು, ಸರ್ಕಾರಿ ಶಾಲೆ ಉಳಿಸಿ ಅಂತೇಳಿ. ಇವತ್ತು ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ತಕ್ಷಣ ಸರ್ಕಾರಿ ಶಾಲೆ ಉಳಿಸ್ತೀವಿ ಅಂತೇಳಿ ಸರ್ಕಾರ ಎಚ್ಚೆತ್ತುಕೊಂಡು ಈಗ ನಮಗೆ ವಿಚಾರವನ್ನ ಹೇಳಬೇಕು. ಇಲ್ಲ ಅಂದ್ರೆ ಜನವರಿ 26ನೇ ತಾರೀಕು ಕರ್ನಾಟಕದಲ್ಲಿರ್ತಕ್ಕಂಥ 31,900 ಸರ್ಕಾರಿ ಶಾಲೆಗಳಿವೆ. ಎಲ್ಲ STMC ಸದಸ್ಯರುಗಳಿಗೆ, STMC ನಿರ್ದೇಶಕರುಗಳಿಗೆ ನಾವು ಇವಾಗಲಿಂದ ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ಏನು ಜನವರಿ 26ನೇ ತಾರೀಕು ಇರ್ತಕ್ಕಂಥ ಗಣರಾಜ್ಯೋತ್ಸವದಲ್ಲಿ ನಾವು ರಾಷ್ಟ್ರ ಧ್ವಜವನ್ನ ಬಲಗೈಲಿ ಇಟ್ಕೊಂಡು ಎಡಗೈನಲ್ಲಿ ಕಪ್ಪು ಬಟ್ಟೆಯನ್ನ ಹಿಡ್ಕೊಂಡು ನಾವು ಧ್ವಜವನ್ನ ಹಾರಿಸೋಣ. ಇದು ನಮ್ಮ ಸಂಕೇತವಾಗಿರಲಿ. ಒಂದು ಎಲ್ಲರೂ ಧೈರ್ಯವಾಗಿ, ಈಗ ನಾನು ಸುಧಾ ನಮ್ಮೂರಲ್ಲಿ ಸಭೆಯನ್ನು ಕರೆಸ್ತೀನಿ. ನಾನು ಒಬ್ಬ STMC ಸದಸ್ಯ. ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೀಳ್ಗಡ್ತನು. ಪೊಲೀಸ್ನವ್ರು ಬೇಕಾದ್ರೆ ನಾನು ಅವತ್ತೇ ಅರೆಸ್ಟ್ ಮಾಡಲಿ, ಈಗಲೇ ಬರಲಿ. ನಮ್ಮೂರಲ್ಲಿ ನಾನು ಧ್ವಜದ ಕಬ್ಬು ದಿವಸ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಭೆಯನ್ನ ಕರೆಸಿ ಅಲ್ಲೂ ಮಾತುಕತೆ ಆಡಿ ನಾವಂತೂ ಕಪ್ಪು ಬಟ್ಟೆ ಎಡಗೈಲಿ ಹಿಡಿತೀವಿ, ಬಲಗೈಲಿ ರಾಷ್ಟ್ರಧ್ವಜ ಹಿಡಿತೀವಿ. ನಮ್ಮನ್ನ ಅರೆಸ್ಟ್ ಮಾಡಿದ್ರು ಮಾಡೇ ಬಿಡ್ಲಿ. ಸಾವು ಯಾವತ್ತೂ ಇದ್ರೆ ಇದೆ, ಯಾವತ್ತೂ ಸಾಯಲೇಬೇಕು. ಶಾಲೆ ಉಳಿಸೋಕ್ಕೋಸ್ಕರ ನಾವು ಸತ್ರು ಪರವಾಗಿಲ್ಲ ಅಂತ ಹೇಳ್ತಾ ನೀವು ಒಂದು ಕರೆ ಕೊಟ್ಟು 31,900 ಏನು ಕರ್ನಾಟಕದ ಸರ್ಕಾರಿ ಶಾಲೆ ಇವೆ, ದಯಮಾಡಿ ಎಲ್ಲರೂ ನೀವು ಸಭೆಯನ್ನ ಕರೆದ್ರ ಮೂಲಕ ಏನು STMC ಕಮಿಟಿ ಇದೋ ಅದೇ ಸುಪ್ರೀಮೋ ನಾವು ತೀರ್ಮಾನ ತಗೊಂಡ್ಮೇಲೆ ಶಾಲಾ ಶಿಕ್ಷಕರುಗಳು ಅದು ಏನು ಮಾಡೋಕ್ಕಾಗಲ್ಲ. ನಮ್ಮ ತೀರ್ಮಾನ ಅಂತಿಮ ತೀರ್ಮಾನ. ಅದನ್ನ ನೀವು ಸದಸ್ಯರುಗಳು ಒಗ್ಗಟ್ಟಾಗಿ ಶಾಲಾ ಮಕ್ಕಳನ್ನ ಕುಣಿಸ್ಕೊಂಡು ಎಲ್ಲ ಕಡೆ ಇದನ್ನು ಪ್ರಯೋಗ ಮಾಡಿ ಆಗ ಸರ್ಕಾರ ಬಗ್ಗುತ್ತೆ. ಸರ್ಕಾರ ಬಗ್ಗಬೇಕು ಅಂದ್ರೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲೇಬೇಕು ಅಂತ ಹೇಳ್ತಾ ನಾನು ನಮ್ಮೆಲ್ಲ ಸದಸ್ಯರುಗಳಲ್ಲಿ ನಾನು ಕರೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಒಂದು ನಿಮಿಷ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ನಾಗು ಅಂತ. ಬ್ಯಾಡರಳ್ಳಿ ಗ್ರಾಮ, ಅದಿಯೂರು ತಾಲೂಕು, ಚಿತ್ರದುರ್ಗದಿಂದ ಬಂದಿದ್ದೇನೆ. ಈ ಕಾರ್ಯಕ್ರಮ
ಸಂತೋಷಣ್ಣ ಮತ್ತು ಅನಿಲ್ ಕುಮಾರ್ ಅನ್ನೋರು ಮತ್ತು ಕರ್ನಾಟಕ ರಾಜ್ಯ ರೈತರ ಸಂಘ ಮತ್ತು ನಮ್ಮ ದೇವರ್ಗಿಯಿಂದ ಪೆಂಟ್ರಿ ಕೆಲಸವ್ರು ಬಂದಿದ್ದಾರೆ. ಆಮೇಲೆ ಮತ್ತು ನಮ್ಮ KRS ಪಕ್ಷದವ್ರು ಬಂದಿದ್ದಾರೆ. ಎಲ್ಲರ ಸಹಯೋಗದಲ್ಲಿ ಇದೇನೋ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಾವು ತುಂಬ ಒಂದು ಏನು ನಮ್ಮ ಕರ್ನಾಟಕ ರಾಜ್ಯ 31 ಜಿಲ್ಲೆಯಲ್ಲಿ SDMC ಅಧ್ಯಕ್ಷಗಳು ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಕು. ಆ ಬೆಂಬಲ ಕೊಡಬೇಕನ್ನೋ ಉದ್ದೇಶದಿಂದಲೇ ನಾನು ಇವತ್ತು ಇಲ್ಲಿಗೆ ಚಿತ್ರದುರ್ಗ ಬಂದಿದ್ದೀನಿ. ಮಾನ್ಯರೇ, ನನ್ನ ನಾನು ಒಬ್ಬ ಗಾರೆ ಕೆಲಸಗಾರ. ನನ್ನ ಒಂದು ದಿನದ ಕೂಲಿ 1,000 ರೂಪಾಯಿ. ನಾನು ಇಲ್ಲಿ ಇವತ್ತು ಬರಬೇಕಾದ್ರೆ 1,500 ಖರ್ಚು ನನಗಾಗುತ್ತೆ. ಆದರೆ ಇಷ್ಟೆಲ್ಲ ನಾನು ಬಿಟ್ಟು ಬಂದಿದ್ದೀನಿ ಅಂದರೆ ನನ್ನ ಉದ್ದೇಶ ಒಂದೇ, ಸರ್ಕಾರಿ ಶಾಲೆ ಉಳಿಬೇಕು. ನನಗೆ ನನ್ನ ಶಾಲೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದು ನನ್ನ ಶಾಲೆಯಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಸಚಿವರಾಗಿರೋದು ಟಿ ಸುಧಾಕರ್ ಅಂತ ಹೇಳಿ ನಾನು 3 ಸಾರಿ ಹೋಗಿ ಲೆಟರ್ ಕೊಟ್ಟಿದ್ದೀನಿ. ನಮ್ಮ ಗ್ರಾಮಸ್ಥರ ಮುಖಾಂತರ ಕೂಡ ತಂದುಕೊಂಡು ನಮ್ಮ ಶಾಲೆಯಲ್ಲಿ ಕೊಟ್ಟಿರಲಿಲ್ಲ. ನಮ್ಮ ಶಾಲೆ ಮಕ್ಕಳನ್ನ ಮರದ ಕೆಳಗಡೆ ಕೂರಿಸಿಕೊಂಡು ಪಾಠ ಮಾಡ್ತಾ ಇದ್ದಾರೆ. ಇದೇನು KPS ಅಂತ ಮಾಡಿದರೆ ಆ KPS ಹಾಕಂತ ಬಂಡವಾಳನ ಪ್ರತಿಯೊಂದು ಸರ್ಕಾರ ಶಾಲೆಗಳಲ್ಲಿ ಹಾಕ್ರಿ. ಯಾಕೆ ಮಕ್ಕಳು ಓದಲ್ಲ? ಸರ್ಕಾರ ಶಾಲೆಗಳಲ್ಲಿ ಕೊಠಡಿಗಳಿಲ್ಲ, ಸರಿಯಾದ ಅಡುಗೆ ವ್ಯವಸ್ಥೆ ಇರಲಿಲ್ಲ, ಶೌಚಾಲಯಗಳಿರಲಿಲ್ಲ. ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಸರ್ಕಾರ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿಗಳನ್ನ ವ್ಯವಸ್ಥೆ ಮಾಡಬೇಕು. ಉತ್ತಮ ಶಿಕ್ಷಕರನ್ನ ಅಲ್ಲಿ ಹಾಕಬೇಕು. ಆ ರೀತಿಯಾದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಉನ್ನತವಾಗಿ ಬೆಳೆದ್ರೆ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಎಷ್ಟು ಕಾರ್ಯಕ್ರಮ ಅಂದ್ರೆ ಮೊನ್ನೆ ನಾವು ಪೋಷಕ ಸಭೆ ಅಂತ ಮಾಡಿದ್ರೆ ಹೇಳು, ಮತ್ತೆ ಇನ್ನೊಂದು ಗ್ರಾಮ ಸಭೆ ಇದು ಮಕ್ಕಳ ಜಾಣೆ ಮಾಡಿದ್ವಿ. ನನಗೇನು ಗೊತ್ತಿಲ್ಲ ನಮ್ಮ ಶಾಲೆ ಮಕ್ಕಳು ಏನ್ ಮಾಡ್ತಾರೆ. ನಾನು ಸುಮ್ಮನೆ ಹೋದಾಗ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಕನಿಷ್ಠ 4-5 ಜನ ಮಕ್ಕಳು ಬಂದು ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದಾರೆ. ಅದು ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್, ಆದರೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಶಿಕ್ಷಣ ಎಷ್ಟು ಮಟ್ಟಿಗಿದೆ, ಬಟ್ ಅದು ಬರದೇ ಇರ್ತಕ್ಕಂಥದ್ದು ಕೊಠಡಿ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲಿರ್ತಕ್ಕಂಥ ನನ್ನ ಕ್ಷೇತ್ರದ ಸಚಿವರಾಗಿದ್ರು ಕೂಡ ಅಲ್ಲಿ ನಮ್ಮ ಕೊಠಡಿಗಳನ್ನು ನಾವು ಎಷ್ಟೇ ಹೋಗೋದು ಕೂಡ ಮಾಡ್ತಾ ಇಲ್ಲ. ಹಂಗಾಗಿ ನಾನು ಈಗ ನಮ್ಮ ಸಂತೋಷನ ಮತ್ತು ನನಗೆ ಯಾಕೆಂದ್ರೆ ಬೇರೆ ಬಗ್ಗೆ ನನಗೆ ಗೊತ್ತಿಲ್ಲ. ಇವ್ರ ಮಕ್ಕಳನ್ನ ಕೇಳ್ಕೊಳ್ಳೋದಂದ್ರೆ ನಾನು ಅಲ್ಲಿಂದ ಬಂದಿದ್ದೀನಿ. ನನ್ನ ಸರ್ಕಾರಿ ಶಾಲೆ ಉಳಿಸೋದಕ್ಕೋಸ್ಕರ ನನ್ನ ರಕ್ತನ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ರಕ್ತದಾನ ಮಾಡಿ ಸರ್ಕಾರಿ ಶಾಲೆ ಉಳಿಸುವಂತ ಸ್ಲೋಗನ್ ಮುಖಾಂತರ ನನ್ನ ರಕ್ತನ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಯಾಕೆಂದ್ರೆ ನನ್ನ ಸರ್ಕಾರಿ ಶಾಲೆ ಉಳಿಬೇಕು. ನನಗೆ ಏನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡು ನಮಗೆಲ್ಲರೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೇಳ ಎಲ್ಲಿಗ ಕೇಳ ಎಲ್ಲಿದ್ದೀಗ ಯಾಕೆ ಉಳಿಬೇಕು ಅನ್ನೋದ್ರ ಬಗ್ಗೆ ಹೇಳಿ ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಏನು ಅದಕ್ಕೇನು ಇದೇ ಥರನೇ ಮಾತಾಡಬೇಕು ಅಂತೇನಿಲ್ಲ. ನಿಮ್ಮ ಮನಸ್ಸಿಗೆ ಏನಿದೆ ನಿಮ್ಮ ಆಡು ಭಾಷೆನೇ ಮಾತಾಡಬೇಕು. ಎಲ್ಲರೂ ಒಂದು ನಿಮಿಷ. ಎಲ್ಲರಿಗೂ ನಮಸ್ತೆ. 3 ದಿನ ಉಪವಾಸ ಸತ್ಯಾಗ್ರಹ ಇರುತ್ತೆ. ಈಗ 5 ಜನ ನೇಮ್ ಕೊಟ್ಟಿದ್ದಾರೆ 3 ದಿನ ಕೂತ್ಕೊಳ್ಳೋಕ್ಕೆ. ಒಂದು ನಾನು, ಅದಾದಮೇಲೆ ಹುಬ್ಬಳ್ಳಿಯಿಂದ ರವಿಚಂದ್ರ ಅವರು, ಮೈಸೂರಿಂದ ಕೂರ್ಗಳ್ಳಿ ರೇವಣ್ಣ ಅವರು, ಮಂಡ್ಯದಿಂದ ಅನಿಲ್ ಕುಮಾರ್ ಅವರು, ಮತ್ತು ಧನುಷ್ಗೌಡ 4+1 5. ಬೇರೆ ಯಾರು ಉಪವಾಸ ಕೂತ್ಕೊಡ್ತೀನಿ ಅಂದರೆ ಅವ್ರ ನೇಮು ದಯವಿಟ್ಟು ಕೊಡಿ. ನೀವು ಆಗುತ್ತಾ ನೋಡಿ. ಏನು ಬಲವಂತವಾಗಿ ದಯವಿಟ್ಟು ಕೂತ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ. ಪರವಾಗಿಲ್ಲ, ನೀವು ಬೇಡ ಬಿಡಿ. ಅಲ್ಲಿಂದ ಬಂದಿದ್ರೆ ಪುನಃ ಟ್ರಾವೆಲ್ ಮಾಡಬೇಕು, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದರೆ ನೀವು ಬೇಡ ಬಿಡಿ. ಬೇರೆ ಯಾರಾದ್ರೂ ದಯವಿಟ್ಟು ಹೆಸರು ಕೊಡಿ. ಬೇಡ ಅಂತ ಯಾರು ಹೇಳ್ಬೇಡಿ.
ಒಂದೇನೋ ಅರ್ಧ ಗಂಟೆ. ಈಗ ನಾನು ಬರ್ಬೇಕಣ್ಣ, ನಾನು ಬರ್ಬೇಕು. ಯಾಕೆ ಒಂದು ದಿವಸ ಊರು ಬರೋದಿಲ್ಲ, ನಾನು ನಿಮ್ಮ ಜೊತೆಲೆ ಬರ್ತೀನಿ ಅಂತ ಹೇಳಿದ್ರು. ಒಂದು ಅರ್ಧ ಗಂಟೆ ಕರೆಕ್ಟಾಗಿ ಓದಿ ಬರಬೇಕು. ನಾವು ಇಲ್ಲೇ ಇರ್ತೀವಿ, ಬೇಗ ಬರಬೇಕು, ಮುಗಿಸ್ಕೊ ಬರಬೇಕು. ಸರ್ ಮೈಕ್ ಸರಿಯಾಗಿ ಇಟ್ಕೊಳ್ಳಿ ಸರ್. ಈ ಒಂದು ಕಾಲದಲ್ಲಿ ನಾನು ನನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿಮ್ಮಂಥ ನಾಯಕರಿಗೆ ರಿಟೈರ್ಡ್, ನಾನು ಸುಮಾರು ಎಲ್ಲೆಲ್ಲೇ ಹೋಗಲು ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ಕೊಟ್ಟು ಆ ಆದ್ಯತೆ ಮೇರೆಗೆ ಇವಾಗ ನಾನು ಇಲ್ಲಿ ಮಾತನಾಡಿ ಚಾನಲ್ ಕೊಟ್ಟ ಅಲ್ಲಿ ಬಂದು ನಾನು 7 ವರ್ಷ ಆಯಿತು. 7 ವರ್ಷದಿಂದ ಶಾಲಾ ಚಟುವಟಿಕೆಯಲ್ಲಿ ಭಾಗಿಯಾಗಿ ನಮ್ಮ ಕೆಲವರು ಯಾರು ಇಲ್ಲ ಅಲ್ಲಿ, ಆದರೂ ಹಳ್ಳಿಯ ಒಂದು ವಾತಾವರಣದಲ್ಲಿ ಮಕ್ಕಳ ಭವಿಷ್ಯ ನಾನು 5 ವರ್ಷದಿಂದ ಸತತವಾಗಿ ಸುಮಾರು ಒಂದು 20 ಮಕ್ಕಳಿಗೆ ನಾನು ಉಚಿತವಾಗಿ ಸಂಗೀತ ಮಾಡಿ ನಾನು ಆ ಮಕ್ಕಳಿಗೆ ಆದ್ಯತೆ ಮೇರೆಗೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ಸ್ವಲ್ಪ ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಅಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲರೂ ಸಹ ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾರೆ ಅಂತ ನನಗೆ ತುಂಬ ಸಂತೋಷ ಆಗಿ ವಾಟ್ಸಪ್ ಗ್ರೂಪ್ನಲ್ಲಿ ನೋಡಿ ನಾನು ವಾಲಂಟರಿಯಾಗಿ ಬಂದು ನಮ್ಮಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಹಾಗೂ ಈಗ ನನ್ನದೊಂದು ಕಳಕಳಿ ಮನವಿ SDMC ಅಧ್ಯಕ್ಷರುಗಳಲ್ಲಿ, ನೀವು ನಿಮ್ಮ ಒಂದು ಒಬ್ಬರ SDMC ಕಮಿಟಿ ಮುಖಾಂತರ ಹೋರಾಡೋದು ಒಂದೇ ಬಾಕಿ ಅಲ್ಲ, ಅಲ್ಲಿ ಎಲ್ಲ ಆ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಇರ್ತಾರೆ. ಅವ್ರನ್ನ ಹಳೆಯ ವಿದ್ಯಾರ್ಥಿ ಒಕ್ಕೂಟ ಅಂತ ಹೇಳಿ ರಚನೆ ಮಾಡಿ ಅವ್ರನ್ನೂ ಸಹ ಭಾಗಿ ಮಾಡಿ ನೀವು ಆ ಶಾಲೆಯ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಮತ್ತೆ ಈ ಒಂದು ಕಾರ್ಯ ಇದಕ್ಕೆ ಸೀಮಿತವಾಗದೆ ಸತತವಾಗಿ ಎಲ್ಲ ಜಿಲ್ಲಾ ಪ್ರಾಂತ್ಯದಲ್ಲೂ ಹಾಗೂ ತಾಲೂಕುಗಳಲ್ಲಿ ಈ ಕಾರ್ಯ ಚಟುವಟಿಕೆಯನ್ನು ಹಮ್ಮಿಕೊಳ್ಬೇಕು. ಇದು ಎಲ್ಲ ರೀತಿಯ ಜನಗಳಲ್ಲಿ ಅರಿವು ಮೂಡಿಸಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಹಾಗಾಗಿ ತಮ್ಮಲ್ಲಿ ಕಳಕಳಿಯಾಗಿ SDMC ಅಧ್ಯಕ್ಷರುಗಳಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಅಲ್ಲಿ ಆ SDMC ಕಮಿಟಿಯ ಜೊತೆಗೆ ನಿಮ್ಮ ಅಲ್ಲಿ ಹಳೆಯ ವಿದ್ಯಾರ್ಥಿ ಒಕ್ಕೂಟ ಅಂತ ಹೇಳಿ ಮಾಡಿ ಅವರು ಸಹ ನಿಮ್ಮ ಜೊತೆ ನಿರ್ವಹಣೆ ಮಾಡೋದಾದರೆ ಯಾವುದೇ ಸರ್ಕಾರವೂ ನಿಮ್ಮ ಹತ್ರ ಬರಲಿಕ್ಕೆ ಅವಕಾಶ ಇದೆ, ಬರ್ಬೋದು. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯನಿರ್ವಹಿಸಲಿಕ್ಕೆ ಕೈಗೊಳ್ತೀರ ಅಂತ ಹೇಳ್ತಾ ಈ ಒಂದು ಅರಿವು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಒಂದು ಧನ್ಯವಾದಗಳು. ಗೌರವಾನ್ವಿತ ಎಲ್ಲ ರೈತ ಹೋರಾಟಗಾರರೇ ಹಾಗೂ ಸರ್ಕಾರಿ ಶಾಲೆಯ ಚಂದ್ರು ಅಂತ ರಾಜ್ಯ ರೈತ ಸಂಘದ ಕಾರ್ಯಕರ್ತ. ಏನು ಒಂದು ಬಂಡವಾಳ ವ್ಯವಸ್ಥೆ ಬೆಳೀತಾ ಸರ್ಕಾರಿ ಶಾಲೆಗಳು ಮುಚ್ಚಿದ ಕಾರಣ ಆಯಿತು. ಅದು ಇವತ್ತು ಮಂಡ್ಯದಲ್ಲೇ ಬಹುಶಃ ಶಂಕರೇಗೌಡ ಕಾಲೇಜ್ ಬಿಟ್ಟರೆ ಯಾವ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಹಿಂದೆ ಎಷ್ಟು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿ 2016ರಲ್ಲಿ ನನ್ನ ಮಗಳಿಗೆ ನಾನು 84,000 ರೂಪಾಯಿ ಫೀಸ್ ಕಟ್ತೀನಿ. ಒಟ್ಟು 3 ಲಕ್ಷ ರೂಪಾಯಿ ಸಾಲ ಬಂತು, ಇನ್ನೂ ಸಾಲ ತೀರಿಸಿಲ್ಲ. ನಮ್ಮ ಮೇಲೆ ಕೇಸ್ ಹಾಕವ್ರೆ. ಇದೆಲ್ಲ ಬಂಡವಾಳಶಾಹಿ ವ್ಯವಸ್ಥೆ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾ ಇದೆ ನಮ್ಮ ಅಂದರೆ, ಸಂವಿಧಾನದಲ್ಲಿ ಉಚಿತ ಶಿಕ್ಷಣ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೇಸ್ ಹಾಕಿ ವಸೂಲಿ ಮಾಡ್ತೀವಿ ನಿಂತು, ಜಪ್ತಿ ಮಾಡ್ತೀವಿ, ಈ ಥರ ಎಲ್ಲ ಶಿಕ್ಷಣ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಒಂದು PUC ಕಾಲೇಜ್ 1.5-2 ಲಕ್ಷ ತಗೊಳ್ತವ್ರೆ. ಈಗಾಗಲೇ ಸಾಮಾನ್ಯ ಜನರು, ರೈತರು, ಬಡವರು ಹೆಂಗೆ ಶಿಕ್ಷಣ ಉಳಿಸ್ಕೊಳ್ತಾಗುತ್ತೆ? ಆ ನಿಟ್ಟಿನಲ್ಲಿ ಏನಿದೆ ಈ ಅಭಿಯಾನ, ನಾವು ಜಿಲ್ಲೆಯಾದ್ಯಂತ ಸಾಮಾನ್ಯ ಜನ ಶಿಕ್ಷಣ ಉಳಿಸಬೇಕು. ಮತ್ತು ಇವತ್ತೇನಾಗಿದೆ ಅಂದರೆ ಭಾಳ ಅಡ್ವಾನ್ಸ್ ಆಗಿದೆ ನಮ್ಮ ಶಿಕ್ಷಣ. ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು, ಪಠ್ಯಕ್ರಮದಲ್ಲಿರ್ಬೋದು, ಇದೆಲ್ಲ ಇಲ್ಲವೇ ಇಲ್ಲ ಹಳ್ಳಿಲಿ. ಹಳೆಯ ಕಾಲದ ಮಧ್ಯ ಪುಸ್ತಕ, ಒಂದು ಕನ್ನಡ ಪುಸ್ತಕ ಇಟ್ಬಿಟ್ರೆ ಇನ್ನೇನು ನಮ್ಮ ಗ್ರಾಮೀಣ ಶಾಲೆಗಳಿಲ್ಲ. ಅಂದರೆ ಆಧುನಿಕವಾಗಿ ಏನಾಗ್ಬೇಕು ಅದೊಂದು, ಮತ್ತು ಎಲ್ಲ ಖಾಸಗಿ ಶಾಲೆಗಳು ಮುಚ್ಚಿ ಅಲ್ಲಿರುವ ಎಲ್ಲ ಸೌಲಭ್ಯಗಳು ಸರ್ಕಾರಿ ಶಾಲೆಗೆ ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡೋಣ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಒಕ್ಕೂಟ ಬೆಳಗ್ಗೆಯ ವೃತ್ತಿಪರ ಸಿಕ್ಕೇ ಸಿಗುತ್ತೆ. ಧನ್ಯವಾದಗಳು.
ಬನ್ನಿ ಈ ಬಡ್ಡೆಗೆ ಎಲ್ಲ ಹೋರಾಟಗಾರ ಬಂಧುಗಳೇ, ದೂರದ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಪ್ರತಿನಿಧಿಗಳೇ ಹಾಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಸಂಚಲನ ಮೂಡಿಸಿರ್ತಕ್ಕಂಥ ನನ್ನ ಯುವ ಮಿತ್ರ ಸಂತೋಷ್ ಅವರೇ, ಇದು ಒಂಥರ ಹತ್ತು ಕರೆದು ಔತಣ ಕೊಟ್ಟಂಗೆ ನಮ್ಮ ಹಣೆ ಬರ. ಯಾಕಂತ ಹೇಳಿದ್ರೆ ಈ ಸರ್ಕಾರ ಮಾಡಬೇಕಾದ ಕೆಲಸ ಸಾರ್ವಜನಿಕರು, ಅದು ಪಾಪ ಯಾರು ಶಾಲೆ ಕಳಿಸ್ತಿರುವಂತ ನಾವು ಪಡಪಾಣಿಗಳು ಹೋರಾಟಗಾರರು ಇದನ್ನು ಮಾಡಬೇಕಾದ ಅನಿವಾರ್ಯತೆ ಹೆಂಗಿದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬಿಸಿ ಮುಡಿಸೋ ಕೆಲಸ ನಡೀತಾ ಇದೆ. ಮೊನ್ನೆ ಎಲ್ಲ ಬೆಳಗಾಮಲ್ಲಿ 2 ಹಗಲು ರಾತ್ರಿ ಹಚ್ಚಿ ಸಾಕಾಗದು, ನಮಗೂ ಗಂಟೆ ಕಟ್ಕೊಂಡು ಹೋರಾಟ ಕೊಟ್ಟು ಇತ್ತಿನ ಟ್ರೈನು ಮಾಡ್ಕೊಂಡು ಬಂದು ಸಾಕಾಯ್ತು. ಯಾಕಂತ ಹೇಳಿದ್ರೆ ನೀವು ನೋಡಿದ್ರಿ ಮುಸ್ಕುಂಜೋಳ ಕಬ್ಬುಂದೆಲ್ಲ ಅಲ್ಲಿ ಹೋರಾಟ ಆಯ್ತು. ಸಂತೋಷ ಒಂದು ಸಂಚಲನ ಮೂಡಿಸೋದು, ಜಲಕ್ ಮೂಡಿಸೋದು ಅಂತ ಈ ಒಂದು ವಾರದಿಂದ ಏನಾದ್ರು ಮಾಡಿ ಒಂದನ್ನು ಮಾಡಬೇಕು, ಸರ್ಕಾರಿ ಶಾಲೆ ಉಳಿಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ಅವರು. ಈ ಕಾರ್ಯಕ್ರಮಕ್ಕೆ ಸಂಖ್ಯೆ ಮುಖ್ಯ ಅಲ್ಲ, ಅಥವಾ ಕಾರ್ಯಕ್ರಮದ ಇದು ಮುಖ್ಯ ಅಲ್ಲ, ಉದ್ದೇಶ ಒಂದೇ, ವಿಷಯ ಒಂದೇ. ಏನಂತ ಹೇಳಿದ್ರೆ ಒಂದು ಶಾಲೆಗೆ ಒಂದೇ ಮಗು ಇರಲಿ, ಸಾಲಿನ ಮುಚ್ಚಲ್ಲ ಅಂತೇಳಿ ನಮ್ಮ ಇಡಿಯೇಟ್ ಯಾರೋ ಮಂತ್ರಿ ತಲೆ ಕೂದಲ ಹೆಣ್ಮಕ್ಳನ್ನ ಬಿಟ್ಕೊಂಡು ಒಬ್ಬ ಮಧು ಬಂಗಾರಪ್ಪ ಯಾರೋ ಹೆಸರು ಅವ ಮಾತಾಡ್ತಾನೆ. ಆ ಮನುಷ್ಯ ಮಾತಾಡ್ಬೇಕಾದ್ರೆ ಪಾಪ ಅವ್ರಿಗೆ ಬೇಸಿಕ್ ಕೂಡ ಆಡಳಿತ ಗೊತ್ತಿಲ್ಲ. 3-4 ಪಕ್ಷ ಹಾರ್ಕೊಂಡು ಅವ್ರ ಅಪ್ಪನ ಥರ ಅವನು ಬಂದ. ಇವಾಗ ಬಂದು ಕಾಂಗ್ರೆಸ್ ಅಲ್ಲಿ ಏನೋ ಒಂದು ಠಿಕಾಣಿ ಹುಡ್ಕೊಂಡು ಒಂದು ಯಾಗೋ ಕಿಟ್ಟಿಸ್ಕೊಂಡವ್ರು. ಈಗ ನಾವೆಲ್ಲ 2,000 ಬರಲ್ಲ ಅಂತೇಳಿ ಅವ್ರ ಮನೆ ಹಾಳಾಗ ಅವ್ರ ಮಕ್ಕಳು ಮರಿತಿನ ಅಂತೇಳಿ ಹೆಂಗರು 3 ತಿಂಗಳು 4 ತಿಂಗಳು ದುಡ್ಡು ಬಂದಿಲ್ಲ ಅಂತೇಳಿ ಅವ್ರ ಶಾಪ ಆಗ್ತವ್ರೆ. ಈ ಕಡೆ ಎಲ್ಲ ರೈತರು ನಾವು ಜೋಳದ್ದು ಇದು ಬಂದಿಲ್ಲ ನಾವು ಮಾಡ್ತಾವೆ. 59,000 ಕೋಟಿ 60,000 ಕೋಟಿನ ತಗೊಂಬಂದಿಸವ್ರೆ. 1.25 ಲಕ್ಷ ಕೋಟಿ ನಮ್ಮ ಬಜೆಟ್ ರಾಜ್ಯದ್ದು. ಇದ್ಯಾವುದು ಪರಿಗಣನೆ ಮಾಡಿಕೊಂಡು ಏನು ರಾಜ್ಯ ಸರ್ಕಾರ ಮಾಡ್ತಿಲ್ಲ. KPS ಅಂತ ಹೇಳಲಿಕ್ಕೆ ತುಂಬ ಹೊರಡು ತುಂಬ ಚೆನ್ನಾಗಿದೆ. ಇದೇನೋ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೋಡಿ ತುಂಬ ಚೆನ್ನಾಗಿ ಹೊರಡೋದು. ಹೆಂಗಿದೆ ಅಂತ ಹೇಳಿದ್ರೆ ಹೇಳಕ್ ತುಂಬ ಏನೋ ನಿಮ್ಮ ಮನೆ ಬಾಗಿಲಿಗೆ ಮಕ್ಕಳನ್ನ ತುತ್ಕೊಂಡು ಹೋಗ್ತೀವಿ, ನಿಮ್ಮ ಮನೆ ಪಕ್ಕನೇ ಒಂದು ಕ್ಯಾಂಟೀನ್ ಮಾಡಿ ಮಕ್ಕಳುಗಳೆಲ್ಲ ಅಲ್ಲಿ ಲಾಡ್ಜಿಂಗ್ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅಲ್ಲೇ ಹೋಗ್ತೀವಿ, ಪಂಚಾಯತಿ ಒಬ್ಬ ಮಾಡುವ ವ್ಯವಸ್ಥೆ ಅಂತೇಳಿ ನಮ್ಮ ತುಂಬಾ ಆಸೆನ ಒಂದು ನಮ್ಮನ್ನು ಎಕ್ಸ್ಟೋಲ್ ಮಾಡಿ ಎಕ್ಸಾಗಿರೇಷನ್ ಮಾಡಿಸಿ ಮಾಡ್ತಾವ್ರೆ ನಮ್ಮ ಈ ರಾಜ್ಯ ಸರ್ಕಾರ. ಇವತ್ತೇನಾಗ್ತದೆ ಪರಿಸ್ಥಿತಿ, ನಮ್ಮ ಸಣ್ಣ ಕುಗ್ರಾಮ ಒಂದು ನಮ್ಮ ಸೊಳ್ಳೆಪುರ ಅಂತೇಳಿ ನಮ್ದು ಈ ಮದ್ದೂರು ತಾಲೂಕಿಗೆ. ನಮ್ಮೂರಿಗೆ ನಾನು ಬೆಳಿಗ್ಗೆ ಹೊತ್ತು ವಾಕ್ ಮಾಡ್ಬೇಕಾದ್ರೆ ಗದ್ದೆ ಹತ್ರ ಹೋಗ್ಬೇಕಾದ್ರೆ ಯೋಚನೆ ಲೆಕ್ಕ ಹಾಕ್ತೀನಿ. 17 ಈ ಖಾಸಗಿ ವ್ಯಾನ್ಗಳು ಬರ್ತವೆ, 17 ಖಾಸಗಿ ವ್ಯಾನ್ ಬರ್ತವೆ. ಇರೋದು ನಮ್ಮೂರು ಜನಸಂಖ್ಯೆ 780 ಜನಸಂಖ್ಯೆ ಅವರೇ, 600 ಓಟವೆ. ಅದರೊಳಗೆ ಎಷ್ಟವೆ 17. ಒಂದು ಮಗುವಿಗೆ ಒಂದು ವ್ಯಾನ್ ಬರ್ತದೆ. ಅದು ಇಂಟೀರಿಯರ್ 8-10 ಕಿಲೋಮೀಟರ್ ನಮ್ದೆಲ್ಲ ಸಿಟಿಯಿಂದ ಅಂಥದ್ರೊಳಗೆ ಬರ್ತದೆ. ಆ ವ್ಯವಸ್ಥೆ ಯಾಕೆ ನೋಡಿ ನಾವೆಲ್ಲ ಓದಿದ್ದು ನಾವೆಲ್ಲ ಗೊತ್ತಲ್ಲ PSC ಮಾಡಿ ಜನರೈಸ ಮಾಡಿ ಒಂದು ಲೆವೆಲ್ ಬಂದಿದ್ದೀವಿ ಅಂತೇಳಿ MSc ಲೆವೆಲ್ ಓದಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಕಟ್ಕೊಟ್ಟಂಥ ಶಾಲೆಗಳು ಇವತ್ತು 120 ವರ್ಷ ಇತಿಹಾಸ ನನ್ನ ಶಾಲೆ ಇನ್ನೂ ಕುಸ್ತಾ ಇಲ್ಲ, ಕಟ್ಟಡ ಅದು ಹಂಗೆ ಇದೆ, ಇದು ಫಸ್ಟ್ ಕ್ಲಾಸ್ ಆಗಿದೆ. ಅಂಥ ಶಾಲೆಯಲ್ಲಿ ಇವತ್ತು 12 ಜನ 13 ಜನ ಮಕ್ಕಳು 1ರಿಂದ 7ನೇ ಕ್ಲಾಸ್ ಕಟ್ಟ, 3 ಜನ ಮೇಸ್ಟ್ರಿಗಳು, ಒಬ್ರು ಆಚೆ ಹೋಗಿ ಬರ್ತಾರೆ ಪಾಪ ಅವರು ಯಾರು ಹೇಳೋರು ಕೇಳೋಲ್ಲ. STMC ಅವರು ಪಾಪ ಅವರು ಎಷ್ಟು ಅಂತ ಕಾಯ್ತಾರೆ. ಅಂಥ ಪರಿಸ್ಥಿತಿನ ಇವತ್ತು ನಾವು ತೊಗೊಂಬಂದಿದ್ದೀವಿ. ಆದರೆ ಈ ಖಾಸಗಿ ಅಂತ ಹೇಳ್ತಾರಲ್ಲ, ಹೇಳಿದ್ರು ನಮ್ಮ ಸ್ನೇಹಿತರು ಚಂದ್ರನ್ ಹೇಳಿದ್ರು 1 ಲಕ್ಷ 2 ಲಕ್ಷ ಅದು ನಮ್ದು ಸ್ವಲ್ಪ ಇದರೊಳಗೆ ನಮ್ದು ಪಾರ್ಟ್ ಇದೆ. ಯಾಕಂತ ಹೇಳಿದ್ರೆ ನಾವು ಒಬ್ಬರನ್ನೇ ದೂರ ಬೇಡ, ಬ್ಲೇಮ್ ಮಾಡೋದು ಬೇಡ, ಅದ್ರೊಳಗೆ ನಮ್ದು ಪಾರ್ಟ್ ಇದೆ. ನಾವು ಮಾಡ್ತಿದ್ದು ಕೂಲಿ ಮಾಡ್ತಾ ಇದ್ವಿ ಸ್ವಾಮಿ, ನಮ್ಗೆ ಸಾಲ ಮನ್ನಾ ಮಾಡಿ ಅಂತೇಳಿ ಸರ್ಕಾರಕ್ಕೆ ಅಹುಲತ್ ಮಾಡ್ಕೊತೀವಿ, ನಮಗೆ ಬೆಳೆ ಲಾಸ್ ಆಯ್ತು ಅಂತ ಹೇಳ್ಕೊತೀವಿ. ಆದರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ನೀವು ಇಲ್ಲಿ ಯಾಕೆ ನಮ್ಮನ್ನ ಬೇರೆ ಕಡೆ ಖಾಸಗಿ ಕಳಿಸ್ತಾ ಇದ್ದೀರಿ ಅಂತೇಳಿ ಯಾರು ಕೂಡ ನಾವು ನಮ್ಮ ಮಕ್ಕಳನ್ನ ಇದು ಮಾಡ್ತಿಲ್ಲ. ಪ್ರಕಾಶ ಕಳಿಸ್ತಾ ಮಗನ ಕಳಿಸ್ತವ್ರೆ, ನಾನು ಕಳಿಸುವ ಅಂತೇಳಿ ಪಕ್ಕದವ್ರು ನೈಬರು ಮನೆಯವರು ಕೂಡ ಅದನ್ನೇ ಮಾಡ್ಕೊಂಡಿರ್ತವ್ರೆ. ಆದರೆ ಆ ಮಗುನು ಇನ್ನೂ ಇದು ಏನು ಹೇಳ್ತಾರಲ್ಲ 3 kg ಆ ಮೆಟ್ರೋ
ಹತ್ತಕ್ಕೆ ಬರಲ್ಲ, LKG ಹತ್ತಕ್ಕೆ ಬರಲ್ಲ ಇದನ್ನ ಟೆಂಪೋನ. ಆ ಮಗುಗೆ ಕೈ ಇಟ್ಕೊಂಡು ಅನ್ನ ಎಲ್ಲ ಬಾಷ್ಗೆ ಹಾಕಿ ಬ್ಯಾಗ ಹಿಂದಕ್ಕೆ 3 kg ಹೊರೆ ಒರೆಸಿ ಅದೇನೋ 10 ರಿಂದ 12 ವರ್ಷ ಬರೋದ್ರೊಳಗೆ ಗೂನ್ ಬೆನ್ನಾಗಿ ಆ ಮಗಿನ ಆಯುಷ್ಯ ತೆರವಾಯ್ತದೆ. 40 ವರ್ಷ 30 ವರ್ಷದೊಳಗೆ ಆ ವಯಸ್ಸೇ ಮುಗಿತದೆ. ನಾವೆಲ್ಲ 60 ವರ್ಷ ಆಗಿದ್ರಿಂದ ಸ್ಟಾಮಿನಾ ಗಟ್ಟಿಗೆ ಇಟ್ಕೊಂಡಿವಿ ಅಂತ ಹೇಳಿದ್ರೆ ನಾವೆಲ್ಲ ಆ ಶಾಲೆಯಲ್ಲಿ ಓದಿದ್ದು ನಮಗೆಲ್ಲ ನೀವು ಒಂದು ಸಣ್ಣ ಜಲ ಕೇಳ್ಬಿಡ್ತೀನಿ ನಿಮಗೆ. 1974-75 ಬೆಲೆ ಗೊತ್ತಿರಬೇಕು. ಒಂದು ಹಸಿರು ಕ್ರಾಂತಿ 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಮಾಡಿದ್ರು, ಆಹಾರ ಕ್ರಾಂತಿ. ನಮ್ಮ ದೇಶಕ್ಕೆ ದತ್ತು ದಾರಿದ್ರ್ಯ 33 ಕೋಟಿ ಜನಸಂಖ್ಯೆಗೆ ಆಹಾರ ಇಲ್ಲ ಅಂತ ಹೇಳಿ ಹೊರಗಡೆ ತೊಗೊಂಬತ್ತಿದ್ರು. ಆ ಪಾಠ ನಮಗೂ ಸಿಕ್ತು. ಏನಂತೇಳಿ ಆ ಗೋಧಿನ ತರಿಸಿದಂತ ಪೂರಿ ಮಾಡ್ತಿದ್ರು ನಮಗೆ. ನಾವು ಒಳಗಲ್ಲಿ ನಮ್ಮ 3 ಕಿಲೋಮೀಟರ್ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಿದ್ದ 1ರಿಂದ 5 7ನೇ ಕ್ಲಾಸ್ ಗಂಟ. ಆ ಸ್ಕೂಲ್ಗೆ ಆ ಗೋಧಿನ ತರಿಸಿದಂತ ಅಮೆರಿಕದಿಂದ ವರ್ಷಾನ್ಗಟ್ಲೆ ತಿಂಗಳಾರ್ಗಟ್ಲೆ ಅಡಗಲ್ ಬಂದಂತ ಗೋಧಿನ ನಮಗೆ ಅವತ್ತಿನ ಕಾಲದಲ್ಲೇ ಇವತ್ತು ಹೇಳ್ತಾರಲ್ಲ ಬಿಸಿ ಊಟ ಅಂತಲ್ಲ, ಅದೆಲ್ಲ ಬಿಸಿ ಊಟ 40 ವರ್ಷದ ಹಿಂದೆನೆ ಕೊಟ್ಟು ಅವತ್ತು ಮಕ್ಕಳನ್ನ ಉತ್ತೇಜನ ಮಾಡಿ ಆ ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ಬೇಕು ಅಂತ ಹೇಳಿ ಅವತ್ತೇ ಉತ್ತೇಜನ ಮಾಡ್ತೀವಿ ಸರ್ಕಾರ. ಇವರೇ ಮಾಡಿಫಿಕೇಶನ್ ಮಾಡಿ ರಿನೋವೇಷನ್ ಮಾಡಿ ಏನ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಅದನ್ನೇ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಈಗ ಸರ್ಕಾರ ನಡ್ಕೊಂಡು ಹೋಯ್ತಾ ಇದೆ. ಅವತ್ತೆಲ್ಲ ನಮಗೆ ಉಪ್ಪಿಟ್ಟು, ಜೋಳದ ಉಪ್ಪಿಟ್ಟು, ಗೋಧಿ ಉಪ್ಪಿಟ್ಟು ಕೊಟ್ಟು ಅವನ್ನೆಲ್ಲ ಹೋಗ್ತಿದ್ವು. ಅಷ್ಟು ನಮಗೆಲ್ಲ ಕಡಬಡ್ತಾನೆ ಹಳ್ಳಿಗಳಲ್ಲಿ. ಇವತ್ತೆಲ್ಲರೂ ಅಕ್ಕಿ ಬೆಳಿತೀವಿ, ಭತ್ತ ಬೆಳೆದು ಏನೋ ರಾಗಿ ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದ್ದೇವೆ. ದುಡ್ಡು ಕೊಡ್ತಾ ಇಲ್ಲ. ಸಾಲ ಏನು ಇಮಿಡಿಯೇಟ್ ಖರ್ಚಿ ಆದ ತಕ್ಷಣ ಸಾಲ ಕೂಡ ಸಿಕ್ಬಿಡ್ತದೆ. ಇವತ್ತೆಲ್ಲಾನೇ ಸಾಲದ ರೂಪದಲ್ಲಿ ಓದಿಸ್ತಾ ಇದ್ದೀವಿ. ಆ ಸಾಲ ಕಟ್ಟಕ್ಕಾಗಲ್ಲ, ಪುನಃ ಕೋರ್ಟ್ಗೆ ಹೋಗ್ತೇವೆ. OTS ಸೆಟ್ಲ್ ಮಾಡೋ ಲೆವೆಲ್ಗೆ ಸಾಲ ತೀರ್ಸ್ತೇವೆ. ಇವೆಲ್ಲ ಯಾಕೆ ವ್ಯವಸ್ಥೆ? ಇದು ನಮ್ದೇ. ಇಲ್ಲಿ ಗೌರ್ಮೆಂಟ್ ಕಾಲೇಜ್ ನೋಡಿದಿರಲ್ಲ ನೀವು, ಈಗ ಯೂನಿವರ್ಸಿಟಿಯಿಂದ ಮಾಡಿದ್ವಿ ನಾವು ಗೌರ್ಮೆಂಟ್ ಕಾಲೇಜಲ್ಲಿ. ಇಲ್ಲೆಲ್ಲ ನಾವೆಲ್ಲ 12 ರೂಪಾಯಿ 13 ರೂಪಾಯಿ ಫೀಸ್ನಲ್ಲಿ ಓದ್ತಂತವ್ರು ನಾವೆಲ್ಲ ಡಿಗ್ರಿ ಮಾಡ್ಬೇಕಾದ್ರೆ. ಇವತ್ತು ಅಲ್ಲಿ 40,000 30,000 ಇವತ್ತು ಸೀಟ್ ಸಿಗಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಪ್ರತ್ಯೇಕ ಒಂದು ಯೂನಿವರ್ಸಿಟಿ ಮಾಡಿದ್ರು, ಒಂದು ಸ್ವಾಯತ್ತತೆ ಕೊಟ್ಟರು ಇದಕ್ಕೆ. ಆ ಥರದನ್ನ ಹಳ್ಳಿಗಳಲ್ಲಿ ಈಗ ಮಾಡಿ ನೀವು ಬೇಡ ಅಂತ ಹೇಳಲ್ಲ. ಈಗ ಮಕ್ಕಳನ್ನ ಏನ್ ಮಾಡಬೇಕು, ಪೇರೆಂಟ್ಸ್ನ ಯಾವ ಥರ ನೀವು ಮನವೊಲಿಸ್ಬೇಕು ಕೊಡಿ. ನೀವು 1ರಿಂದ 7ನೇ ಕ್ಲಾಸ್ ಗಂಟ ಒಳ್ಳೆ ಕೊಡಿ. ಏನು ಎಜುಕೇಶನ್ ಕೊಡಿಸಿ. ಇದು ಇಂಗ್ಲೀಷ್ ಇಲ್ಲ ಅಂತ ಹೇಳ್ತಾರಲ್ವಾ, ಕೊಡಿ. ಕಾಂಪಿಟೇಷನ್ ಬರಲಿ, ಸಿಟಿ ಮಕ್ಕಳಿಗೂ ಬರಲಿ. ಈಗ ಮಕ್ಕಳು ಬಂದು ಅಲ್ಲಿಂದ ವ್ಯಾನಿಂದ ಬಂದು 6 ಕಿಲೋಮೀಟರ್ ಮನೆ ಬರ್ತವೆ, ತಿದ್ದಕ್ಕಾಗಲ್ಲ, ಸ್ಲೇಟ್ ಬರೆಯೋಕ್ಕಾಗಲ್ಲ, ಅವೆಲ್ಲ ತೂಗಿಡಿಸ್ಕೊಂಡು ಅಲ್ಲೇ ಮಲ್ಕೋತವೆ. ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ಮಕ್ಕಳನ್ನ ಏನ್ ಮಾಡಬೇಕು ಇವರು, ಈ ಮಕ್ಕಳ ಶಾಲೆಗಳಲ್ಲಿ SDMC ಮಾಡ್ತಿರಲ್ಲ, ಆ SDMC ನಿಯಂತ್ರಣ ಮಾಡಕ್ಕೆ ನೀವೆಲ್ಲ ಏನ್ ಮಾಡ್ತಾರೆ, ತಾಲೂಕಲ್ಲಿ ಎಡ್ಡಿಸಲ್ಲಿ ಏನ್ ಮಾಡ್ತಾ ಇದ್ದೀರಿ? ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಯ್ತು, ಆ ನ್ಯೂನತೆ ಏನು ಅದನ್ನ ಪತ್ತೆ ಹಚ್ಚಿ ಓರೆ ಹಚ್ಚಿ ಸರ್ಕಾರ ತಗೊಂಬಂದು ಕೂಡಿಸ್ಬೇಕಿಲ್ಲ ಈ ಮಕ್ಕಳನ್ನ. ಆ ಶಾಲೆಗೆ ಬರೋ ರೀತಿಗೆ ಅವ್ರಿಗೆ ಇನ್ಸ್ಪಿರೇಷನ್ ಮೋಟಿವೇಶನ್ ಮಾಡಬೇಕು. ಆ ಕೆಲಸ ಬಿಟ್ಬಿಡ್ತೀರಿ ನೀವು. ಖಾಸಗಿಯವ್ರಿಗೆ ಏನು ಕೊಡ್ತೀರಿ? ಹೋಗ್ಕೊಳ್ಳೋಣ, ಅದನ್ನು ಒಂದು ಇಟ್ಕೊಳ್ಳೋಣ. ಈಗ ಕಾರ್ಖಾನೆಗಳು 81 ಕಾರ್ಖಾನೆ ಮಂಡ್ಯ ಇದರಲ್ಲಿ ಇಡೀ ರಾಜ್ಯದಲ್ಲಿ ಮೈಸೂರು ಸಹಕಾರ ಒಂದೇ ನಮ್ಮ ಸರ್ಕಾರಿ ಸ್ವಾಯತ್ತದಲ್ಲಿ ಇರ್ತಕ್ಕಂಥದ್ದು. ಇನ್ನು 80 ಕಾರ್ಖಾನೆ ಇಡೀ ರಾಜ್ಯದಲ್ಲಿ ಎಲ್ಲ ಖಾಸಗಿಯರೇ. ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಅವರು ಇರೋವೆ. ಅದೇ ತರ ನಮ್ಮ ಇವು ಖಾಸಗಿಯವ್ರಿಗೆ ಏನಕ್ಕೆ ಲೈಸೆನ್ಸ್ ಕೊಡ್ತಾ ಇದ್ದೀರಿ ನೀವು? ಅವ್ರಿಗೆ ಏನು ಮಾನದಂಡ? ಒಂದು ಈಗ ನೆನಪಿದಾಗ ಹೇಳ್ಬಿಡ್ತೀನಿ ಕೇಳಿ. ಏನಂತ ಒಂದು ಯಾವುದೋ ಒಂದು ಹೆಸರು ಹೇಳೋದು ಬೇಡ. ಇಂಟರ್ನ್ಯಾಷನಲ್ ಅಂತ ಹೇಳ್ತಾರೆ. ಕೋಳಿಗೂಡು ಅಂತ ಹೇಳ್ತೀನಿ ಹಳ್ಳಿಲಿ. ಆ ಕೋಳಿಗೂಡಿಗಿಂತೂ 10 ಸ್ಕೂಲ್ ಇಂಟರ್ನ್ಯಾಷನಲ್ ಅಂತ ಯಾಕೆ ಕೊಡ್ತೀರಿ ನೀವು? ಏನದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸೌಲಭ್ಯಗಳು ಇದ್ದಾವೆ ಆ ಸ್ಕೂಲ್ನಲ್ಲಿ. ಯಾಕೆ ನೀವು ಇಂಟರ್ನ್ಯಾಷನಲ್ ಅಂತ ವರ್ಡ್ನ ರಿಮೂವ್ ಮಾಡಕ್ಕೆ ಯಾಕೆ ಆಗಲ್ಲ ನಿಮ್ಮ ಕೈಲಿ? ಅನೇಕ ಶಾಲೆಗಳಲ್ಲಿ ಇಂಟರ್ನ್ಯಾಷನಲ್ ಅಂದ ತಕ್ಷಣ ನಮ್ಮ ಮಕ್ಕಳು ಏನು ಇನ್ಸ್ಪಿರೇಷನ್ ಆಗ್ಬಿಡ್ತಾರೆ ಅಲ್ಲಿ. ಅದೆಲ್ಲ ಪ್ರಶ್ನೆ. ಆ ಇಂಟರ್ನ್ಯಾಷನಲ್ ಅಂತಕ್ಕಂಥ ಪದನೇ ತುಂಬಾ ಕ್ರೂಢವಾಗಿರ್ತಕ್ಕಂಥ ಪದ ಅದು. ನಾನು ಒಂದು ಕೋಳಿ ಕೂಡ ಅಲ್ಲಿ ಕೊಡಲ್ಲ. ಕೋಳಿಗೂ ಕೂಡ ಒಂದು ಒಳ್ಳೆ ಸಾಕಾಣಿಕೆಗೆ ಒಳ್ಳೆ ಚರ್ಚೆ ಮಾಡಿದ್ದೀವಿ ಇವತ್ತು ಕೋಳಿಗೆ ಅಂತ ಸ್ಕೂಲ್ಗಳು ಇವತ್ತು ಮಂಡ್ಯ ಜಿಲ್ಲೆ ನಾವು ಕಣ್ಣಾಲ್ ನೋಡ್ತಾ ಇದೀವಿ. ಏನಂತ ಹೇಳಿ ಎಲ್ಲ ಇಂಟರ್ನ್ಯಾಷನಲ್ ಅಂತ ಬೋರ್ಡ್ ಹಾಕೊಂಡು ಕೂಡ ಮಾಡ್ತಾವ್ರೆ. ಅವ್ರು ಯಾವ ತರ ಲಂಚ ಕೊಡ್ತು ಹೋಗ್ತಾರ ತಮ್ಮ ಶಾಲೆಗಳು ತಗೊಂಬರಕ್ಕೆ, ಶಾಲೆ ನಡೆಸಕ್ಕೆ, ಅದನ್ನ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಶಾಲೆಗಳದ್ದು ಕನಿಷ್ಠ ಒಂದು ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗಲ್ಲ. ಯೂನಿಫಾರ್ಮ್ ಏನು, ಶೂ ಟೈ, ಅವ್ರಿಗೊಂದು ಬ್ಯಾಗು ಎಲ್ಲ ವ್ಯವಸ್ಥಿತ ಕೊಟ್ಟರೆ ಮಕ್ಕಳು ಹೋಗಿ ಬರ್ತಾರೆ. ಅಲ್ಲಿ ಹೋಗಿ ಬಂದ ತಕ್ಷಣ ಏನೋ ಮಾಡ್ತಾರೆ, ಒಂದು ಸಾಧನೆ ಮಾಡ್ತಾರೆ ಅಂತಕ್ಕಂಥ ನಮ್ಮ ಈ ಇದೆಯಲ್ಲ, ಅಸಂಪ್ಷನ್ ಇದೆಯಲ್ಲ, ಇದು ತುಂಬಾ ಅಪ್ರೂವ್ಡ್. ಇದು ನೀವು ಕೊಡಿ. ಈ ಸರ್ಕಾರಿ ಶಾಲೆಗಳ ಮಕ್ಕಳುಗಳಿಗೆ ಕೊಡಿ. ನೀವು ಬೇಡ ಅಂತ ಹೇಳೋದು ಏನು? ಒಳ್ಳೆ ಯೂನಿಫಾರ್ಮ್ ಕೊಡಿ, ಒಳ್ಳೆ ಶೂ ಕೊಡಿ. ಆ ಮಕ್ಕಳು ಬರೋಕ್ಕೆ ಏನು ವ್ಯವಸ್ಥೆ ಮಾಡೋದು ಅದನ್ನ ಮಾಡಿ. ಈಗ 1-2 ಮಕ್ಕಳು 1ರಿಂದ 7ನೇ ಕ್ಲಾಸು ಅಥವಾ 8ನೇ ಕ್ಲಾಸ್ ಇದೆಯಲ್ಲ, 7 ಕಿಲೋಮೀಟರ್ 8 ಕಿಲೋಮೀಟರ್ ಅರ್ಧ ಕಾಲದಲ್ಲಿ ಓದೋಕೆ ಗೊತ್ತಿರಲ್ಲ. ಇವತ್ತು ಅವರ ಸ್ಥಳೀಯವಾಗಿ ಎಲ್ಲ ಸೌಲಭ್ಯ ಇವೆ, ಎಲ್ಲ ಊರಿಗೂ ರಸ್ತೆ ಸಂಪರ್ಕ ಇದೆ, ಎಲ್ಲ ಸಾರಿಗೆ ಸಂಪರ್ಕ ಇದೆ. ಆ ಥರದ ಇದ್ದಾಗ ನೀವು ಮೋಟಿವೇಶನ್ ಮಾಡಿ ಸರ್, ಎಲ್ಲ ಸರ್ಕಾರಿ ಶಾಲೆ ಉಳಿಸೋಕ್ಕೆ ಹಳ್ಳಿನಲ್ಲಿ ಚರ್ಚೆ ಆಗಲಿ, ಪಂಚಾಯತಿ ಲೆವೆಲ್ನಲ್ಲಿ ಚರ್ಚೆ ಆಗಲಿ. ರಾಜಕಾರಣಿಗಳಿದೆಲ್ಲ ನಮ್ಮನ್ನ ಆಳ್ತಕ್ಕಂಥವ್ರು ಚರ್ಚೆ ಮಾಡಿ ತಾಲೂಕು ಶಾಸಕರ
ಮುಖಾಂತರ ಜಿಲ್ಲೆ ಮಾಡ್ತಾ ಒಂದು ನೀವು ಮೀಟಿಂಗ್ ಕರೀರಿ. ಏನಾಗಬೇಕು ನಿಮ್ಮ ಶಾಲಾ ಸೌಲಭ್ಯಗಳು, ನೀವು ಉಳಿಬೇಕಾದ ಶಾಲೆಗಳು ಏನಾಗಬೇಕು ಅಂತಕ್ಕಂಥ ವಿಚಾರನ ನೀವು ಮಾಡ್ತಾ ಬಂದರೆ ಏನಾದರೂ ಒಂದು ಪ್ರಯತ್ನ ಆಗ್ತದೆ. ಅದು ಬಿಟ್ಟು ನಾವು ಶಾಲೆ ಮುಟ್ತೀವಿ, ಎಲ್ಲ ಕ್ಲಬ್ ಮಾಡ್ತೀವಿ, ವಿಲೀನ ಮಾಡ್ತೀವಿ ಅಂತೇಳಿ ಈ ಥರ ಹೊರಡೆ ಹೇಳ್ಕೊಂಡು ಮಾಡ್ತಾ ಇದ್ದಿರಲ್ಲ, ಇದು ತುಂಬ ಕ್ರುಯಾಲಿಟಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಥರ ಸರ್ಕಾರಿ ಶಾಲೆ ಅಭಿಯಾನ ಇದೆಯಲ್ಲ, ಇದು ಎಲ್ಲ ಕಡೆ ಪ್ರಚಾರ ಆಗಲಿ, ಪ್ರಪಗಂಡ ಆಗಲಿ, ಇದು ಕೂಡ ಮಂಡ್ಯದ ಇನಿಷಿಯೇಟ್ ಆಗಿದೆ ಈಗ ಕಾರ್ಯಕ್ರಮ. ಇದು ಮುಂದೆ ಎಲ್ಲ ರಾಜ್ಯವ್ಯಾಪಿ ಆಗಲಿ. ಈಗ ಏನಾದರೂ ಮೆಸೇಜ್ ಹೋದರೆ ಒಂದು ಪತ್ರಿಕೆ ಮೀಡಿಯಾ ಮುಖಾಂತರ ಈಗ ಸರ್ಕಾರ ಅಲ್ಲಿ ಏನು ಸೋಮವಾರದಿಂದ ಮತ್ತೆ ಅಧಿವೇಶನ ಕಮೆಂಟ್ಸ್ ಆಗ್ತದೆ. ಆಗ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾರಾಡ್ಕೊಂಡು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಹೋರಾಟ ಕೊಡ್ತಾರಲ್ಲ, ಆ ಕುರ್ಚಿ ಇರಲಿ, ಮಕ್ಕಳು ಶಾಲೆ ಉಳಿಸ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡಲಿ ಅಂತೇಳಿ ನಾವು ಈ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಇಷ್ಟೊತ್ತರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮಗೆಲ್ಲ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಮನೆಗಳೇ ಮತ್ತೆ ಅಲ್ಲಿಗೆ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಇದೇ ಮಂಡ್ಯ ಜಿಲ್ಲೆ ಕೇರ್ಪೇಟೆಯಲ್ಲಿದ್ದೀನಿ. ಸರ್ಕಾರ ಈಗ KPS ಸ್ಕೂಲ್ ಮಾಡ್ತೀನಿ, ಎಲ್ಲ ಸೌಲಭ್ಯ ಕೊಡ್ತೀನಿ, ಮಕ್ಕಳು ಸೇರಿಸಿ ಅಂತ ಹೇಳ್ತಿದ್ರು. ಆದರೆ ನಮ್ಮಲ್ಲಿ ಒಂದು ವಿಶೇಷತೆ ಇದೆ ಕೇರ್ಪೇಟೆಯಲ್ಲಿ. ನಮ್ಮಲ್ಲಿ ಮಕ್ಕಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಮ್ಮ KPS ಸ್ಕೂಲ್ನಲ್ಲಿ ಕರ್ನಾಟಕದಲ್ಲಿ 2ನೇ ಸಂಖ್ಯೆ ಶಾಲೆ. ಈ ಮಕ್ಕಳು ಜಾಸ್ತಿ ಆಗಿದ್ರೆ ನೀವೇ ಕಾಸು ಕೊಡಬೇಕು ಅಂತ ಪೋಷಕರ ಹತ್ರ ದುಡಿಸ್ಕೊತಾ ಇದ್ದಾರೆ. ರೆಗ್ಯುಲೇಷನ್ ಮಾಡಿದ್ದಾರೆ. MLA ಅವರ ಅಧ್ಯಕ್ಷತೆಯಲ್ಲಿ ರೆಗ್ಯುಲೇಷನ್ ಮಾಡಿ ಪ್ರತಿಯೊಂದು ಮಗುವಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ವಸೂಲಿ ಅಂತಲೇ ರೆಗ್ಯುಲೇಷನ್ ಎಲ್ಲ ಬರ್ತಿದ್ದಾರೆ. ಈಗೇನು ಹೇಳ್ತಿದ್ದಾರೆ, ಮಕ್ಕಳು ಸೇರಿಸಿ ಗೌರ್ಮೆಂಟ್ ಶಾಲೆಗೆ ಅಂತಾರೆ. ನಾವು ಸೇರಿಸಿದ್ರೆ ನೀವು ಮಕ್ಕಳು ಜಾಸ್ತಿ ಆಗ್ಬಿಟ್ರಿ, ನಮಗೆ ದುಡ್ಡು ಕೊಡೋಕೆ ಆಯ್ತಾ ಇಲ್ಲ, ಟೆಸ್ಟ್ಗೂ ನೀವೇ ದುಡ್ಡು ಕೊಡಬೇಕು, ಯೂನಿಫಾರ್ಮ್ಗೂ ನೀವೇ ದುಡ್ಡು ಕೊಡಬೇಕು ಅಂತೇಳಿ ಪ್ರತಿಯೊಂದು ಮಗು LKG ಹಿಡಿದು PUC ತನಕ ಮಾಡಿದ್ದಾರೆ. ಪ್ರತಿಯೊಂದು ಮಗು ಅದನ್ನು ದುಡಿಸ್ಬಿಟ್ಟಿದ್ದಾರೆ. ಅರ್ಧ ದುಡ್ಡು ರಸೀದಿ ಕೊಟ್ಟಿದ್ದಾರೆ, ಅರ್ಧ ದುಡ್ಡು ತಿಂದಿದ್ದಾರೆ. ನಾವು ಕರಪತ್ರ ಮಾಡಿಸಿ ಮನೆ ನಿಂತಿದ್ದೀವಿ. ಸರ್ಕಾರಿ ಶಾಲೆಯದು ದಯಮಾಡಿ ಯಾರು ದುಡ್ಡು ಕಟ್ಟಬೇಡಿ ಅಂತ ನಾವು ಕರಪತ್ರ ಹಂಚಿದ್ರೆ ನಮ್ಮನ್ನು ಕಿಡಿಗೇಡಿಗಳು ಅಂತ ತೋರಿಸ್ತಾರೆ ಪಬ್ಲಿಕ್ಗೆ. ಇವರು ಇರೋ KPS ಸ್ಕೂಲ್ನೇ ನಡೆಸೋಕ್ಕೆ ಸಾಧ್ಯ ಆಯ್ತಲ್ಲ ಅವ್ರ ಕೈಲಿ, ಸರ್ಕಾರದ ಕೈಲಿ. ನಮ್ಗೆ ಯೋಗ್ಯತೆ ಇಲ್ಲ, ಕಾಸು ಕೊಡಿ ಅಂತ ಪೋಷಕರ ಹತ್ರ ಇಸ್ಕೊತಾವ್ರೆ. ಇಂಥ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇನ್ನೂ ನಾವು KPS ಮಾಡ್ತೀವಿ, ನನಗೆ ನಗ ಬರ್ತದೆ, ನಗಬೇಕು, ಮುಗಿಬೇಕು, ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಸರ್ಕಾರಕ್ಕೆ. ನಾವು ಮಕ್ಕಳನ್ನೆಲ್ಲ ಒಗ್ಗೂಡಿಸ್ತೀವಿ, KPS ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತಾರೆ. ಮಕ್ಕಳು ಜಾಸ್ತಿ ಆಗ್ಬಿಟ್ರೆ ಮಕ್ಕಳು ಜಾಸ್ತಿ ಆದ್ರೂ ದುಡ್ಡು ಕೊಡಿ ಅಂತ ದುಡ್ಡು ವಸೂಲಿ ಮಾಡ್ತಾರೆ. ಒಂದು ಮಗುವಿಂದ ನಮ್ಮ ಕೇರ್ಪೇಟೆ KPS ಸ್ಕೂಲಲ್ಲಿ ಒಂದು ಮಗುವಿಂದ 300 ರೂಪಾಯಿಂದ ಆರಂಭ ಆಗಿ 7,000 ತನಕ ದುಡಿಸ್ಕೊತಾ ಇದ್ದಾರೆ. 7,000 ಎಲ್ಲಿ ತರ್ತಾರೆ ಬಡ ಮಕ್ಕಳುಗಳು? ಸೇರಿಸ್ತಾರೆ, ಇಂಗ್ಲೀಷ್ ಮೀಡಿಯಂ ಕೊಟ್ಬಿಡ್ತೀನಿ ಅಂತ ಉದ್ಬೋಧಿಸ್ಕೊಡೋದು. ಮಹಿಳೆಯರಿಗೆ ಅವ್ರಿಗೆ ಏನೇನಾದ್ರು ತಲೆ ತುಂಬಿ ನಿಮ್ಮ ಮಕ್ಕಳಿಗೆ ಹಂಗೆ ಶಿಕ್ಷಣ ಕೊಡ್ತೀವಿ, ಈ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ವಸೂಲಿ ಮಾಡೋದನ್ನು ಮಾಡಿದ್ದಾರೆ. ಇವ್ರಿಗೆ ಯೋಗ್ಯತೆ ಇಲ್ಲ. ಸರ್ಕಾರ ನಡೆಸೋದು ಸರ್ಕಾರಿ ಸ್ಕೂಲ್ಗಳು ಈಗಿರೋ ಶಾಲೆಗಳನ್ನ ನಾವು ಗುಣಮಟ್ಟವಾಗಿ ನಡೆಸಿ ಸ್ವಾಮಿ, ಹೆಚ್ಚುವರಿ ಮಾಡೋದು ಬೇಕಾಗಿಲ್ಲ. ಈಗ ಎಲ್ಲೆಲ್ಲಿದೆ ಶಾಲೆ ಅಲ್ಲಲ್ಲೇ ಮಾಡಿ. ನಮ್ಮ ಶಾಸಕರು ಹೇಳ್ತಾರೆ ಗೌರ್ಮೆಂಟ್ ಶಾಲೆ ಇರ್ತಕ್ಕಂಥ ಕೆಲವು ಶಿಕ್ಷಕರು ಪಾಠ ಮಾಡೋದಿಲ್ಲ, ನಿಂತೋಗ್ಬಿಟ್ಟಿದ್ದಾರೆ, ಅವ್ರು ಪಾಠ ಮಾಡೋ ಯೋಗ್ಯತೆ ಇಲ್ಲ. ನಾವು ಹಂಗಾಗಿ ಔಟ್ಸೋರ್ಸ್ ತಗೊಂಡು ನಾವು ಪಾಠ ಮಾಡಬೇಕು. ಗೌರ್ಮೆಂಟ್ ದುಡ್ಡು ಬರಲ್ಲ, ನೀವೇ ದುಡ್ಡು ಕೊಡಿಲ್ಲ, ಓಪನ್ ಆಗಿ ಸ್ಟೇಜ್ ಇರ್ತಾರೆ ನಮ್ಮ ಶಾಸಕರು. ಎಲ್ಲಿ ತರ ಅನುದಾನ ತಂದು ಶಾಲೆ ಅಭಿವೃದ್ಧಿ ಮಾಡ್ತಾರೋ ಅಥವಾ ಬಡ ಪೋಷಕರ ತಂದು ಕಾಸು ಕೊಡಬೇಕು ಅಂತ ಇಸ್ಕೊತಾರೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕರಪತ್ರ ಮಾಡಿರೋದು ಇಲ್ಲೇ ತಂದಿದ್ದೀನಿ, ತಮ್ಗೆಲ್ಲ ಒಂದೊಂದು ಕಾಪಿ ಕೊಡ್ತೀನಿ. ಅದ್ರ ಜೊತೆಗೆ ಅವ್ರು ಏನು ಮಾಡಿದ್ದಾರೆ, ನಕಲಿ ಬಿಲ್ಗಳನ್ನು ಕೊಟ್ಟಿದ್ದಾರೆ. ಒರಿಜಿನಲ್ ಬಿಲ್ಲು ಸಹ ಕೊಟ್ಟಿಲ್ಲ. ಅವರು ಬಿಲ್ ತಗೊಂಡು ಖಾತೆಗೂ ಹಾಕೊಂಡಿಲ್ಲ, ನಕಲಿ ಬಿಲ್ ಕೊಟ್ಟಿದ್ದಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇರೋದು ಮಾಡೆಲ್ ಕೋಚಿಂಗ್ ಸೆಂಟರ್ ಅಂತ ನಕಲಿ ಬಿಲ್ ಕೊಟ್ಟಿದ್ದಾರೆ. ಹೆಂಗ್ ನಕಲಿ ಬಿಲ್ ಕೊಟ್ರಿ ಅಂತ ಹೇಳಿದ್ರೆ ನೂಕುನುಗ್ಲಾಗ್ಬಿಟ್ಟು ನಾವು ನಕಲಿ ಬಿಲ್ ಕೊಟ್ಟಿದ್ದೀವಿ ಸ್ಕೂಲಲ್ಲಿ ಅಂತಾರೆ. ಹೆಂಗ್ ನೂಕುನುಗ್ಲಾಯ್ತು ಸ್ವಾಮಿ? ಒಂದು ತರಗತಿಯಲ್ಲಿ 30 ಮಕ್ಕಳು 40 ಮಕ್ಕಳು ಇರ್ತಾರೆ, ವರ್ಷ ಪೂರ್ತಿ ಕೊಡ್ತಾರೆ ಶುಲ್ಕನ. ಅವರು ನೂಕುನುಗ್ಲು ಹೆಂಗಾಯ್ತದೆ? ಇವರು ಉದ್ದೇಶಪೂರ್ವಕವಾಗಿ ಮಕ್ಕಳ ದುಡ್ಡನ್ನ ದುರ್ಬಳಕೆ ಮಾಡೋಕ್ಕೋಸ್ಕರ ನಕಲಿ ಬಿಲ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಕೊಟ್ಟಿದ್ದೀವಿ, ಮತ್ತೆ ಏನು ನಮ್ಮ ದಲಿತ ಮಕ್ಕಳ ಹತ್ರ ತಗೊಂಡಿದ್ದಾರೆ ಅದ್ರ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ, ಮಕ್ಕಳ ಆಯೋಗಕ್ಕೆ, ಪ್ರತಿಯೊಂದಕ್ಕೂ ಕೊಟ್ಟಿದ್ದೀವಿ. ಈಗ ನ್ಯಾಯಾಲಯದಲ್ಲೂ ಸಹ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀವಿ.
ಈ ತರ ಇವರು ನಮ್ಗೆ ತೊಂದರೆ ಕೊಟ್ಕೊಂಡು ಪೋಷಕರ ದುಡ್ಡಿಸ್ಕೊಂಡು KPS ಮಾಡೋ ಬದಲು ಈಗ ಇದ್ದಂಗೆ ಚೆನ್ನಾಗಿ ನಡ್ತಿದ್ದಲ್ಲಿ ಸಾಕು. ನೀವು ಎಲ್ಲ ಮಕ್ಕಳು ನೀವು KPS ಮಾಡ್ತೀವಿ ಅಂತ ಆ ಶಾಲೆ ಮುಚ್ಚಿ ಎಲ್ಲ ಒಂದ್ ಕಡೆ ಕರ್ಕೊಂಡ್ಬಂದು ಹಳ್ಳಿಲಿರೋ ಸ್ಕೂಲ್ ಮುಚ್ಚಿಬಿಟ್ಟು ದನಿನ ಕೊಟ್ಟಿಗೆ ಮಾಡಿ ಬೇರೆ ಇಲಾಖೆಗೆ ವಹಿಸ್ಬಿಟ್ಟು ಆ ನಂತರ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋ ಥರ ಮಾಡಬೇಡಿ ದಯಮಾಡಿ. ಇದ್ರೆ ಈ ಏನು ಶಾಲೆಗಳಿವೆ ಅದೇ ಶಾಲೆಗಳನ್ನ ಉಳಿಸ್ಕೊಳ್ಳಿ, ಅಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಿ. ನಮ್ಮ ಶಾಸಕರಿಗೆ ನಿಮ್ಗೆ ವಯಸ್ಸಾದ ಶಿಕ್ಷಕರಿಗೆ ಅಂದ್ರೆ ಪಾಠ ಮಾಡೋ ಯೋಗ್ಯತೆ ಅವ್ರು ಕಳ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ VRS ಕೊಡಿಸ್ಬಿಟ್ಟು ಹೊರಗೊತ್ತಿಗೆ ಒಳ್ಳೆ ಗುಣಮಟ್ಟದಲ್ಲಿ ಪಾಠ ಮಾಡ್ತಕ್ಕಂಥವ್ರನ್ನೇ ತಗೊಂಡು ಉತ್ತಮವಾಗಿ ಪಾಠ ಮಾಡ್ತೀನಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ತಮಗೆಲ್ಲ ಕರಪತ್ರದ ಒಂದು ಪ್ರತಿ ಕೊಡ್ತೀನಿ ನಾನು. ಏರ್ಪೇಟೆ KPS ನೀವು ಹಾಕಿದ್ದೀರಿ ಅದು ವಿಡಿಯೋದಲ್ಲಿ. ನಕಲಿ ಬಿಲ್ ಕೊಟ್ಟಿದ್ದಾರೆ, ಮಾಡಲ್ ಕೊಟ್ಟಿದ್ದಾರೆ, ನಕಲಿ ಬಿಲ್ ಕೊಟ್ಟಿದ್ದಾರೆ. ಅನಿಸಿಕೆಗಳ ಅವರವರ ಅನಿಸಿಕೆಗಳ ಬಂದು ಮಾತಾಡ್ಬೋದು. ಪ್ರಥಮವಾಗಿ ನಿಮಗೆಲ್ಲ ಅನಿಸಿಕೆ ಬಗ್ಗೆ, ನಿಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಪ್ರೇರಣೆ ಮಾಡಿ, ಎಲ್ಲರಿಗೂ ಮನೆ ಮನೆಗೆ ತೆರಳಿ ಪ್ರೇರಣೆ ಮಾಡಿ ಸರ್ಕಾರಿ ಶಾಲೆಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಸೇರಿಸೋದಕ್ಕೆ ಮುಂದೆ ಹೋಗಿ ಬನ್ನಿ. ತಮ್ಮ ತಮ್ಮ ಅನಿಸಿಕೆಗಳ ಯಾರು ಬೇಕಾದರೂ ವ್ಯಕ್ತಪಡಿಸ್ಬೋದು. ಏನು 3 ದಿನ ನಿರಂತರ 24 ಗಂಟೆ ಸಹ ಒಂದು ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಸಹ ತಮ್ಮ ತಮ್ಮ ಅನಿಸಿಕೆಗಳ ಮಾತಾಡ್ಬೋದು. ಕ್ಲೋಸ್ ಮಾಡಲಾ? ಸ್ವಲ್ಪ ಹೊತ್ತಿರಲಿ, ಆಮೇಲೆ ಇದು ಮಾಡ್ಕೊಂಡು